ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕಾ ಪುರಿ ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ ಅಂದರೆ ಅಯೋಧ್ಯೆ ಕಾಶಿ ಇತ್ಯಾದಿ 7 ಸಪ್ತ ಮೋಕ್ಷದಾಯಕ ನಗರಗಳಲ್ಲಿ ಅಯೋಧ್ಯೆ ಮೊದಲನೇದು. ಅಯೋಧ್ಯೆಯನ್ನು ಮನು ಮಹಾರಾಜ ಕಟ್ಟಿಸ್ದ ಅಂಥೇಳಿ ನಮ್ಮ ಪುರಾಣಗಳಲ್ಲಿ ಪ್ರಾಚೀನ ಸಾಹಿತ್ಯದಲ್ಲಿ ಬರುತ್ತೆ. ಇಕ್ಷ್ವಾಕು ವಂಶದವರು ಅಂದರೆ ಸೂರ್ಯವಂಶದವರು ಅಯೋಧ್ಯೆಯನ್ನು ಹಲವಾರು ಪೀಳಿಗೆಗಳ ಕಾಲ ಆಳಿದ್ರು. ಅಲ್ಲಿ ಮುಂದಕ್ಕೆ ನಮಗೆ ದಿಲೀಪ, ಅಜ, ಆಮೇಲೆ ದಶರಥ, ಆಮೇಲೆ ಶ್ರೀರಾಮ ಬರ್ತಾರೆ. ಶ್ರೀರಾಮಚಂದ್ರನ ಆಳ್ವಿಕೆಯನ್ನು ರಾಮರಾಜ್ಯ ಅಂತ ಕರೀತಾರೆ. ಇವನ ಮಕ್ಕಳು ಕುಶ ಮತ್ತು ಲವ. ಅವರ ಕಾಲದಲ್ಲಿ ನಮಗೆ ರಾಮನ ನಂತರದಲ್ಲಿ ರಾಮ ಸರಿಯೂ ನದಿಯನ್ನು ಪ್ರವೇಶ ಮಾಡಿದ ಮೇಲೆ ಅವನಿಗೆ ಒಂದು ದೇವಾಲಯವನ್ನು ಕಟ್ಟಿಸಿದರು ಅವನ ಮಕ್ಕಳು ಅನ್ನುವ ಉಲ್ಲೇಖಗಳು ಕೂಡ ನಮಗೆ ಪ್ರಾಚೀನ ಸಾಹಿತ್ಯದಲ್ಲಿ ಬರುತ್ತೆ. ಅಂದರೆ ಇವತ್ತು ಜನವರಿ 22, 2024 ಯಾವುದು ಶ್ರೀರಾಮ ಜನ್ಮಭೂಮಿಯ ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ, ಆ ಮಂದಿರ ತ್ರೇತಾಯುಗದಲ್ಲಿ ರಾಮನ ಮಕ್ಕಳ ಕಾಲದಲ್ಲೇ ಮೊದಲ ಬಾರಿಗೆ ಕಟ್ಟಲ್ಪಟ್ಟಿತ್ತು ಅನ್ನುವುದು ಬಹಳ ಮುಖ್ಯ. ಅಲ್ಲಿ ರಾಮನ ಕಾಲದ ಒಂದು ಅಂತಃಪುರ ಅರಮನೆಯೂ ಇತ್ತು ಮತ್ತು ಒಂದು ದೇವಸ್ಥಾನವೂ ಇತ್ತು. ಮುಂದೆ ಅನೇಕ ರಾಜ ಮಹಾರಾಜರು ಬೇರೆ ಬೇರೆ ಶತಮಾನಗಳಲ್ಲಿ ಯುಗಗಳಲ್ಲಿ ಅಲ್ಲಿಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಾ ಬಂದರು. ಏಕೆಂದರೆ 200, 300, 500 ವರ್ಷ ಆದಮೇಲೆ ಜೀರ್ಣೋದ್ಧಾರ ಮಾಡುವಂಥ ಅಗತ್ಯ ಇರುತ್ತೆ. ಆದರೆ ಹಿಂದೂಗಳ ಭಾರತೀಯರ ಮನಸ್ಸಿನಲ್ಲಿ ರಾಮ ಹುಟ್ಟಿದ ಜಾಗ ಅಯೋಧ್ಯೆ, ಸೀತೆ, ರಾಮ, ಲಕ್ಷ್ಮಣ ಇವರೆಲ್ಲರೂ ಕೂಡ ಸಂತೋಷದಿಂದ ನಲಿದು ಪ್ರಜೆಗಳನ್ನು ಪಾಲಿಸಿದಂಥ ರಾಜ್ಯ ಜಾಗ ಅಯೋಧ್ಯೆ ಅನ್ನೋದ್ರ ಬಗ್ಗೆ ಯಾವತ್ತೂ ಅನುಮಾನ ಇರಲಿಲ್ಲ. ಇದು ಆದಮೇಲೆ ನಮಗೆ ಇತಿಹಾಸ ಕಾಲದ ವಿಕ್ರಮಾದಿತ್ಯನ ಕಾಲದಲ್ಲಿ ವಾಪಸ್ಸು ಅಯೋಧ್ಯೆಯಲ್ಲಿ ಶಿಥಿಲಗೊಂಡ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದರು ಅಂತ ಸಿಗುತ್ತೆ. ಸುಮಾರು 11ನೇ ಶತಮಾನದಲ್ಲಿ ಸಿಕ್ಕಿರುವಂಥ ಹರಿವಿಷ್ಣು ಶಾಸನದಲ್ಲಿ ನಮಗೆ ಅಯೋಧ್ಯೆ ಅನ್ನುವುದು ಒಂದು ವಿಷ್ಣುವಿಗೆ ಸಂಬಂಧಪಟ್ಟ, ಏಕೆಂದರೆ ರಾಮ ಅಂದರೆ ವಿಷ್ಣುವಿನ ಒಂದು ಅವತಾರ ಇದೆ ಅನ್ನುವುದು ಸಂಸ್ಕೃತ ಶಾಸನದಲ್ಲಿ ಸಿಗುತ್ತೆ. ಇದನ್ನು ಕರ್ನಾಟಕದ ಎಪಿಗ್ರಫಿಸ್ಟ್ ಶಾಸನ ತಜ್ಞರಾದಂಥ ಡಾಕ್ಟರ್ ಕೆ ವಿ ರಮೇಶ್ ಅವರು ಮತ್ತು ಭಿಷ್ಟ್ ಅವರು ಇಬ್ಬರು ಕೂಡ ಅದನ್ನು ಓದಿ ಅದರ ಬಗ್ಗೆ ಬೆಳಕನ್ನು ಈ ರಾಮ ಜನ್ಮಭೂಮಿ ಅಥವಾ ಬಾಬ್ರಿ ಮಸೀದಿ ವಿವಾದದ ಸಮಯದಲ್ಲೇ ಕೋರ್ಟ್ ಮುಂದೆ ಅವರು ಎತ್ತಿ ಹಿಡಿದಿದ್ದರು. ಹೀಗಾಗಿ ಶಾಸನಗಳ ಆಧಾರದಲ್ಲಿ ನಮಗೆ 1526 ಹೊತ್ತಿಗೆ ಬಾಬರ್ ಭಾರತಕ್ಕೆ ಬರುವುದಕ್ಕಿಂತ ಮುಂಚೆ ಅಲ್ಲಿ ಒಂದು ಹಿಂದೂ ದೇವಾಲಯವಿತ್ತು. ಅದು ವಿಷ್ಣುವಿಗೆ ಮತ್ತು ರಾಮನಿಗೆ ಸಂಬಂಧಪಟ್ಟ ದೇವಾಲಯ ಆಗಿತ್ತು ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಇದನ್ನು ನಾವು ಮೊದಲು ಸ್ಪಷ್ಟಪಡಿಸ್ಕೋಬೇಕು. ಅಂದರೆ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಮತ್ತು ಎಪಿಗ್ರಫಿ ಅಂದರೆ ಶಿಲ್ಪಶಾಸ್ತ್ರ, ವಾಸ್ತುಶಿಲ್ಪ ಮತ್ತು ಶಾಸನಗಳ ಆಧಾರದ ಮೇಲೆ ಅಲ್ಲಿ ರಾಮನಿಗೆ ಸಂಬಂಧಪಟ್ಟಂತಹ ಇಸ್ಲಾಮಿನ ಆಡಳಿತದ ಪೂರ್ವದ, ಬಾಬರ್ನ ಆಡಳಿತದ ಪೂರ್ವದಲ್ಲಿ ಒಂದು ಮಂದಿರವಿತ್ತು, ಒಂದು ವಿಶಾಲವಾದ ಮಂದಿರವಿತ್ತು ಅನ್ನೋದ್ರ ಬಗ್ಗೆ ನಮಗೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್, ಇತಿಹಾಸ ಪುರಾತತ್ವ ಇಲಾಖೆಯವರು ಕೊಟ್ಟಿರುವ ವರದಿಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ಸಿಗುತ್ತೆ. ಇದನ್ನು ನಾವು ಮೊದಲಿಗೆ ನೋಡಬೇಕು. ಹಾಗಾದರೆ ಈ ಅಯೋಧ್ಯೆಯಲ್ಲಿ ಇದ್ದಂತಹ ಬಾಬ್ರಿ ಮಸೀದಿಯ ವಿಷಯವನ್ನು ಹೇಗೆ ನೋಡಬೇಕು ಅಂತ ಹೇಳಿದ್ರೆ ಇದನ್ನು 2 ದೃಷ್ಟಿಯಲ್ಲಿ ನೋಡ್ಬೋದು. ಒಂದು ರಾಮ ಜನ್ಮಭೂಮಿಯ ರಾಮನ ಜನ್ಮಸ್ಥಾನದ ದೃಷ್ಟಿಯಿಂದ ನೋಡ್ಬೋದು. ಇನ್ನೊಂದು ಬಾಬರ್ ಅನ್ನುವಂತಹ ವಿದೇಶದಿಂದ ಬಂದ ಒಬ್ಬ ಆಕ್ರಮಣಕಾರಿ ಅಲ್ಲಿ ಇದ್ದಂತಹ ಒಂದು ಸ್ಟ್ರಕ್ಚರ್ನ ಇತಿಹಾಸಕಾರರು ಸ್ಟ್ರಕ್ಚರ್ ಅಂತಾರೆ, ಒಂದು ಕಟ್ಟಡವನ್ನು ಒಡೆದು ಅಥವಾ ಒಡೆಸಿ ಆ ಜಾಗದಲ್ಲಿ ಅವನು ಒಂದು ಮಸೀದಿಯನ್ನು ಕಟ್ಟಿಸಿದ ಅನ್ನುವ ಕಾರಣಕ್ಕೆ ದೃಷ್ಟಿಯಿಂದ ಕೂಡ ನೋಡ್ಬೋದು. ಅದನ್ನು ಬಾಬ್ರಿ ಮಸೀದಿ ಅಂತ ಹೇಳೋಕ್ಕೆ ಆಮೇಲೆ ಇಂಗ್ಲೀಷ್ ಮೀಡಿಯಾದವ್ರು ಶುರು ಮಾಡಿದ್ರು. ಆದರೆ ವಾಸ್ತವವಾಗಿ ಅಲ್ಲಿರುವಂಥ ಸರ್ಕಾರಿ ದಾಖಲೆಗಳಲ್ಲಿ ಅದನ್ನು ಜನ್ಮಸ್ಥಾನ್ ಎ ಮಸ್ಜಿದ್ ಅಂತಲೇ ಕರೀತಾರೆ. ಜನ್ಮಸ್ಥಾನದಲ್ಲಿ ಇರುವ ಮಸ್ಜಿದ್ ಅಂತ ಹೇಳಿದ್ರೆ ಬಾಬರೇನು ಅಲ್ಲಿ ಹುಟ್ಟಿರಲಿಲ್ಲ, ಅಥವಾ ಅದನ್ನು ಒಡೆದಂಥ ಮೀರ್ ಬಾಕಿ ಅಲ್ಲೇನು ಹುಟ್ಟಿರಲಿಲ್ಲ, ಅಥವಾ ಅವನಿಗೆ ಒಂದು ಆದೇಶವನ್ನು ಕೊಟ್ಟಂಥ ಒಬ್ಬ ಸೂಫಿ ಆಶಿಕಿ ಕಲ್ಲಂದರ್ ಅವನು ಕೂಡ ಅಲ್ಲಿ 3 ಜನ ಹುಟ್ಟಿರಲಿಲ್ಲ. ಈ 3 ಪಾತ್ರಗಳು ನಮಗೆ ಕಾಣಿಸುತ್ತೆ. ಅದನ್ನು ಒಡೆದವರಲ್ಲಿ ಅವನ 3 ಜನ ಹುಟ್ಟಿರಲಿಲ್ಲ. ಮತ್ತು ರಾಮ ಹುಟ್ಟಿದ್ದ ಅನ್ನುವುದು ನಮ್ಮ ಎಲ್ಲ ಪುರಾಣಗಳು, ಶಾಸ್ತ್ರಗಳು, ವಾಲ್ಮೀಕಿ ರಾಮಾಯಣ, ತುಳಸಿದಾಸರ ರಾಮಾಯಣ, ನರಹರಿಯ ಕನ್ನಡದ ತೊರವೆ ರಾಮಾಯಣ, ತಮಿಳಿನ ಕಂಬರಾಮಾಯಣ ಎಲ್ಲ ಕಡೆಗಳಲ್ಲಿ ಅಯೋಧ್ಯೆನೇ ಅಂತಲೇ ಇದೆ. ಅದಕ್ಕಿಂತ ಮುಖ್ಯವಾಗಿ ಜಾನಪದದಲ್ಲಿ ಜನಗಳ ಹೃದಯದಲ್ಲಿ ಮನಸ್ಸಿನಲ್ಲಿ ರಾಮನ ಬಾಲ್ಯ, ರಾಮನ ಹುಟ್ಟು ಆಗಿದ್ದು ಅಲ್ಲೇ ಅಯೋಧ್ಯೆಯಲ್ಲಿ ಅಂಥೇಳಿ ಶತಶತಮಾನಗಳಿಂದ ಹಿಂದೂಗಳು ನಂಬ್ಕೊಂಡು ಬಂದಿದ್ದಾರೆ. ಹೀಗಾಗಿ ಅಲ್ಲಿ ನಮಗೆ ಪೂರ್ವದಲ್ಲಿಯೇ ಒಂದು ದೇವಾಲಯವಿತ್ತು ಅನ್ನೋದ್ರ ಬಗ್ಗೆ ಯಾವ ಅನುಮಾನವೂ ಇಲ್ಲ. ಇವತ್ತು ಈ ಒಂದು ಟಿ ವಿ ಕಾರ್ಯಕ್ರಮವನ್ನು ನೋಡುವಂಥ ವೀಕ್ಷಕರಿಗೆ ಆಶ್ಚರ್ಯ ಆಗೋದು, ಈ ವಿಷಯವನ್ನೆಲ್ಲ ಇವಾಗ ಯಾಕೆ ಹೇಳ್ತಿದ್ದಾರೆ ಅಂದರೆ
ನೀವು ಸ್ವಲ್ಪ ಹಿಂದಕ್ಕೆ 85, 86, 1985, 85ನೇ ಇಸ್ವಿ, 86, 87, 88, 89, 90, 91 ಈ ಒಂದು 5-6 ವರ್ಷಗಳ ಕಾಲದಲ್ಲಿ ನೋಡಿದ್ರೆ ಆಗ ದೆಹಲಿಯಲ್ಲಿ ಇದ್ದಂತಹ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯ ವಿಶ್ವವಿದ್ಯಾಲಯದ 4 ಜನ ಇತಿಹಾಸಕಾರರು, ಯಾರು ಇರ್ಫಾನ್ ಹಬೀಬ್, ಆರ್ ಎಸ್ ಶರ್ಮಾ, ರೊಮಿಲಾ ಥಾಪರ್ ಇತ್ಯಾದಿಯವರು, ಇಲ್ಲಿ ಹರ್ಬಸನ್ ಮುಖಿಯಾ, ಇವ್ರುಗಳು ಅಲ್ಲಿ ಒಂದು ದೇವಾಲಯವಿತ್ತು ಅಂತ ಏನು ಸಾಕ್ಷಿ ಅಂತ ಕೇಳಕ್ಕೆ ಶುರು ಮಾಡಿದ್ರು. ದೇವಾಲಯವಿತ್ತು ಅನ್ನುವುದನ್ನು ನೀವೇನಾದರೂ ಪ್ರೂವ್ ಮಾಡಿಬಿಟ್ರೆ ಅದು ರಾಮಂದೇ ಆಗಬೇಕಾಗಿಲ್ಲ, ಯಾವುದೇ ಒಂದು ಬಾಬರ್ ಪೂರ್ವದ ಒಂದು ದೇವಾಲಯವನ್ನು ತೋರಿಸ್ಬಿಟ್ರೆ ನಾವು ಈ ಮುಸ್ಲಿಂ ಪರವಾದಂಥ ಹೋರಾಟವನ್ನೇ ನಿಲ್ಲಿಸ್ಬಿಡ್ತೀವಿ ಅಂತ ಒಬ್ಬರು ಹೇಳಿದರು. ಅವ್ರ ಹೆಸರು ಇಮಾಮ್ ಬುಖಾರಿ ಅಂತ. ಅವರು ಬಾಬ್ರಿ ಮಸ್ಜಿದ್ ಆ್ಯಕ್ಷನ್ ಕಮಿಟಿಯ ಮುಖ್ಯಸ್ಥರಾಗಿದ್ದರು, ಬಾಬ್ರಿ ಮಸೀದಿ ಕ್ರಿಯಾ ಸಮಿತಿಯ ಮುಖ್ಯಸ್ಥರಾಗಿದ್ದರು. ಈ ರೀತಿ ಕೆಲಸಗಳೆಲ್ಲ ಆ ಕಾಲದಲ್ಲಿ ನಡೀತು. ಅಂದರೆ ರಾಮನ ಜನ್ಮಸ್ಥಾನವನ್ನು ಪ್ರಶ್ನಿಸುವುದು, ರಾಮ ಅಲ್ಲೇ ಹುಟ್ಟಿದ ಅನ್ನೋದಕ್ಕೆ ಏನು ಎವಿಡೆನ್ಸ್ ಇದೆ ಅಂತ ಒಂದು ಎಮೋಷನಲ್ ಆಗಿ ಇನ್ನೊಬ್ಬರನ್ನ ಉದ್ರೇಕಗೊಳಿಸುವ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳುವಂಥದ್ದು ಇದು ನಡೀತು. ಮತ್ತು ಆಗಿನ ಕಾಲದಲ್ಲಿ ಯಾವುದನ್ನು ಇವತ್ತಿನ ರಾಜಕೀಯ ಭಾಷೆಯಲ್ಲಿ ನಾವು ಎಡಪಕ್ಷಗಳು ಅಥವಾ ಎಡಚಿಂತನೆ ಅಂತ ಕರಿತೀವಿ, ಲೆಫ್ಟ್ ವಿಂಗ್ ಅಥವಾ ಲೆಫ್ಟ್ ಚಿಂತನೆ, ಅದರಲ್ಲಿ ತಕ್ಕ ಮಟ್ಟಿಗೆ ಸಮಾಜವಾದಿಗಳು ಸೇರಿಕೊಳ್ತಾರೆ. ಅಲ್ಲಿ ಅವರು ಕೇಳಿದಂಥ ಅಥವಾ ಎತ್ತಿದಂಥ ಪ್ರಶ್ನೆ ಅಂದರೆ ಭಾರತದಲ್ಲಿ ಸೆಕ್ಯುಲರಿಸಮ್ ಇದೆ. ಭಾಳ ಮುಖ್ಯವಾಗಿ ನಮಗೆ ಅಯೋಧ್ಯ ಡಿಬೇಟನ್ನು ಮಂದಿರ ಮಸೀದಿ ಚರ್ಚೆಗಿಂತ ಸ್ವಲ್ಪ ವಿಸ್ತಾರವಾಗಿ ನೋಡುವ ಅವಶ್ಯಕತೆ ಇದೆ ನನ್ನ ದೃಷ್ಟಿಯಲ್ಲಿ. ಅದು ಏನು ಅಂದರೆ ಭಾರತದಲ್ಲಿ ಹೇಳಿ ಕೇಳಿ ನಮ್ಮ ಸಂವಿಧಾನ ನಮ್ಮನ್ನು ಸೆಕ್ಯುಲರ್ ರಾಜ್ಯ, ಸೆಕ್ಯುಲರ್ ಸ್ಟೇಟ್ ಅಂತ ಕರೆದಿದೆ. ಸೆಕ್ಯುಲರ್ ಅಂತ ಹೇಳಿದರೆ ಎಲ್ಲರಿಗೂ ಸಮಾನವಾದಂಥ ಜೀವನ ಮಾಡುವ ಅವಕಾಶ. ಅಂಥ ಸಂದರ್ಭದಲ್ಲಿ ಈಗಾಗಲೇ ಒಂದು ಗುಂಪಿನವರು ಅವರು ನಮಾಜು ಅಥವಾ ಪ್ರಾರ್ಥನೆಯನ್ನು ಮಾಡುವಂಥ ಜಾಗವನ್ನು ನಾವು ಯಾತಕ್ಕೋಸ್ಕರ ಮತ್ತೆ ವಿವಾದಕ್ಕೆ ಎಳ್ಕೊಂಬರಬೇಕು? ಇದರಿಂದ ಸೆಕ್ಯುಲರಿಸಮ್ನ ಢಾಂಚ ಅಂದರೆ ಅಲ್ಲಿದ್ದಂತಹ ಮಸೀದಿಯ ಗುಮ್ಮಟಗಳು ಏನಿದೆ, ಬುರುಜ್ಗಳು, ಅವುಗಳನ್ನು ಸೆಕ್ಯುಲರಿಸಮ್ನ ಸಂಕೇತಗಳು ಅಂತ ಹೇಳಿ ಲಾಲು ಪ್ರಸಾದ್ ಯಾದವ್ ಇತ್ಯಾದಿ ಆ ಕಾಲದ ಮುಖಂಡರುಗಳು ಕರೆದ್ರು. ಅದು ನಮ್ಮ ಪಾರ್ಲಿಮೆಂಟಲ್ಲೂ ಕೂಡ ಬಹಳ ದೊಡ್ಡ ಚರ್ಚೆ ಆಯಿತು. ಬಹಳ ಮಜಾ ಅಂದರೆ ಸೆಕ್ಯುಲರ್ ಅಂತ ಹೇಳಿದ್ರೆ ಯುರೋಪಿನ ಅರ್ಥದಲ್ಲಿ ನೀವು ಕ್ರಿಶ್ಚಿಯನ್ ರಿಲಿಜನ್ನಿಂದ ನಿಮ್ಮ ರಾಜಕೀಯ ಚಟುವಟಿಕೆಗಳನ್ನು, ಸಾಮಾಜಿಕ ಚಟುವಟಿಕೆಗಳನ್ನು ದೂರ ಇಡ್ತೀರಾ. ಅಂದರೆ ಸ್ಟೇಟ್ ಹ್ಯಾಸ್ ನೋ ಬಿಸ್ನೆಸ್ ಇನ್ ಚರ್ಚ್. ಚರ್ಚ್ ಬೇರೆ, ರಾಜ್ಯ ಅಥವಾ ರಾಜಕೀಯ ವ್ಯವಸ್ಥೆ, ಪಾರ್ಲಿಮೆಂಟ್ ವ್ಯವಸ್ಥೆ ಬೇರೆ. ಆದರೆ ಇಲ್ಲಿ ನಮ್ಮ ಸೆಕ್ಯುಲರಿಸಮ್ ಅನ್ನುವುದು ಒಂದು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯ, ಪೊಲಿಟಿಕಲ್ ಸೈನ್ಸ್ಗೆ, ಸಂವಿಧಾನಕ್ಕೆ ಸಂಬಂಧಪಟ್ಟ ವಿಷಯ. ಅದರ ಸಂಕೇತ ಒಂದು ಧಾರ್ಮಿಕವಾದ ಕಟ್ಟಡ ಹೇಗಾಗತ್ತೆ? ಅದು ಮಂದಿರ ಆಗಲಿ ಅಥವಾ ಮಸೀದಿ ಆಗಲಿ. ಅಂದರೆ ಸೆಕ್ಯುಲರಿಸಮ್ನ ಒಂದು ವಿಕೃತವಾದ ವ್ಯಾಖ್ಯಾನ ನಮ್ಮ ದೇಶದಲ್ಲಿ 1975 ಎಮರ್ಜೆನ್ಸಿ ಪ್ರಾರಂಭದಿಂದನೇ ಶುರುವಾಯಿತು. ಏಕೆಂದರೆ ಇಂದಿರಾ ಗಾಂಧಿಯವರ ಕಾಲದಲ್ಲೇ ಈ ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಅನ್ನೋ ಪದಗಳನ್ನು ಸಂವಿಧಾನದಲ್ಲಿ ಹಾಕಿದ್ರು. ಆವಾಗ ಪಾರ್ಲಿಮೆಂಟೇ ಇರಲಿಲ್ಲ, ಅಂದರೆ ವಿರೋಧ ಪಕ್ಷಗಳು ಚರ್ಚೆನೇ ಮಾಡದೆ ಅದನ್ನು ಅವರು ತೆಗೆದುಕೊಂಡ್ರು. ಮುಂದೆ ಬಂದಂತಹ ಅಟಲ್ ಬಿಹಾರಿ ವಾಜಪೇಯಿ ಇಂಥವ್ರು ಕೂಡ ತಪ್ಪು ಮಾಡಿದ್ರು. ಅದೇನು ಅಂದರೆ ಇವ್ರು ಯಾವುದನ್ನು ಸೆಕ್ಯುಲರಿಸಮ್ ಅಂದರೆ ಧರ್ಮ ನಿರಪೇಕ್ಷತೆ ಅಂತ ಕರೆದಿದ್ರು, ಧರ್ಮಕ್ಕೂ ನಮಗೂ ಸಂಬಂಧವಿಲ್ಲ ಅಂತ ಕರೆದಿದ್ರು. ಒಂದು ಎಡ ಚಿಂತನೆಯ ಸಮಾಜವಾದಿ ಮತ್ತು ಎಡ ಗುಂಪುಗಳು, ಕಾಂಗ್ರೆಸ್ನೂ ಸೇರಿದಂತೆ, ಅದನ್ನು ಇವರು ಸರ್ವಧರ್ಮ ಸಮಭಾವ ಅಂತ ಹೇಳಿದ್ರು. ಸರ್ವಧರ್ಮ ಸಮಭಾವ ಅನ್ನುವುದು ಸೆಕ್ಯುಲರಿಸಮ್ ಆಗಲ್ಲ. ಸೆಕ್ಯುಲರಿಸಮ್ ಅಂತ ಹೇಳಿದರೆ ಸ್ಟೇಟ್ ಶುಡ್ ಬಿ ಸೈಲೆಂಟ್ ಆ್ಯಂಡ್ ಅವೇ ಫ್ರಮ್ ಆಲ್ ದಿ ರಿಲಿಜಿಯಸ್ ಆ್ಯಕ್ಟಿವಿಟೀಸ್ ಅನ್ನೋದೇ ಅದರ ಅರ್ಥ ಯುರೋಪಿನ ಅರ್ಥದಲ್ಲಿ. ಆದರೆ ಇವರು ಎಲ್ಲ ಧರ್ಮಗಳನ್ನು ಸಮವಾಗಿ ನೋಡುವುದು ಅಂತಾಯಿತು. ಸಮವಾಗಿ ನೋಡುವುದು ಅಂತಾದರೆ ನಿಮ್ಮ ಅಯೋಧ್ಯೆಯನ್ನು ಒಡೆದ, ನಿಮ್ಮ ಕಾಶಿಯನ್ನು ಒಡೆದ, ನಿಮ್ಮ ಮಥುರಾವನ್ನು ಒಡೆದ, ಇನ್ನೂ ಅದೇ ರೀತಿ ಸೀತಾರಾಮ್ ಗೋಯಲ್ ಕೊಡುವಂತೆ 2000ಕ್ಕಿಂತ ಹೆಚ್ಚು ದೇವಸ್ಥಾನಗಳನ್ನು ಒಡೆದ ಒಂದು ಬರ್ಬರ ದಾಳಿಗಳನ್ನು ಮಾಡಿದ ಜನಗಳನ್ನು ಇತಿಹಾಸ ಕಾಲದಲ್ಲಿ ನಾನು ಹೇಳ್ತಿರೋದು, ಗಜ್ನಿ ಇರ್ಬೋದು, ಘೋರಿ ಇರ್ಬೋದು, ಬಾಬರ್ ಇರ್ಬೋದು, ಒಂದು ಕೆಲವು ಸಂದರ್ಭದಲ್ಲಿ ಅಕ್ಬರ್ ಇರ್ಬೋದು, ಔರಂಗಜೇಬ ಇರ್ಬೋದು, ಕರ್ನಾಟಕದಲ್ಲಿ ಟಿಪ್ಪು ಸುಲ್ತಾನ ಇರ್ಬೋದು, ಇವರು ಮಾಡಿದ ಆಕ್ರಮಣಗಳು ಅದು ಸರ್ವಧರ್ಮ ಸಮಭಾವದ ಚೌಕಟ್ಟಲ್ಲಿ ಹೇಗೆ ಬರುತ್ತೆ? ಆದರೆ ಈ ರೀತಿ ಚರ್ಚೆ ಕೂಡ ಆ ಕಾಲದಲ್ಲಿ ನಡೀತು. ಆಗ ಭಾರತೀಯ ಜನತಾ ಪಕ್ಷದ ಭಾಳ ಎರಡನೇ ಮುಖ್ಯ ನಾಯಕರಾಗಿದ್ದವರು ಲಾಲ್ ಕೃಷ್ಣ ಅದ್ವಾನಿಯವರು. ಅವರು ಅದಕ್ಕೆ ಏನು ಹೇಳೋಕ್ಕೆ ಶುರು ಮಾಡಿದ್ರು, ನೀವು ಎಡಗುಂಪುಗಳು ಹೇಳ್ತಾ ಇರುವಂಥದ್ದು ಸುಡೋ ಸೆಕ್ಯುಲರಿಸಮ್, ಹುಸಿ ಜಾತ್ಯತೀತವಾದ, ನಾವು ಹೇಳ್ತಾ ಇರೋದು ಅಸಲಿ ರಿಯಲ್ ಸೆಕ್ಯುಲರಿಸಮ್ ಅನ್ನುವಂಥ ವಾದ ನಡೀತು. ಅಂದರೆ ನಮ್ಮಲ್ಲಿ ಯಾವುದು
ಅತಿ ದೊಡ್ಡ ಒಂದು ರಾಜಕೀಯ ಶಕ್ತಿಯಾಗಿ ಮುಂದೆ ಬೆಳೀತು ಈ ಹಿಂದುತ್ವ ಮೂಮೆಂಟ್, ಹಿಂದುತ್ವ ಶಕ್ತಿ, ಹಿಂದುತ್ವದ ಚರ್ಚೆ. ಅದಕ್ಕೆ ಮೂಲವಾದ ಬೀಜರೂಪದ ಚರ್ಚೆ ಯಾವುದು ಅಂದರೆ ಭಾರತದಲ್ಲಿ ಸೆಕ್ಯುಲರಿಸಮ್ ಇದೆಯಾ ಇಲ್ವಾ, ಇರಬೇಕಾ ಇರಬಾರ್ದು ಅನ್ನೋ ಪ್ರಶ್ನೆ ಇಲ್ಲ. ಇರಬೇಕು ಅಂತಲೇ ಎರಡು ಗುಂಪು ಅವ್ರು ಹೇಳ್ತಿದ್ದಾರೆ. ಆದರೆ ಇರುವುದು ನಿಜವಾದ ಸೆಕ್ಯುಲರಿಸಮ್ಮು ಹುಸಿಯಾದ ಒಂದು ಗುಂಪುಗಳನ್ನು ಅಥವಾ ಒಂದಕ್ಕಿಂತ ಹೆಚ್ಚು ಗುಂಪುಗಳನ್ನು ಓಲೈಕೆ ಮಾಡುವಂಥ ರೀತಿಯ ತುಷ್ಟೀಕರಣ ಮಾಡುವಂಥ ಚರ್ಚೆಯ ಅನ್ನುವುದನ್ನು ತೆಗೆದುಕೊಂಡಿದ್ದು ಆ ಕಾಲದಲ್ಲಿ ಭಾರತೀಯ ಜನತಾ ಪಕ್ಷ. ಭಾರತೀಯ ಜನತಾ ಪಕ್ಷ ಅದನ್ನು ತೆಗೆದುಕೊಂಡಿದ್ದಕ್ಕೆ ಕಾರಣ ಏನು ಅಂದರೆ ಅದು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪಾರ್ಟಿಯಾಗಿತ್ತು. ಇವತ್ತಿನಂತೆ ಅದು ಸಾಕಷ್ಟು ಮಧ್ಯವಯಸ್ಸಿಗೆ ಬಂದಿರುವ ಪಾರ್ಟಿಯಾಗಿರಲಿಲ್ಲ. ಅದರಲ್ಲಿದ್ದಂಥ ಲೀಡರ್ಸ್ ಎಲ್ಲರೂ ಕೂಡ ರಾಷ್ಟ್ರೀಯ ವಿಚಾರಗಳನ್ನು ಹೊಂದಿದ್ದಂತಹ ಜನಸಂಘದಿಂದ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆಯಿಂದಲೇ ಪ್ರಮುಖರಾದವರು ಬಂದಿದ್ದು. ಮುರಳಿ ಮನೋಹರ್ ಜೋಶಿ ಇರ್ಬೋದು, ಲಾಲ್ ಕೃಷ್ಣ ಅದ್ವಾನಿ ಇರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ಇನ್ನೂ ಅನೇಕರು. ಹೀಗಾಗಿ ಸಹಜವಾಗಿಯೇ ಅವರಿಗೆ ಈ ಪ್ರಶ್ನೆಯನ್ನು ರಾಜಕೀಯ ಪ್ರಶ್ನೆಗಿಂತ ಮೇಲೆತ್ತಿ, ಅಂದರೆ ಪೊಲಿಟಿಕಲ್ ಡಿಸ್ಕಷನ್ಗಿಂತ ಮೇಲೆತ್ತಿ ಒಂದು ರಾಷ್ಟ್ರೀಯ ಸಂಕೇತದ ಪ್ರಶ್ನೆ. ಅಯೋಧ್ಯ ಈಸ್ ಎ ನ್ಯಾಷನಲ್ ಸಿಂಬಲ್, ರಾಮ ಈಸ್ ಅವರ್ ನ್ಯಾಷನಲ್ ಹೀರೋ. ಹಿಂದೂಗಳಿಗೆ ರಾಮ ಧಾರ್ಮಿಕ ನಾಯಕ, ವಾಲ್ಮೀಕಿ ಮಹರ್ಷಿಗಳಿಗೆ ಅಥವಾ ತುಳಸಿದಾಸರಿಗೆ ರಾಮ ಕಾವ್ಯ ನಾಯಕ. ನಮಗೆ ಸ್ವಾತಂತ್ರ್ಯ ನಂತರದಲ್ಲಿ ಬದುಕುತ್ತಿರುವ ಭಾರತೀಯರಾದ ನಮಗೆ ರಾಮ ಇಡೀ ದೇಶಕ್ಕೆ ಬೇಕಾದ ಸಾಂಸ್ಕೃತಿಕ ನಾಯಕ. ಸಕಲ ಗೃಹಸ್ಥನ ಸದ್ಗುಣಗಳನ್ನು, ಒಬ್ಬ ರಾಜ ಹೇಗೆ ಒಂದು ರಾಜ್ಯವನ್ನು ಆಳಬೇಕು, ಎಲ್ಲರನ್ನೂ ಮಕ್ಕಳಂತೆ ಪಾಲಿಸಿ ಅನ್ನುವ ರೀತಿಯ ಒಂದು ರಾಜ್ಯವಿದ್ದರೆ ನಮ್ಮಲ್ಲಿ ರಾಮರಾಜ್ಯ. ಆ ರಾಮರಾಜ್ಯ ಅನ್ನೋದು ರಾಮನ ರಾಜ್ಯ. ರಾಮನ ಕಾಲದಲ್ಲಿ ನಮಗೆ ಸಿಕ್ಕಂಥ ಒಂದು ಆದರ್ಶದ ಪ್ರಭುತ್ವ. ಈ ಪ್ರಭುತ್ವವನ್ನು ನೀವು ಡೆಮಾಕ್ರಸಿ ಇರಲಿ ಅಥವಾ ರಾಜರು ಇರುವಂಥ ಒಂದು ವ್ಯವಸ್ಥೆ ಇರಲಿ, ನಾವು ಆಚರಿಸಬೇಕು ಅನ್ನುವ ಕಾನ್ಸೆಪ್ಟು ನಮಗೆ ಬಂತು. ಈ ಇಡೀ ಅಯೋಧ್ಯ ಚಳುವಳಿಯನ್ನು ಒಂದು ಹಂತದಲ್ಲಿ ಸೆಕ್ಯುಲರಿಸಮ್ ಮತ್ತು ಹುಸಿ ಸೆಕ್ಯುಲರಿಸಮ್ನ ಚರ್ಚೆ ಅಂತ ತಗೊಂಡ್ರೆ, ಇನ್ನೊಂದು ಕಡೆ ಯಾವುದು ರಾಷ್ಟ್ರೀಯತೆ, ವಾಟ್ ಈಸ್ ನ್ಯಾಷನಲಿಸಮ್, ಭಾರತದಲ್ಲಿ ರಾಷ್ಟ್ರೀಯತೆ ಅಂದರೆ ಯಾವುದು, ರಾಷ್ಟ್ರೀಯತೆ ಅನ್ನುವುದು ಹಿಂದೂಯಿಸಮ್ ಅಥವಾ ಹಿಂದುತ್ವಕ್ಕಿಂತ ಬೇರೆನಾ ಅಥವಾ ಅದ್ರ ಜೊತೆ ಹೋಗುತ್ತಾ, ಹಿಂದುತ್ವ ಅನ್ನುವುದು ರಾಷ್ಟ್ರೀಯತೆಗೆ ವಿರುದ್ಧನಾ ಪೂರಕನಾ, ಹಿಂದುತ್ವ ಅಂತ ಹೇಳಿದರೆ ಕೋಮುವಾದನ ಅಥವಾ ರಾಷ್ಟ್ರೀಯತೆಗೆ ಈಕ್ವಲ್ ಆಗುತ್ತಾ, ರಾಷ್ಟ್ರೀಯತೆ ಅಂತ ಹೇಳಿದರೆ ಮಲ್ಟಿ ಕಲ್ಚರಲ್ ರಾಷ್ಟ್ರೀಯತೆನಾ, ಎಲ್ಲರ ವಿಚಾರಗಳನ್ನು ಸೇರಿಸ್ಕೊಂಡು ಮಾಡಿರುವಂಥ ರಾಷ್ಟ್ರೀಯತೆನಾ, ಅಥವಾ ಸಹಜವಾಗಿ ಆಯಾ ದೇಶಗಳಲ್ಲಿ ಯಾರು ಬಹುಸಂಖ್ಯಾತರು ಇರ್ತಾರೋ, ಅಮೇರಿಕಾದಲ್ಲಿ ಕ್ರಿಶ್ಚಿಯನ್ರು ಬಹುಸಂಖ್ಯಾತರು, ಇಂಗ್ಲೆಂಡಲ್ಲಿ ಕ್ರಿಶ್ಚಿಯನ್ರು ಬಹುಸಂಖ್ಯಾತರು, ಇರಾನ್ ಅಥವಾ ಇರಾಕ್ನಲ್ಲಿ ಇಸ್ಲಾಮನ್ನು ಫಾಲೋ ಮಾಡೋರು ಬಹುಸಂಖ್ಯಾತರು, ಭಾರತದಲ್ಲಿ ಹಿಂದೂ ಧರ್ಮವನ್ನು ಯಾವುದೇ ಇರ್ಬೋದು, ಶೈವ, ವೈಷ್ಣವ, ಶಾಕ್ತ, ಗಾಣಪತ್ಯ ಇತ್ಯಾದಿ, ಅದನ್ನು ಫಾಲೋ ಮಾಡೋರು ಬಹುಸಂಖ್ಯಾತರು. ಅವರ ಕಲ್ಚರ್ ಏನಿದೆಯೋ ಅದೇ ರಾಷ್ಟ್ರೀಯತೆಯ ಆಧಾರ ಆಗಬೇಕಾ ಆಗಬಾರ್ದಾ ಅನ್ನುವ ಚರ್ಚೆ ನಮಗೆ ಶುರುವಾಗಿದ್ದು ಈ ರಾಮ ಜನ್ಮಭೂಮಿಯ ಕಾರಣಕ್ಕೆ. ಹೀಗಾಗಿ ನಮ್ಮ ಇತಿಹಾಸದ ಬರವಣಿಗೆಯ ಚರ್ಚೆ, ನಮ್ಮ ಸಮಾಜ ರಚನೆಯ ಚರ್ಚೆ, ನಮ್ಮ ರಾಜಕೀಯ ಶಾಸ್ತ್ರ ಅಥವಾ ರಾಜ್ಯಶಾಸ್ತ್ರದ ಚರ್ಚೆ, ಸಂವಿಧಾನದಲ್ಲಿ ಅಳವಡಿಸಲ್ಪಟ್ಟಿರುವ ಸೆಕ್ಯುಲರಿಸಮ್ನ ಚರ್ಚೆ, ಹೀಗೆ ಅನೇಕ ಚರ್ಚೆಗಳು ಬಂತು. ಇನ್ನೊಂದು ಭಾಳ ಮುಖ್ಯವಾಗಿ ದೇವರು ಅಂತ ನಾವು ಪರಿಗಣಿಸಿರುವ, ಅತ್ಯಂತ ಶ್ರದ್ಧೆಯಿಂದ ಪರಿಗಣಿಸುವ ರಾಮನನ್ನು ಕೋರ್ಟ್ನಲ್ಲಿ ಒಬ್ಬ ದಾವೇದಾರ ಅಂತ ನಾವು ತೆಗೆದುಕೊಳ್ಬಹುದಾ ಅನ್ನೋದು ಕೂಡ ಅಲ್ಲಿ ಬಂತು. ಯಾಕೆಂದ್ರೆ ಮುಂದೆ ಅದನ್ನು ವಾದ ಮಾಡಿದಂಥ ಎಲ್ಲ ವಕೀಲರು, ಪರಾಶರನ್ನವ್ರ ತನಕ ನಾವು ರಾಮನ ಪರವಾಗಿ ವಾದ ಮಾಡ್ತಿದ್ವಿ. ಇದು ರಾಮನಿಗೆ ಸೇರಿದ ಜಾಗ, ರಾಮನೇ ವಾದ ಮಾಡೋಕ್ಕಾಗಲ್ಲ, ರಾಮನ ಕಕ್ಷಿದಾರರಾಗಿ ನಾವು ವಾದ ಮಾಡ್ತಾಯಿದ್ವಿ ಬಂತು. ಅಂದರೆ ಸುಪ್ರೀಂ ಕೋರ್ಟು ಅದರ ವಿಶಾಲವಾದಂತಹ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ತನ್ನ ವಿಶಾಲವಾದ ಅನುಭವದ ಒಂದು ಕೋಶದಲ್ಲಿ ಹಿಂದೆಂದೂ ಕೇಳಿರದ, ಅನುಭವಿಸದೇ ಇರುವಂತಹ ಒಂದು ವಿಚಿತ್ರವಾದ ಕೇಸನ್ನು ಕೂಡ ಅದು ಎದುರಿಸಬೇಕಾಗಿ ಬಂತು. ಇದಿಷ್ಟು ಇದಕ್ಕಿರುವಂಥ ಮುಖಗಳು. ಇಲ್ಲಿ ಈ ಅಯೋಧ್ಯ ರಾಮ ಜನ್ಮಭೂಮಿಯ ವಿಷಯ ಇದು ಕಾಂಟ್ರವರ್ಸರಿ ಅಲ್ಲವೇ ಅಲ್ಲ. ಬಾಬ್ರಿ ಮಸ್ಜಿದ್ ಅನ್ನುವಂಥದ್ದು ಆ ಜಾಗದಲ್ಲಿ ಬಂದಿದ್ದು ಯಾಕೆ ಮತ್ತು ಬಂದ ಮೇಲೆ ಅದನ್ನು ತೆಗೆಯೋದು ಹೇಗೆ ಅನ್ನುವುದು ಮಾತ್ರ ವಿಷಯವಾಗಿತ್ತು. ಇದಕ್ಕೆ ಸ್ವಲ್ಪ ನಾವು ಇತಿಹಾಸಕ್ಕೆ ಹಿಂದಕ್ಕೆ ಹೋಗೋದಾದರೆ, ಈ ರಾಮಜನ್ಮಭೂಮಿ ಹೋರಾಟವಂತ ಕರಿತೀನಿ ನಾನು ಇದನ್ನು, ರಾಮಜನ್ಮಭೂಮಿ ಮೂಮೆಂಟ್ ಅಂತಲೇ ಕರಿತೀನಿ. ಇತಿಹಾಸಕಾರರು ಅನೇಕರು, ಕೋವಿಂದ್ರಾಡ್ ಎಲ್ಸ್ಟ್ ಇತ್ಯಾದಿಯವರು ಹಾಗೆ ಕರೆದಿದ್ದಾರೆ. ಇದನ್ನು 3 ಹಂತಗಳಲ್ಲಿ ನೋಡ್ಬೋದು. ನಾವು ಹೇಗೆ ಕಾಲೇಜಿನಲ್ಲಿ ಪಾಠ ಮಾಡುವಾಗ ಹೇಳ್ತೀವಿ, 3 ಹಂತಗಳಲ್ಲಿ ನೋಡ್ಬೋದು. ಮೊದಲನೇದು ಹಿಂದೂ ಸಂತರು, ಆಧ್ಯಾತ್ಮಿಕ ವ್ಯಕ್ತಿಗಳು ಮತ್ತು ಕ್ಷತ್ರಿಯರು, ರಾಜರು ಅಥವಾ ಸಣ್ಣ ಪುಟ್ಟ ರಾಜ ಮಹಾರಾಜರು, ಅವರು ನಡೆಸಿದಂತಹ ಒಂದು ಸಂಘರ್ಷದ ಘಟ್ಟ.
ರಾಮಜನ್ಮಭೂಮಿಯ ಹೋರಾಟದ ಸಂಘರ್ಷದ ಘಟ್ಟ. ಅಂದರೆ ನಿಜಕ್ಕೂ ಸಮರದಲ್ಲಿ ಇಳಿದು ರಣಾಂಗಣದಲ್ಲಿ ಇಳಿದು ಯುದ್ಧ ಮಾಡಿದ ಘಟ್ಟ. ಎರಡನೇದು ವಿಶ್ವ ಹಿಂದೂ ಪರಿಷತ್ ಮತ್ತು ಉಳಿದಂಥ ಗುಂಪುಗಳು, ಅದರಲ್ಲಿ BJP ಇರ್ಬೋದು, ಶಿವಸೇನೆ ಇರ್ಬೋದು, ಬಜರಂಗ್ ದಳ ಇರ್ಬೋದು, ಬಟ್ ಬಹಳ ಮೇಯ್ನಾಗಿ VHP ವಿಶ್ವ ಹಿಂದೂ ಪರಿಷತ್ ಕೈಗೊಂಡಂತಹ ಈ ಬೇರೆ ಬೇರೆ ರಥಯಾತ್ರೆಗಳು, ರಥಯಾತ್ರೆ, ರಾಮಜ್ಯೋತಿ, ರಾಮಶಿಲೆ, ರಥಯಾತ್ರೆ ಇತ್ಯಾದಿಗಳು ಎರಡನೇ ಹಂತ. ಮೂರನೇದು ನ್ಯಾಯಾಲಯಗಳಲ್ಲಿ ಹೋರಾಟ, ಕೋರ್ಟ್ಗಳಲ್ಲಿ ಹೋರಾಟ. ಅದು ಲೋಯರ್ ಕೋರ್ಟ್ ಇರ್ಬೋದು, ಡಿಸ್ಟ್ರಿಕ್ಟ್ ಕೋರ್ಟ್ ಇರ್ಬೋದು, ಅದು ಅಲಹಾಬಾದಿನ ಹೈಕೋರ್ಟ್ ಇರ್ಬೋದು, ಅಥವಾ ಅದು ದೆಹಲಿಯ ಸರ್ವೋಚ್ಚ ನ್ಯಾಯಾಲಯ ತನಕ ಇರ್ಬೋದು. ಈ ಹೋರಾಟ 3 ಹಂತಗಳಲ್ಲಿ ಈ ಹೋರಾಟ ನಡೀತು. 1528ರಲ್ಲಿ ಯಾವಾಗ ಈ ರಾಮಜನ್ಮ ಭೂಮಿಯಲ್ಲಿ ಇದ್ದಂತಹ ದೇವಾಲಯವನ್ನು ನಾಶ ಮಾಡಿದ್ರು, ಆ ಹಂತದಿಂದ ಹಿಂದೂಗಳು ಸತತವಾಗಿ ತಮ್ಮ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ. ಇಲ್ಲಿ ಗಮನಿಸಬೇಕಾದ್ದು, ಭಾರತದಾದ್ಯಂತ ಇರುವಂಥ ಹಿಂದೂಗಳು ನಿಧಾನಕ್ಕೆ ಇದರಲ್ಲಿ ಸೇರಿಕೊಳ್ತಾ ಹೋದರು. ಪ್ರಾರಂಭದ ಹಂತವನ್ನು ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅಲ್ಲಿ ದೇವಸ್ಥಾನ ಇತ್ತು. ಅವಾಗ ಮುಂಚೆ ಹೇಳಿದೆ, ದೇವಸ್ಥಾನ ಇದ್ದದ್ದನ್ನು ಬಾಬರ್ ತನ್ನ ಸೈನ್ಯವನ್ನು ಅಲ್ಲಿಗೆ ತೆಗೆದುಕೊಂಡು ಬಂದ, ದೆಹಲಿ ಇತ್ಯಾದಿಯನ್ನು ದಾಟಿದ ಮೇಲೆ ಅವನ ಜೊತೆ, ಇದು ಬಹಳ ಇಂಪಾರ್ಟೆಂಟ್ ಈ ಪಾಯಿಂಟ್, ಈ ಸೂಫಿಯಿಸಮ್ ಅಂತ ಇದೆಯಲ್ಲ, ಸೂಫಿಗಳು, ಸೂಫಿ ಸಾಂಗ್ಸ್, ಸೂಫಿ ಹಾಡುಗಳು ಅನ್ನೋದು ವಿಶೇಷವಾಗಿ ಇವತ್ತಿನ ನಮ್ಮ ಬಾಲಿವುಡ್ ಸಿನಿಮಾಗಳಲ್ಲಿ ಬೇಕಾದಷ್ಟು ಮಟ್ಟಕ್ಕೆ ಅದು ಬರುತ್ತೆ. ಮೌಲಾ ಮೌಲಾ ಅನ್ನುವಂಥ ಹಾಡುಗಳು ಇತ್ಯಾದಿ ಹಾಡುಗಳು ಬೇರೆ ಬೇರೆ 20-25 ವರ್ಷದಲ್ಲಿ ನಮಗೆ ಸೂಫಿ ಹಾಡುಗಳು ಬಹುತೇಕ ಅನೇಕ ಹಿಂದಿ ಸಿನಿಮಾಗಳಲ್ಲೂ ಬಂದಿದೆ. ಕರ್ನಾಟಕದಲ್ಲೂ ಅನೇಕರು ಭಾವಗೀತೆಗಳನ್ನು ಹಾಡುವಂಥ ಗಾಯಕರು ಗಾಯಕಿಯರು ಸೂಫಿ ಹಾಡುಗಳನ್ನು ಹಾಡ್ತಾರೆ. ಇದರಿಂದ ನಮಗೇನು ಬಂದಿದೆ ಅಂದರೆ, ಸೂಫಿಗಳು ಅಂದರೆ ನಮ್ಮ ಧಾರ್ಮಿಕ ಕವಿಗಳಿದಾರಲ್ಲ, ಅಥವಾ ನಮ್ಮ ಆಧ್ಯಾತ್ಮಿಕ ಕವಿಗಳಿದಾರ, ಅವರ ರೀತಿಯಲ್ಲೇ ಇರುವಂಥ ಇಸ್ಲಾಮನ್ನು ಫಾಲೋ ಮಾಡಬಹುದಾದ, ಅಥವಾ ಸ್ವಲ್ಪ ಮಾಡಿ ಸ್ವಲ್ಪ ಉದಾರವಾಗಿ ಇರಬಹುದಾದಂಥ ವ್ಯಕ್ತಿಗಳು ಅನ್ನೋ ಕಲ್ಪನೆ ಬಂದಿದೆ. ಇಲ್ಲಿ ಒಬ್ಬ ಸೂಫಿ ಫಕೀರ ಬಾಬರ್ ಜೊತೆ ಬರ್ತಾನೆ. ಇವನು ಯಾರು ಅಂತ ಹೇಳಿದ್ರೆ ಹಜರತ್ ಫಜಲ್ ಮೂಸಾ ಅಶಕನ್ ಕಲಂದರ್ ಅವನ ಹೆಸರು. ಇವನು ಬಂದ್ಬಿಟ್ಟು, ನೋಡಪ್ಪ, ನನಗೆ ಪ್ರತಿದಿನ ನಮಾಜ್ ಮಾಡೋದಕ್ಕೆ ಒಂದು ಜಾಗ ಬೇಕು, ಹಾಗಾಗಿ ಇಲ್ಲಿರುವಂಥ ಜನ್ಮಸ್ಥಾನ್ ಜಾಗ ಯಾವುದಿದೆ ಮಂದಿರ, ಅದನ್ನು ಕೆಡವಿ ಅಲ್ಲಿ ಮಸೀದಿಯನ್ನು ಮಾಡಿಕೊಡು ಅಂತ ಕೇಳ್ತಾನೆ. ಇಲ್ಲಿರುವಂಥ ಮಜಾ ಅಂದರೆ, ಆ ಅಯೋಧ್ಯೆ ಊರು ಏನಿದೆ ಇವತ್ತಿಗೂ ಕೂಡ ಇದೆ, ಅದು ಇವತ್ತೇನು ಬಹಳ ದೊಡ್ಡ ಟೌನ್ ಏನಲ್ಲ, ಅಯೋಧ್ಯೆ ಒಂದು ಸಣ್ಣ ಪಟ್ಟಣ, ಅದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಕೂಡ ಅಲ್ಲ ಅದು ಇವತ್ತು. ಅಲ್ಲಿಗೆ ಅವನು ಸಹಜವಾಗಿ ಇನ್ಯಾವುದಾದ್ರು ಜಾಗದಲ್ಲಿ ಕಟ್ಕೊಡು ಅಂತ ಕೇಳ್ಬೋದಾಯ್ತು. ಒಂದು ಊರಿನಲ್ಲಿ ಬೇಕಾದಷ್ಟು ಜಾಗ ಇರುತ್ತೆ, ಅಲ್ಲಿ ಕಟ್ಕೊಡು ಅಂತ ಕೇಳ್ಬೋದು. ಇದನ್ನೇ ಕೆಡವಿ ಯಾಕೆ ಮಾಡ್ದ ಅಂತ ಹೇಳಿದ್ರೆ, ಇದು ಅವನು ಯಾವ ಮತವನ್ನು ಅವನು ಅನುಸರಣೆ ಮಾಡ್ತಾ ಇದ್ದಾನೋ ಅದರಲ್ಲಿ ಇರುವಂಥ ಐಕೊನೋಕ್ಲಾಸಮ್, ಅದರಲ್ಲಿ ಇರುವಂಥ ವಿಗ್ರಹ ಭಂಜಕ ಮನೋಭಾವ, ಅದು ಸೋಮನಾಥವನ್ನು ಹೊಡೆದಂಥ ಗಜನಿ ಇರ್ಬೋದು, ಬೇರೆ ಬೇರೆ ಕರ್ನಾಟಕದಲ್ಲಿರ್ತಕ್ಕಂಥ ಬೇಲೂರು ಅಥವಾ ಹಳೇಬೀಡನ್ನು ನಾಶ ಮಾಡಿದಂಥ ಆ ಒಂದು ಮತಾಂಧ ಆಕ್ರಮಣಕಾರಿಗಳಿರ್ಬೋದು, ಅವರಲ್ಲಿ ಇದ್ದಿದ್ದೇನೆಂದರೆ ಅನ್ಯರ ಪೂಜಾ ಸ್ಥಾನಗಳನ್ನು ನಾವು ಧ್ವಂಸ ಮಾಡ್ಬೋದು. ಇದನ್ನೇ ಸೀತಾರಾಮ್ ಗೋಯಲ್ ಅವರು ತಮ್ಮ ಪುಸ್ತಕದಲ್ಲಿ ಅರಬ್ಬಿ ಮತ್ತು ಪಾರ್ಸಿ ರೆಕಾರ್ಡ್ಸ್ ಮೂಲಕ ಸಾವಿರ ದಾಖಲೆಗಳನ್ನು ಅವರು ಕೊಟ್ಟಿದ್ದಾರೆ. ಯಾಕೆ, ನೀವು ಒಬ್ಬ ದೇವನೇ ನಮಗೆ ದೇವರು ಅಂತ ಒಪ್ಕೊಳ್ಳೋದೇನು ಸಮಸ್ಯೆ ಅಲ್ಲ, ಹಾಗಲ್ಲದೆ ಬಹುದೇವತೆಗಳನ್ನು ಪೂಜೆ ಮಾಡುವವರನ್ನು ಹಿಂಸಿಸುವುದು ಮಾನವೀಯತೆ ದೃಷ್ಟಿಯಿಂದಲೂ ತಪ್ಪು, ಹಿಂದೂ ಧರ್ಮ ದೃಷ್ಟಿಯಿಂದ ತಪ್ಪು, ನಮ್ಮ ಸಂವಿಧಾನ ದೃಷ್ಟಿಯಿಂದಲೂ ತಪ್ಪದು. ಆ್ಯಕ್ಚುಲಿ ಈ ಕೆಲಸ ಆವಾಗ ಸಂವಿಧಾನ ಇರಲಿಲ್ಲ. ನಾನು ಹೇಳ್ತಿರೋದು ಆ ಸೂಫಿಗೆ ಮಾತಿಗೆ ಇವನು ಬೆಲೆ ಕೊಟ್ಟ. ಆಗ ಬಾಬರ್ ತನ್ನ ಸೇನಾಪತಿಯಾದಂಥ ಮೀರ್ ಬಾಕಿ ಅನ್ನೋನಿಗೇನು ಹೇಳ್ದ, ಈ ಮಾತನ್ನು ನಡೆಸ್ಕೊಡು ಅಂತ ಹೇಳ್ದ. ಮೀರ್ ಬಾಕಿ ಯಾರಿಗೋಸ್ಕರ ಈ ಜನ್ಮಸ್ಥಾನ್ ಮಂದಿರವನ್ನು ನಾಶ ಮಾಡ್ದ ಅಂದರೆ ಸೂಫಿಗಳಿಗೋಸ್ಕರ. ಸೂಫಿಗಳ ವಿಚಾರವಾಗಿ ಕರ್ನಾಟಕದಲ್ಲಿ ಅನೇಕ ಲೇಖಕರು ಬಹಳ ಒಂದು ತುಂಬ ಉದಾರವಾದಿ ನೆಲೆಯ ಪುಸ್ತಕಗಳನ್ನು ಲೇಖನಗಳನ್ನು ಬರೆದಿದ್ದಾರೆ. ಆದರೆ ಅವರು ಯಾರೂ ಕೂಡ ಈ ವಿಷಯವನ್ನು ತಮ್ಮ ಬರವಣಿಗೆಗಳಲ್ಲಿ ಹೈಲೈಟ್ ಮಾಡಲ್ಲ. ಅದು ಮೊಹಮ್ಮದ್ ಕಟ್ಪಾಡಿಯವರ ಬರವಣಿಗೆ ಇರ್ಬೋದು, ಅದು ರಹಮತ್ ತರೀಕೆರೆ ಪ್ರೊಫೆಸರ್, ಭಾಳ ಒಳ್ಳೆಯ ಅಧ್ಯಾಪಕರು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ನಾನು ಅವರ ಪುಸ್ತಕದ ಬಗ್ಗೆ ಮಾತಾಡ್ತಿರೋದು. ಡಾಕ್ಟರ್ ರಹಮತ್ ತರೀಕೆರೆ ಇರ್ಬೋದು, ಅವರ ಪುಸ್ತಕಗಳಲ್ಲಿ ಈ ರೀತಿಯ ಅಂಶಗಳು ಬರೋದಿಲ್ಲ. ಇನ್ನು ಇಂಗ್ಲೀಷ್ನಲ್ಲಿ ಬರೆದಿರೋ ಅನೇಕ ಪುಸ್ತಕಗಳಲ್ಲಿ ವೇದಾಂತ ಇನ್ ಇಸ್ಲಾಮಿಕ್ ಡ್ರೆಸ್, ವೇದಾಂತವೇ ಒಂದು ಇಸ್ಲಾಮಿನ ವೇಷದಲ್ಲಿ ಬಂದಿದೆ ಅನ್ನುವಷ್ಟು ಮಟ್ಟಕ್ಕೆ ಈ ವ್ಯಾಖ್ಯಾನವನ್ನು ಓಶೋ, ರಜನೀಶ್ ಇತ್ಯಾದಿಯವರು ಕೂಡ ತಪ್ಪಾಗಿ ಮಾಡಿದ್ದಾರೆ. ಅವ್ರು ಹೇಳಿರೋದು ತಪ್ಪೇನೆ, ಸತ್ಯಕ್ಕಿಂತ ಯಾರೂ ದೊಡ್ಡವರಲ್ಲ. ಯಾಕಿದನ್ನು ಹೇಳಿದೆ ಅಂದರೆ,
ಸೂಫಿವಾದ ಅನ್ನುವುದು ಸೂಫಿಯಿಸಮ್ ಅನ್ನೋದು ಉದಾರವಾಗಿದ್ದರೆ ಪಕ್ಕದಲ್ಲಿ ಕಟ್ಕೊಳ್ಳೋರು, ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಅವರು ಒಂದು ಭವ್ಯವಾದ ಒಂದು ಅವರ ನಮಾಜು ಮಾಡುವ ಪ್ರಾರ್ಥನಾ ಸ್ಥಳವನ್ನೇ ಕಟ್ಕೊಂಡಿದ್ದಿದ್ರೆ ಈ ಸಮಸ್ಯೆನೇ ಆಗ್ತಿಲ್ಲ. ಬಾಬರ್, ಆ ಸೂಫಿ ಮತ್ತು ಒಡೆದಂಥ ಮೀರ್ ಬಾಕಿ ಈ 3 ಜನ ತಪ್ಪಿತಸ್ಥರು. ಅದನ್ನು ಅವರು ಅಲ್ಲಿಗೆ ಮುಗಿಸಿದ್ದಿದ್ರೆ ಈ ಒಂದು ಬಾಬ್ರಿ ಮಸೀದಿಯ ವಿವಾದ 500 ವರ್ಷಗಳ ಕಾಲ ನಡೀತಾನೆ ಇರಲಿಲ್ಲ. ಇದರ ಅರ್ಥ ಏನು ಅಂದರೆ, ನಾವು ಇನ್ನೊಂದು ಸರ್ತಿ ಭಾರತದಲ್ಲಿ ನೆಲೆಯೂರಿರುವ ಸೂಫಿ ಚಿಂತನೆಯನ್ನು ಚಿಂತನೆ ಮಾಡಬೇಕು, ಅಧ್ಯಯನ ಮಾಡಬೇಕು ಅಂತ ನಾನೊಬ್ಬ ಇತಿಹಾಸಕಾರನಾಗಿ, ಸಂಸ್ಕೃತಿ ಅಧ್ಯಯನಕಾರನಾಗಿ ಹೇಳ್ತೀನಿ. ಇಲ್ಲಿ ನಾವು ಗಮನಿಸಬೇಕಾದ ಏನು ಅಂತ ಹೇಳಿದ್ರೆ, ಅವನು ಮೀರ್ ಬಾಕಿ ಹಾಗೆ ಆ ಒಂದು ರಾಮ ಹುಟ್ಟಿದ ಅಂತ ನಂಬಿಕೆಯಲ್ಲಿ ಒಂದು ದೇವಸ್ಥಾನ ಇದೆಯಲ್ಲ ಆ ಜಾಗದಲ್ಲಿ, ಅದನ್ನು ಅವನು ಒಡೆಯಕ್ಕೆ ಸೈನ್ಯವನ್ನು ತೆಗೆದುಕೊಂಡು ಹೋದಾಗ ಬ್ರಿಟಿಷ್ ಅಧಿಕಾರಿ ಕನ್ನಿಂಗ್ಹ್ಯಾಮ್ ಅವನು ದಾಖಲೆ ಮಾಡಿರುವಂತೆ ಅಯೋಧ್ಯೆಯ ರಾಮಜನ್ಮಭೂಮಿ, ನಾನು ಅವನ ಮಾತನ್ನೇ ಕೋಟ್ ಮಾಡ್ತಾ ಇದ್ದೀನಿ, ಅಯೋಧ್ಯೆಯ ರಾಮಜನ್ಮಭೂಮಿ ಮಂದಿರಕ್ಕಾಗಿ ನಡೆದ ಭೀಕರ ಕಾಳಗ ಅನೇಕ ದಿನಗಳವರೆಗೆ ನಡೆಯಿತು. ಹಿಂದೂಗಳು ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಕೊಳ್ಳಿಲ್ಲ. ಏಕೆಂದರೆ ಕ್ಷಾತ್ರ ಹೊಡೆದ ಸಂಘರ್ಷದ ಒಂದು ವಿಜಿಗೀಷು ಪರಂಪರೆ ಹಿಂದೂಗಳದ್ದು. ಈ ಭೀಷಣ ಕದನದಲ್ಲಿ ಸುಮಾರು 1,74,000 ಜನ ಪ್ರಾಣಾರ್ಪಣೆ ಮಾಡಿದ ನಂತರವಷ್ಟೇ ಈ ಬಾಕಿ ಖಾನನಿಗೆ ಮಂದಿರದ ಬಳಿ ಪ್ರವೇಶಿಸಲು ಸಾಧ್ಯವಾಯಿತು ಅಂತ ಕನ್ನಿಂಗ್ಹ್ಯಾಮ್ ಬರೀತು. ಅಂದರೆ 1,74,000 ಜನ ಹಿಂದೂ ಯೋಧರು ಮೊದಲನೇ ಯುದ್ಧದಲ್ಲಿ ಆಹುತಿಯಾದರು. ಆಮೇಲೇ ಅವನು ಒಳಕ್ಕೆ ಹೋಗೋದಕ್ಕೆ ಸಾಧ್ಯವಾಯಿತು. ಇದು ಆದಾಗ ಭಾಳ ಮಜಾ ಅಂದರೆ, ಮಹತಾಬ್ ಸಿಂಗ್ ಅಂತ ಬೇರೆ ಒಂದು ರಾಜ್ಯದ ರಾಜ, ಅವನು ತೀರ್ಥಯಾತ್ರೆಗೋಸ್ಕರ ಅಯೋಧ್ಯೆಗೆ ಬಂದಿದ್ದ. ಅವನಿಗೆ ಗೊತ್ತಾಯಿತು, ಅವನು ಕೂಡ ಬಂದು ಈ ಯುದ್ಧದಲ್ಲಿ ಸೇರಿಕೊಂಡ, ಅವನ ಪ್ರಾಣವನ್ನು ಕೂಡ ತ್ಯಾಗ ಮಾಡಿದವನು. ಅಂದರೆ ಹೀಗೆ ಇದರ ಒಂದು ಹೋರಾಟದ ಕಥೆ ರಾಮ ಜನ್ಮಭೂಮಿಯದು ಶುರುವಾಗುತ್ತೆ. ಇದಾದಮೇಲೆ 7-8 ದಿನಗಳ ಕಾಲ ಮೀರ್ಬಾಕಿಯ ಸೈನ್ಯಕ್ಕೂ ಮತ್ತು ಅಲ್ಲಿದ್ದಂತಹ ದೇವಾಲಯ ರಕ್ಷಣೆ ಮಾಡುವ ಸೈನಿಕರಿಗೂ ಹೋರಾಟ ನಡೀತು. ಆಮೇಲೆ 1528 ಮಾರ್ಚ್ 8ಕ್ಕೆ ಶುರುವಾದಂಥ ಯುದ್ಧ 7-8 ದಿನಗಳಿಗೆ ಇದು ಮುಗಿತು. ಈ ಕಾರಣಕ್ಕೋಸ್ಕರ ನಾನೇನು ಹೇಳ್ತೀನಿ ಅಂದರೆ, ಇಟ್ ಈಸ್ ಒನ್ ಆಫ್ ಅವರ್ ಭಾರತ್ಸ್ ಬಿಗ್ಗೆಸ್ಟ್ ಪೀಪಲ್ಸ್ ಮೂಮೆಂಟ್. ಜನಗಳ ಹೋರಾಟ ಇದು ಯಾವುದೋ ಮುಂದೆ ಬಂದಂಥ ಅದ್ವಾನಿನೋ ವಾಜಪೇಯಿಯೋ ಅಥವಾ ಮೋದಿಯವರೋ ಅವರು ತಮ್ಮ ಒಂದು ರಾಜಕೀಯ ವಿಷಯಕ್ಕೋಸ್ಕರ ರಾಮ ಜನ್ಮಭೂಮಿಯನ್ನು ಎತ್ಕೊಂಡ್ರು ಅಂತಲ್ಲ, ಜನಕ್ಕೆ ಅನ್ನಿಸ್ತು. ಯಾವುದನ್ನು ನಾವು ಜನತಾ ಜನಾರ್ದನ ಅಂತ ಹೇಳ್ತೀವಿ, ಜನತೆಗೆ ಅನ್ನಿಸಿದ್ರಿಂದ ಇದು ಜನಾಂದೋಲನವಾಗಿ ಮಾರ್ಪಡ್ತು. ಬೇರೆ ಸಣ್ಣ ಪುಟ್ಟ ದೇವಸ್ಥಾನಗಳನ್ನು ಆದಾಗ ಜನಗಳು ಬಿಟ್ಟಿರ್ಬೋದು ಅಥವಾ ಅಲ್ಲೂ ಹೋರಾಟ ಮಾಡಿ ಒಂದಷ್ಟು ಕಾಲ ಆದಮೇಲೆ ಕೈ ಚೆಲ್ಲಿರ್ಬೋದು. ಆದರೆ ರಾಮ ಅನ್ನೋದು ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಇರುವಂತಹ ಒಂದು ಆಧ್ಯಾತ್ಮದ ಸಂಕೇತ, ಒಂದು ಸಾತ್ವಿಕ ಬೆಳಕಿನ ಸಂಕೇತ ರಾಮ ಅಂದರೆ. ಆ ರಾಮನನ್ನು ಬಿಟ್ಟು ನೀವು ಹಿಂದೂಗಳು ರಾಮಾಯಣವನ್ನು ನೆನಪಿಸ್ಕೊಳ್ಳೋಕ್ಕಾಗಲ್ಲ, ಅಥವಾ ರಾಮನ ಜನ್ಮಸ್ಥಾನವನ್ನು ಬಿಟ್ಟು ಉಳಿದಂಥ ತೀರ್ಥಕ್ಷೇತ್ರಗಳನ್ನು ಕಲ್ಪಿಸ್ಕೊಳ್ಳೋದಾದರೂ ಹೇಗೆ ಅನ್ನೋ ಕಾರಣಕ್ಕೋಸ್ಕರ ಆಯಿತು. ಹೀಗಾಗಿ ಈ ರಾಮಾಯಣದ ಈ ರಾಮಜನ್ಮಭೂಮಿಯ ಹೋರಾಟ ಅದು ದೀರ್ಘಕಾಲ ನಡೀತು. 75 ಅಥವಾ 76 ಬಾರಿ ರಾಮಜನ್ಮಭೂಮಿಗೋಸ್ಕರ ಸ್ವಾತಂತ್ರ್ಯ ಪೂರ್ವದಲ್ಲೇ ಹೋರಾಟಗಳು ನಡೀತು. ಅದರ ವಿವರಗಳನ್ನು ನಾವು ಮೀನಾಕ್ಷಿ ಜೈನ್ ರಾಮಾಯಣ ಅಯೋಧ್ಯ ಅಂತ ಪುಸ್ತಕ ಬರೆದಿದ್ದಾರೆ, ಅದರಲ್ಲಿ ನೋಡ್ಬೋದು. ಸೀತಾರಾಮ್ ಗೋಯಲ್ ಅವರು ವಾಟ್ ಹ್ಯಾಪನ್ ಟು ಹಿಂದೂ ಟೆಂಪಲ್ಸ್ ಅನ್ನುವುದು 2 ಸಂಪುಟದ ಪುಸ್ತಕಗಳಿದೆ, ಅದರಲ್ಲಿ ಭಾಳ ದೀರ್ಘವಾಗಿ ಬರೆದಿದ್ದಾರೆ. ಆಮೇಲೆ ದಿ ಕೇಸ್ ಅಗೇನ್ಸ್ಟ್ ದಿ ಟೆಂಪಲ್ ಅಂತ ಕಾಯ್ನ್ರಾಡ್ ಎಲ್ಸ್ಟ್ ಅನ್ನುವ ಬೆಲ್ಜಿಯಂನ ಒಬ್ಬ ಚಿಂತಕ ಬರೆದಿದ್ದಾರೆ, ಆ ಗ್ರಂಥದಲ್ಲಿ ನೋಡ್ಬೋದು. ದ ರೋಡ್ ಟು ಅಯೋಧ್ಯ ಅನ್ನೋ ಪುಸ್ತಕದಲ್ಲಿ ಜೈ ದುಬಾಷಿ ಅನ್ನುವಂಥ ಪತ್ರಕರ್ತರು, ಅವರು ಲಂಡನ್ನಲ್ಲಿದ್ದಂಥ ಪತ್ರಿಕೆಗಳು, ಟೋಕಿಯೋ ಪತ್ರಿಕೆಗೆಲ್ಲ ಅವರು ಬರಿತಾ ಇದ್ದವರು. ಒಂದು ಕಾಲಕ್ಕೆ ಅವರು ಕಮ್ಯುನಿಸ್ಟ್ ಆಗಿದ್ದು ಕೃಷ್ಣ ಮೆನನ್ನವರ ಜೊತೆಯಲ್ಲಿ ಕೆಲಸ ಮಾಡಿದವರು. ಆಮೇಲೆ ಅವರು ಹೆಚ್ಚು ಭಾರತೀಯ ವಿಚಾರದ ಕಡೆಗೆ ಬಂದವರು. ಜೈ ದುಬಾಷಿ ಅಂತ ಪತ್ರಕರ್ತರು ಆ ಕಾಲದಲ್ಲಿ, ಅವರು ರೋಡ್ ಟು ಅಯೋಧ್ಯ ಅನ್ನೋ ಪುಸ್ತಕ ಬರೆದಿದ್ದಾರೆ. ಆಮೇಲೆ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟನ್ನು ಇಟ್ಕೊಂಡು ರಾಮ ಜೋಯಿಸ್ಸು, ಅರುಣ್ ಜೇಟ್ಲಿ, ಜೈ ದುಬಾಷಿ, ಆಮೇಲೆ ಇನ್ನೂ ಬೇರೆ ಬೇರೆ ಸಪನ್ ದಾಸ್ ಗುಪ್ತಾ, ಇವತ್ತು ಕೂಡ ಇರುವಂಥ ಪ್ರಸಿದ್ಧ ಪತ್ರಕರ್ತರು, ಅವರು ಕೂಡ ಈ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ರಾಮ ಜನ್ಮಭೂಮಿಗೆ ಬಜರಂಗದಳ, ವಿಶ್ವ ಹಿಂದೂ ಪರಿಷತ್ ಇವರೆಲ್ಲ ಮಾಡಿದಂಥ ಒಂದು ಗ್ರೌಂಡ್ ಲೆವೆಲ್ಲಿನ ಹೋರಾಟದ ಒಂದು ಆಯಾಮ ಇದೆ. ಅದಲ್ಲದೆ ಇದಕ್ಕಿರುವಂಥ ಇನ್ನೊಂದು ಆಯಾಮ ಯಾವುದು ಅಂದರೆ, ಪತ್ರಿಕೆಗಳ ಮೂಲಕ, ಆಮೇಲೆ ಮ್ಯಾಗ್ಝಿನ್ಗಳು ಅಂತಿಲ್ಲ, ವಾರಪತ್ರಿಕೆ ಇತ್ಯಾದಿಗಳ ಮೂಲಕ ನಡೆದಂಥ ಹೋರಾಟ. ಈ ಪತ್ರಿಕೆಗಳಲ್ಲಿ ನಡೆದಂಥ ರಾಮಜನ್ಮಭೂಮಿಯ ಹೋರಾಟವನ್ನು ಇವತ್ತಿನ ನಮ್ಮ ವೀಕ್ಷಕರಿಗೋಸ್ಕರ ಸ್ವಲ್ಪ ಹೇಳಬೇಕು.
ಇವತ್ತಿನ ಕಾಲದಲ್ಲಿ ನಮ್ಮ ಪತ್ರಿಕೋದ್ಯಮ ತೆಳುವಾಗಿದೆ, ನಮ್ಮ ಮಾಧ್ಯಮಗಳು ತೆಳುವಾಗಿದೆ. ಆಗಿನ ಕಾಲದಲ್ಲಿ ಸೆಕ್ಯುಲರಿಸಮ್ ಅಂದರೆ ಏನು ಅಂತ ಕೆಲವು ಕರ್ನಾಟಕದ ಪತ್ರಿಕೆಗಳು, ನಾನು ಹೆಸರು ಹೇಳೋಕ್ಕೆ ಇಷ್ಟಪಡೋದಿಲ್ಲ, ಅವು ನಿಶ್ಚಯ ಮಾಡಿಬಿಟ್ಟಿದ್ವು. ಅವು ಏಕಮುಖವಾಗಿ ರಾಮಜನ್ಮಭೂಮಿಯ ಪರವಾಗಿ ಯಾರ್ಯಾರು ಮಾತಾಡ್ತಾರೆ, ಹೋರಾಟ ಮಾಡ್ತಾರೆ, ದನಿ ಎತ್ತುತ್ತಾರೆ ಅವ್ರನ್ನ ಕೋಮುವಾದಿಗಳು, ಫ್ಯಾಸಿಸ್ಟ್ ಶಕ್ತಿಗಳು ಅಂತ ಮುಂಚೆನೇ ನಿಶ್ಚಯ ಮಾಡಿಬಿಟ್ಟಿದ್ವು. ಕನ್ನಡದ ಒಬ್ಬ ಪ್ರಸಿದ್ಧ ನಟ ಆ ಕಾಲದಲ್ಲಿ ರಾಮ ಮಂದಿರವನ್ನು ಯಾಕೆ ಕಟ್ತೀರಾ, ಅಲ್ಲೊಂದು ಶೌಚಾಲಯವನ್ನು ನಿರ್ಮಾಣ ಮಾಡಿ ಅಂತ ಹೇಳಿದ್ದು ಉಂಟು. ಅಂಥ ಸಂದರ್ಭದಲ್ಲಿ ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರು ಭಾರತದ ಪ್ರಧಾನಮಂತ್ರಿ ಆಗಿದ್ದವರು, ವಿ ಪಿ ಸಿಂಗ್ ಅವರು ಆ ಜಾಗ ನೋಡೋಣ ಅಂತ ವಿಸಿಟ್ ಮಾಡೋಕ್ಕೆ ಹೋದಾಗ ಆ ರಾಮ ಜನ್ಮಭೂಮಿ ಪ್ಲಸ್ ಆ ಬಾಬರಿ ಮಸೀದಿ ಜಾಗ ಇತ್ತಲ್ಲ, ಅದನ್ನು ನೋಡಿ ಅವ್ರು ಹೇಳಿದ ಮಾತು, ಯಾಪೆ ಮಸ್ಜಿದ್ ಕಹಾ ಹೈ, ಇಲ್ಲಿ ಮಸೀದಿ ಎಲ್ಲಿದೆ? ಯಾಕೆ ಅಂದರೆ ನಾನು ವಿದ್ಯಾರ್ಥಿಯಾಗಿದ್ದಾಗ 1992 ನವೆಂಬರ್ ತಿಂಗಳಿನಲ್ಲಿ ಕಾನ್ಪುರದಲ್ಲಿ ಒಂದು ವಿದ್ಯಾರ್ಥಿ ಅಧಿವೇಶನ ನಡೆದಿತ್ತು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದು. ಅದನ್ನು ಮುಗಿಸ್ಕೊಂಡು ನಾವೊಂದು ಕರ್ನಾಟಕದಿಂದ ಹೋದಂಥ ಕೆಲವು ಗೆಳೆಯರು ನಾವೊಂದು ಟೆಂಪೋ ಮಾಡಿಕೊಂಡು ನಾವು ಆ ಜಾಗಕ್ಕೆ ಹೋಗಿದ್ವಿ, ಅಯೋಧ್ಯೆ ಜಾಗದಲ್ಲಿ. ಅಲ್ಲಿ ನಮಗೆ ಭದ್ರವಾದಂಥ ಮಿಲಿಟ್ರಿ ಕಾವಲಿತ್ತು, ಆದರೆ ಒಳಕ್ಕೆ ಹೋಗಿ ಅಲ್ಲಿ ನೋಡ್ಕೊಂಡು ಬರುವಂಥ ಅವಕಾಶ ಇತ್ತು. ಒಂದು ಪುಟಾಣಿದ ಇರುವಂಥ ರಾಮನ ಒಂದು ವಿಗ್ರಹವನ್ನು ಇಟ್ಟಿದ್ರು ಅವಾಗ. ಅದನ್ನು ನೋಡಿಕೊಂಡು ಬರೋ ಸಂದರ್ಭದಲ್ಲಿ ಕೂಡ ಒಳಗೆ ನಮ್ಮ ಹಿಂದೂ ದೇವಾಲಯಗಳಿರುವ ಕೆತ್ತನೆಗಳು, ಲಕ್ಷ್ಮಿ ಇರ್ಬೋದು, ಕಮಲ ಇರ್ಬೋದು, ಮಕರ ಇರ್ಬೋದು, ಆಮೇಲೆ ಈ ಬಳ್ಳಿಯ ತೋರಣಗಳಿರ್ಬೋದು, ಹೂಬಳ್ಳಿಯ ತೋರಣಗಳು, ಅದೆಲ್ಲವನ್ನು ಕಂಬದ ಮೇಲೆ ನಾನೇ ಕಣ್ಣಾರೆ ನೋಡಿದ್ದೀನಿ. ಅಲ್ಲಿದ್ದಂಥ ಪೊಲೀಸ್ ಅಥವಾ ಮಿಲಿಟರಿ ಅಧಿಕಾರಿಗಳು, ಸರ್ ಇದೊಂದು ದೊಡ್ಡ ತಲೆನೋವು, ಇದು ನಿವಾರಣೆ ಆದರೂ ಸಾಕು ಅನ್ನೋ ಮಾತನ್ನು ಹೇಳಿದ್ದನ್ನು ನಾವೇ ಕೇಳಿಸ್ಕೊಂಡಿದ್ದೀವಿ ವಿದ್ಯಾರ್ಥಿಗಳಾಗಿ. ಅಶೋಕ್ ಸಿಂಘಲ್, ನಾನು ನೆನಪಿಸ್ಕೊಳ್ಬೇಕಾದ ಹೆಸರು, ಬಹಳ ದೊಡ್ಡ ವಿಶ್ವ ಹಿಂದೂ ಪರಿಷತ್ತಿನ ನಾಯಕರು ಅವರು ವಿಷ್ಣುಹರಿ ದಾಲ್ಮಿಯ, ಅಶೋಕ್ ಸಿಂಘಲ್, ನಮ್ಮ ಪೂಜ್ಯ ಪೇಜಾವರ ವಿಶ್ವೇಶ್ವರ ತೀರ್ಥ ಸ್ವಾಮಿಗಳು ಇತ್ಯಾದಿ ಅನೇಕರು ರಾಮಜನ್ಮಭೂಮಿಯಲ್ಲಿ ನೇರ ಭಾಗವಹಿಸಿದವರು. ಉತ್ತರ ಭಾರತದಲ್ಲಿ ಸಾಧ್ವಿ ರಿತಂಬರ ಇರ್ಬೋದು, ಅಥವಾ ಉಮಾಭಾರತಿ ಇರ್ಬೋದು, ಮುರಳಿ ಮನೋಹರ್ ಜೋಶಿ, ಅದ್ವಾನಿ, ಆಗ ನರೇಂದ್ರ ಮೋದಿಯವರು ಇನ್ನೂ ಒಂದು ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಂಥ ಒಬ್ಬ ಯುವ ನಾಯಕ, ಅವರುಗಳು ಇದರಲ್ಲಿ ಹೋರಾಟದಲ್ಲಿ ಭಾಗವಹಿಸಿದರು. ಬಹಳ ಮಜಾ ಅಂದರೆ ವಾಜಪೇಯಿ ಅವರಿಗೆಲ್ಲ ಅಷ್ಟಾಗಿ ಇದರಲ್ಲಿ ಆಸಕ್ತಿ ಇರಲಿಲ್ಲ, ಅದ್ವಾನಿಯವ್ರಿಗಿದ್ದಷ್ಟು. ಯಾಕೆಂದರೆ ಅಲ್ಲೂ ಕೂಡ ಒಂದು ಪಕ್ಷ ಅಂದಮೇಲೆ ಕೆಲವು ಅಭಿಪ್ರಾಯಗಳಿರುತ್ತೆ. ಆದರೆ ಯಾವಾಗ ಬಿ ಜೆ ಪಿ ತನ್ನ ಒಂದು ವಾರ್ಷಿಕ ಅಧಿವೇಶನದಲ್ಲಿ ಇದನ್ನು ಒಂದು ಹೋರಾಟವಾಗಿ ತೆಗೆದುಕೊಳ್ತೀವಿ ಅಂತ ಹೇಳಿದಾಗ ಎಲ್ಲರೂ ಕೂಡ ಅದಕ್ಕೆ ಕೈ ಜೋಡಿಸಬೇಕಾದ ಸಂದರ್ಭ ಬಂತು. ವಾಪಸ್ ನಾನು ಪತ್ರಿಕೆಗಳ ವಿಷಯಕ್ಕೆ ಹೇಳ್ತಿದ್ದೆ. ಕರ್ನಾಟಕದಲ್ಲಿ ವಿಶೇಷವಾಗಿ ನಾವು ನೆನಪಿಸ್ಕೊಳ್ಬೇಕಾದ್ದು ಪಾಸಿಟಿವ್ ಆದ ಜರ್ನಲಿಸಮ್ ದೃಷ್ಟಿಯಿಂದ 2 ಪತ್ರಿಕೆಗಳನ್ನು. ಒಂದು ಪ್ರಾತಸ್ಮರಣೀಯರಾದ ಶ್ರೀ ಬೆಸುನ ಮಲ್ಯ ಅವರು ವಿಕ್ರಮ ಪತ್ರಿಕೆಗೆ ಅತಿ ದೀರ್ಘಕಾಲ, ಪ್ರಾಯ 50 ವರ್ಷ ಇರ್ಬೋದು, ಅವರು ಸಂಪಾದಕರಾಗಿದ್ದರು. ಪ್ರತಿ ವಾರ ಅಯೋಧ್ಯೆಯಲ್ಲಿ ಏನೇನು ಹೋರಾಟದ ಕಥೆ ನಡೀತಾ ಇತ್ತು ಆ ಘಟನಾವಳಿಗಳನ್ನೆಲ್ಲ ಕನ್ನಡದ ಓದುಗರಿಗೆ ಅವರು ಬಿಚ್ಚಿಟ್ಟರು. ಅತ್ಯಂತ ಮತ್ತು ಪ್ರತ್ಯಕ್ಷದರ್ಶಿ ವರದಿಗಳು ಕೂಡ ಅದರಲ್ಲಿತ್ತು. ದಟ್ ವಾಸ್ ಎ ಹೈಲಿ ಪ್ರೊಫೆಷನಲ್ ಜರ್ನಲಿಸಮ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ನಾನು ಕೂಡ ಕೆಲವು ವರ್ಷಗಳು ಪತ್ರಕರ್ತನಾಗಿದ್ದವರು, ನಾನು ಓದಿದ್ದೀನಿ ಆ ವರದಿಗಳನ್ನು. ಅದು ಮಲ್ಲಿರು ಮಾಡಿದರು, ಅದು ವಾರಪತ್ರಿಕೆ. ಎರಡನೇದು ನಮ್ಮ ತರಂಗ ಪತ್ರಿಕೆಗೆ ಆಗ ಸಂತೋಷ್ ಕುಮಾರ್ ಗುಲ್ವಾಡಿಯವರು ಮುಖ್ಯಸ್ಥರಾಗಿ, ಅವರೇ ಮೊದಲ ಸಂಪಾದಕರು. ಅವರು ಕೂಡ ಅಯೋಧ್ಯೆಯ ಕರಸೇವೆಯ ಬೇರೆ ಬೇರೆ ಹಂತದ ಹೋರಾಟಗಳನ್ನು ಅವರು ಸರಿಯಾದ ರೀತಿಯಲ್ಲಿ ದಾಖಲೆ ಮಾಡಿದರು. ಈಗಲೂ ಕೂಡ ಆ 2 ಪತ್ರಿಕೆಗಳನ್ನು ತೆಗೆದು ಹಳೆಯ ಪತ್ರಿಕಾ ಸಂಗ್ರಹದಲ್ಲಿ ಅದನ್ನು ಹುಡುಕಿದರೆ ಕರ್ನಾಟಕದ ಪಾತ್ರ ಏನು, ಈಗ ಕೂಡ ಹೋಗ್ತಿರುವಂಥ ಅಲ್ಲಿ ಸ್ಥಾಪನೆಯಾಗುವ ವಿಗ್ರಹ 3 ವಿಗ್ರಹಗಳ ಪೈಕಿ 1 ವಿಗ್ರಹ ಮೈಸೂರಿನಿಂದಲೇ ಹೋಗಿದೆ ನಮಗೆ ಗೊತ್ತು. ಇದು ಭಾಳ ಮುಖ್ಯ. ಅಂದರೆ ಭಾರತದಲ್ಲಿ ಆ ಕಾಲದಲ್ಲಿ ಮೀಡಿಯಾ, ಅವಾಗಿನ್ನೂ ಟಿ ವಿ ಅಥವಾ ಇಷ್ಟೆಲ್ಲ ಚಾನೆಲ್ಗಳಿರಲಿಲ್ಲ. ಆವಾಗ ಇದ್ದಿದ್ದೇ ನಮಗೆ ದೂರದರ್ಶನ, ಆಕಾಶವಾಣಿ ಮತ್ತು ಈ ನಾರ್ಮಲ್ ಆಗಿರುವ ದಿನಪತ್ರಿಕೆಗಳು, ವಾರಪತ್ರಿಕೆಗಳು ಹೇಗೆ ನಡ್ಕೊಂಡ್ವು ಅಂದಾಗ ಆಗ ಒಂದು ಕಡೆ ಸೆಕ್ಯುಲರಿಸ್ಟ್ ಶಕ್ತಿಗಳು, ಇನ್ನೊಂದು ಕಡೆ ಅವರ ಹೇಳಿರುವಂಥ ಅವರ ಪ್ರಕಾರ ಕಮ್ಯುನಲ್ ಅಂದರೆ ಕೋಮುವಾದಿ ಶಕ್ತಿಗಳು, ಇವುಗಳ ಸಂಘರ್ಷದಂತೆ ಅಯೋಧ್ಯೆಯ ಹೋರಾಟವನ್ನು ಬಿಂಬಿಸಲಾಯಿತು. ಹಾಗಾದರೆ ಅಯೋಧ್ಯೆ ಹೋರಾಟ ಏನು? ಅಯೋಧ್ಯೆಯ ಹೋರಾಟ ನಾನು ಹೇಳಿದಂತೆ 2 ಹಂತಗಳು. ಅಲ್ಲಿ ಮೊದಲನೇ ಹಂತವನ್ನು ಹೇಳಿದೆ. ಮೊದಲನೇ ಹಂತ ಈ ಸಾಧು ಸಂತರ ಹೋರಾಟ. ಇದಾದ ಮೇಲೆ ಬ್ರಿಟಿಷ್ ಪೀರಿಯಡಿಗೆ ಬಂದಾಗ, ಬ್ರಿಟಿಷರ ಕಾಲದಲ್ಲಿ ಯುರೋಪಿನ ಅನೇಕ ಪ್ರವಾಸಿಗಳು ಅಯೋಧ್ಯೆಗೆ ಭೇಟಿ ಕೊಟ್ಟಿದ್ದಾರೆ. ಸುಮ್ಮನೆ ನಿಮಗೆ ಒಂದು 2 ಉದಾಹರಣೆಯನ್ನು ಕೊಡೋದಾದರೆ, ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ಒಬ್ಬ ನಿರ್ದೇಶಕ ಇದ್ದ. ಡಚ್ಚರು ಭಾರತದಲ್ಲಿ ಭಾಳ ಕಡಿಮೆ ಕಾಲ ಇದ್ದರು. ಅವನ ಹೆಸರು ಜೊನಾಸ್ ದೆ ಲೆಯಿಟ್ ಅಂತ. ಅವನು
ಏನು ಹೇಳ್ತಾನೆ ಅಂದರೆ ಅವನ ಪುಸ್ತಕದಲ್ಲಿ ಹಿಂದೂಗಳು ಅತಿ ದೊಡ್ಡ ದೇವರು ಎಂದು ಪರಿಗಣಿಸುವ ರಾಮನ ಕೋಟೆ ಮತ್ತು ಅರಮನೆ ಭಗ್ನ ಅವಶೇಷಗಳಿರುವ ನಗರ ಅಯೋಧ್ಯೆ ಅನ್ನೋ ಮಾತನ್ನು ಜೊನಾಸ್ ದೆ ಲೆಯಿಟ್ ಹೇಳ್ತಾನೆ. ಅವನ ಪುಸ್ತಕದ ಹೆಸರು ಡೆ ಇಂಪೆರಿಯೋ ಮಗ್ನಿ ಮೊಗೋಲಿಯಸ್ ಸಿವೆ ಇಂಡಿಯಾ ವೆರಾ ಕಮೆಂಟರಿಯಸ್ 1631 ಇಸ್ವಿಯಲ್ಲಿ ಹೇಳ್ತಾನೆ. ಅಂದರೆ ಅಯೋಧ್ಯೆಯಲ್ಲಿ ಒಂದು ಭಗ್ನವಾದ ಒಂದು ಇದು ಅರಮನೆ ಮತ್ತು ಇದ್ದಂಥ ಜಾಗ. ಅದೇ ಥರ ಥಾಮಸ್ ಹರ್ಬರ್ಟ್ ಅನ್ನುವಂಥವನು ಕೂಡ ಅಯೋಧ್ಯೆಯ ಬಗ್ಗೆ ತನ್ನ ಗ್ರಂಥದಲ್ಲಿ 1634 ಹೇಳ್ತಾನೆ, ಕ್ರಿಸ್ತಶಕ. ಅಂದರೆ ಅವರೆಲ್ಲ ವಿಸಿಟ್ ಮಾಡಿದ್ದಾರೆ. ಅಂದರೆ ಬೇರೆ ಹಿಂದೂಗಳೂ ಅಲ್ಲದ, ಮುಸಲ್ಮಾನರೂ ಅಲ್ಲದ, ಬೇರೆ ದೇಶದ ಪ್ರವಾಸಿಗಳು ಕೂಡ ಅಯೋಧ್ಯೆಯನ್ನು ದಾಖಲೆ ಮಾಡಿರೋದು ಸುಪ್ರೀಂ ಕೋರ್ಟ್ನಲ್ಲಿ ಮತ್ತು ಹೈಕೋರ್ಟಲ್ಲಿ ದಾವೆ ಹೂಡೋದಕ್ಕೆ ಹಿಂದೂಗಳಿಗೆ ತುಂಬ ಬಲವಾದ ಸಾಕ್ಷಿ ಆಯಿತು. ಯಾಕೆಂದರೆ ಥರ್ಡ್ ಪಾರ್ಟಿ ಎವಿಡೆನ್ಸ್ಗಳಿಗೆ ತುಂಬ ಒಳ್ಳೆಯ ಮಹತ್ವ ಇರುತ್ತೆ ಅಂತ ಹೇಳ್ತಾರೆ ಕಾನೂನು ಬಲ್ಲವರು. ನಾನೇನು ಕಾನೂನು ತಜ್ಞ ಅಲ್ಲ. ಜೋಸೆಫ್ ಟೆಫೆಂತೆಲ್ಲರ್ ಅಂತ ಆಸ್ಟ್ರಿಯಾದ ಒಬ್ಬ ಪಾದ್ರಿ, ಜೆಸ್ಯೂಟ್ ಪಾದ್ರಿ, ಅಂದರೆ ಕ್ರೈಸ್ತ ಪಾದ್ರಿ 1667 ಇಸ್ವಿನಲ್ಲಿ ಕೂಡ ಇದೇ ಮಾತನ್ನು ಹೇಳ್ತಾನೆ. ಇದು ಅಂದರೆ ಅವರು ಒಂದು ಕಡೆ ಬೇರೆ ಬೇರೆ ಯಾತ್ರಿಕರು ಬಂದು ನೋಡ್ತಾ ಇದ್ದಾರೆ, ಫಾರಿನರ್ಸು. ಇನ್ನೊಂದು ಕಡೆ ಹಿಂದೂಗಳು ಅಲ್ಲೊಂದು ಪುಟಾಣಿ ದೇವಸ್ಥಾನ ಇರಲಿ, ಅಲ್ಲೊಂದು ಸಣ್ಣ ಮಸೀದಿ ಕಟ್ಟಿರಲಿ, ಅದಕ್ಕೆ ಹೋಗೋದಕ್ಕೆ ತೊಂದರೆ ಇರಲಿ, ಏನೇ ಆದರೂ ಯಥಾ ಪ್ರಕಾರ ಅವರು ರಾಮನವಮಿಗೆ ಯಾವಾಗ ತೀರ್ಥಯಾತ್ರೆ ಮಾಡೋಕ್ಕೆ ಕಾಶಿಗೆ ಬರ್ತಾರೆ, ಇನ್ನೊಂದು ಕಡೆಗೆ ಬರ್ತಾರೆ, ಮಥುರಾಗೆ ಬರ್ತಾರೆ, ಅಯೋಧ್ಯೆಗೂ ಹೋಗೋದು, ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ದೇವರ ಸೇವೆ ಮಾಡೋದು, ದೂರದಿಂದನೇ ನೋಡ್ಕೊಂಡು ಬರೋದು, ಕೆಲವರು ಕಣ್ಣೀರು ಗರಿಯೋದು, ಒಟ್ಟಿನಲ್ಲಿ ಅವರು ಒಂದು ನೊಂದ ಹೃದಯದಿಂದ ಹೋಗೋದು, ಇದನ್ನು ಮಾಡಿಕೊಂಡೇ ಬಂದರು. ಇಲ್ಲಿ ಬಹಳ ಮುಖ್ಯವಾಗಿ ಬಾಬರ್ ಆದಮೇಲೆ ಔರಂಗಜೇಬನ ಕಾಲದಲ್ಲಿ ಅಲ್ಲಿ ಒಂದು ಕಟ್ಟಲ್ಪಟ್ಟಿದ್ದಂಥ ಒಂದು ಮಂದಿರವನ್ನು ಕಟ್ಟುವ ಪ್ರಯತ್ನ ನಡೆದಿತ್ತು, ಮತ್ತೆ ಕೆಡವಲಾಯಿತು. ಅಲ್ಲಿ 3 ಗುಂಬಜ್ ಅಂತ ನಾವು ಯಾವುದನ್ನು ಒಡೆದ್ರು ಅಂತ 1992 ಡಿಸೆಂಬರ್ 6ನೇ ತಾರೀಕು ಅನೇಕ ಫೋಟೋಗಳನ್ನು ನಾವು ನೋಡ್ಬೋದು, ಹಳೆಯದರಲ್ಲಿ ಒಡೆದ್ರಲ್ಲ. ಆ ಗುಂಬಜ್ ಕಟ್ಟಲ್ಪಟ್ಟಿದ್ದು ಇವನ ಕಾಲದಲ್ಲಿ, ಔರಂಗಜೇಬನ ಕಾಲದಲ್ಲಿ. ಒಡೆಯಲ್ಪಟ್ಟಿದ್ದು ಬಾಬರ್ ಕಾಲದಲ್ಲಿ. ಗುಂಬಜ್ ಕಟ್ಟಿ ಅಲ್ಲಿ ಮಸ್ಜಿದ್ದನ್ನು ಮಾಡಲಿದ್ದು ಔರಂಗಜೇಬನ ಕಾಲ. ಔರಂಗಜೇಬನಿಗಂತೂ ಕಾಶಿಯನ್ನು ಒಡೆದಿದ್ದು ಔರಂಗಜೇಬೆ. ವಿಶ್ವನಾಥನ ದೇವಸ್ಥಾನವನ್ನು, ಮಥುರಾದ ಕೃಷ್ಣನ ಜನ್ಮಸ್ಥಾನವನ್ನು ನಾಶ ಮಾಡಿದ್ದು ಅವನ ಕಾಲದಲ್ಲೇ ವಿಶೇಷವಾಗಿ. ಇದನ್ನು ಕೂಡ ಅವನು ಮಾಡಿದ. ಈ ಔರಂಗಜೇಬ್ ಭಾರತದ ಇತಿಹಾಸದಲ್ಲಿ ಯಾವ ಒಂದು ಕ್ರೌರ್ಯದ ಪಾತ್ರವನ್ನು ವಹಿಸಿದ ಅನ್ನೋದನ್ನು ಜದುನಾಥ್ ಸರ್ಕಾರ್ ಬಹಳ ದೀರ್ಘವಾಗಿರುವ 4-5 ಸಂಪುಟಗಳ ಪುಸ್ತಕಗಳಲ್ಲಿ ಬರೆದಿದ್ದಾರೆ. ಆಸಕ್ತರು ಅದನ್ನು ನೋಡ್ಬೋದು. ಆಮೇಲೆ ಬ್ರಿಟಿಷ್ ಕಾಲ ಬಂತು. ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರನ್ನು ನಾವು ಹೋರಾಟ ಮಾಡಿ, ಒಟ್ಟಾಗಿ ಐಕ್ಯದಿಂದ ಹೋರಾಟ ಮಾಡಿ ಓಡಿಸ್ಬೇಕು ಅಂತ 1857 ಸ್ವಾತಂತ್ರ್ಯ ಸಂಗ್ರಾಮ ಶುರುವಾಯಿತು. ಆಗ ಅದು ಅವಧ್, ಈ ಅಯೋಧ್ಯೆ ಇರುವ ಜಾಗ ಅವಧ್ ಅಂತ ಹೇಳ್ತಾರೆ, ಅವಧ್ ಪ್ರಾಂತ್ಯದಲ್ಲೂ ಕೂಡ ಬಂತು. ಆಗ ಆ ಭಾಗದಲ್ಲಿದ್ದಂಥ ಒಬ್ಬ ಮುಸ್ಲಿಂ ಮುಖಂಡ ಒಳ್ಳೆಯ ಕೆಲಸ ಮಾಡೋ ಪ್ರಯತ್ನ ಮಾಡಿದ. ನಾವು ಅದನ್ನು ಕೂಡ ಇತಿಹಾಸದಲ್ಲಿ ಹೇಳಬೇಕು. ಈ ಅಯೋಧ್ಯೆ ಗಲಾಟೆ ನಡೀತಾ ಇತ್ತು ಅಂತ ಅವನಿಗೆ ಗೊತ್ತಿತ್ತು. ಅವನ ಹೆಸರು ಅಮೀರ್ ಆಲಿ. ಅಮೀರ್ ಆಲಿ ಏನು ಹೇಳ್ದ, ತನ್ನ ಮುಸಲ್ಮಾನ ಬಂಧುಗಳೇ, ನಮ್ಮ ಸಲುವಾಗಿ ರಕ್ತ ಹರಿಸಲು ಸಿದ್ಧವಿರುವ ಹಿಂದೂಗಳಿಗೆ ಶ್ರೀರಾಮ ಜನ್ಮಭೂಮಿಯನ್ನು, ನಮ್ಮವರು ಕಟ್ಟಿರುವ ಬಾಬರಿ ಮಸೀದಿಯನ್ನು ಅಲ್ಲಾ ಇಚ್ಛೆಯಂತೆ ಪುನಃ ಅವರಿಗೆ ಒಪ್ಪಿಸೋಣ. ಮಸೀದಿಯನ್ನು ಅವರಿಗೆ ಒಪ್ಪಿಸಿ ಹಿಂದೂಗಳ ಹೃದಯವನ್ನು ಗೆಲ್ಲೋಣ. ಈ ಮಾತನ್ನು ಅಮೀರ್ ಅಲಿ ಹೇಳ್ದ. ಇದಕ್ಕೆ ಆ ಊರಿನಲ್ಲಿದ್ದ ಅಯೋಧ್ಯೆ ಮತ್ತು ಫೈಜಾಬಾದ್ನಲ್ಲಿದ್ದಂಥ ಹಲವಾರು ಜನ, 100 ಜನ ಹಿಂದೂಗಳು ಮತ್ತು ಮುಸಲ್ಮಾನ ನಾಗರಿಕರು ಒಪ್ಕೊಂಡ್ರು. ಎಷ್ಟು ದಿವಸ ಇದಕ್ಕೋಸ್ಕರ ಗಲಾಟೆ ಮಾಡೋದು, ಒನ್ಸ್ ಫಾರ್ ಆಲ್ ಮುಗಿಸ್ಬಿಡೋಣ ಈ ವಿಷಯನ ಅಂತ. ಆದರೆ ಅವರು ಅವರಿಬ್ಬರು ಒಪ್ಪಂದಕ್ಕೆ ಬರೋಕ್ಕೆ ರೆಡಿ ಇದ್ದರು ಅನ್ನೋದು ಅವನು ಮುಸಲ್ಮಾನ ಬಂಧುಗಳಿಗೆ ಪತ್ರ ಬರೀತಾರೆ ಅಮೀರ್ ಅಲಿ. ಈ ಪತ್ರ ನಮಗೆ ಸಿಗೋದು ಎಲ್ಲಿ ಅಂದರೆ ಸುಲ್ತಾನ್ಪುರ ಗೆಜೆಟಲ್ಲಿ ಸಿಗುತ್ತೆ. ಇದು ಗೆಜೆಟಲ್ಲಿ ದಾಖಲಾಗಿದೆ. ಒಪ್ಪಂದ ಬರಲಿಕ್ಕೆ ಅವರು ಮುಂದಾಗಿದ್ದರು, ಆದರೆ ಅವರು ಸ್ವಾತಂತ್ರ್ಯ ಹೋರಾಟವನ್ನೂ ಮಾಡ್ತಾಯಿದ್ರು ಬ್ರಿಟಿಷರ ವಿರುದ್ಧ. ಹೀಗಾಗಿ ಅವನನ್ನು, ಅಮೀರ್ ಅಲಿಯನ್ನು ಮತ್ತು ಈ ಒಪ್ಪಂದಕ್ಕೆ ಬರಬೇಕು ಅಂತ ಹಿಂದೂಗಳ ಕಡೆ ಇದ್ದಂಥ ರಾಮ್ಚರಣ್ ದಾಸ್ ಅವರಿಬ್ಬರನ್ನೂ ಬ್ರಿಟಿಷ್ನವರು ಬಂಧಿಸಿದ್ರು. 18/3/1858 ಅಂದರೆ ಮಾರ್ಚ್ 18ನೇ ತಾರೀಕು ಅವರನ್ನು ಗಲ್ಲಿಗೇರಿಸಿದ್ರು. ಒಂದು ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು ಅಂತಲೂ ಗಲ್ಲಿಗೇರಿಸಿರ್ತಾರೆ. ಎರಡನೇದು, ಈ ಹಿಂದೂ ಮುಸ್ಲಿಮರ ಡಿಸ್ಪ್ಯೂಟ್ ಇದ್ದರೆ ಒಂದು ರೀತಿ ಬ್ರಿಟಿಷರಿಗೂ ಕೂಡ ಅನುಕೂಲ ಆಗುತ್ತೆ ಅವರ ಒಂದು ಒಡೆದು ಆಳುವ ನೀತಿಗೆ. ಅದಕ್ಕೋಸ್ಕರ ಕೂಡ ನಡೀತು. ಇಲ್ಲ ಅಂದಿದ್ರೆ ಬ್ರಿಟಿಷ್ ಪೀರಿಯಡಲ್ಲೇ ಈ ಸಮಸ್ಯೆ ಬಗೆಹರಿಯೋ ಸಾಧ್ಯತೆ ಇತ್ತು ನಮಗೆ. ಈ ರೀತಿ ಆದಮೇಲೆ ಕೊನೆಗೆ 20ನೇ ಇದಕ್ಕೆ ಶತಮಾನಕ್ಕೆ ಬಂದಮೇಲೆ 1934ನೇ ಇಸ್ವಿಯಲ್ಲಿ, ಅಂದರೆ ಯಾವಾಗ ನಮ್ಮ ಫ್ರೀಡಮ್ ಮೂಮೆಂಟ್ ಭಾಳ ಉಚ್ಛ್ರಾಯ ಪೀಕ್ ಸ್ಥಿತಿಯಲ್ಲಿತ್ತು, 1834ನಲ್ಲಿ ಅಯೋಧ್ಯೆಯಲ್ಲಿ ಹಿಂದೂ ಮತ್ತು ಮುಸಲ್ಮಾನ ಗುಂಪುಗಳ ನಡುವೆ ಒಂದು ದೊಡ್ಡ ಸಂಘರ್ಷ ನಡೀತು. ನಿಜಕ್ಕೂ ಯೋಚನೆ ಮಾಡಿದ್ರೆ
ಹಿಂದೂಗಳು ತಮ್ಮ ಒಂದು ಇದರ ಜಾಗ, ತಮ್ಮ ದೇವರು ಹುಟ್ಟಿದ ಜಾಗ ಅಂತ ಹೇಳೋ ಜಾಗವನ್ನು ಉದಾರತೆಯಿಂದ ಆ ಕಾಲದ ಅಥವಾ 92ಕ್ಕಿಂತ ಮುಂಚಿನ ಕಾಲದಲ್ಲಿ ಮುಸಲ್ಮಾನ್ ಸಮಾಜ ಬಿಟ್ಕೊಟ್ಟಿದ್ರೆ ಇಷ್ಟೊಂದು ಒಂದು ರೀತಿಯ ಟೆನ್ಷನ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಅವಕಾಶ ಇರಲಿಲ್ಲ. ಯಾಕೆಂದ್ರೆ ಯಹೂದಿಗಳು ಬಂದರು, ಅವ್ರಿಗೆ ಇಲ್ಲಿ ವಾಸ ಮಾಡೋಕ್ಕೆ ಹಿಂದೂಗಳು ಅವಕಾಶ ಮಾಡಿಕೊಟ್ರು. ಪಾರ್ಸಿಗಳು ಬಂದರು, ಅವ್ರಿಗೆ ಅವಕಾಶ ಮಾಡಿಕೊಟ್ರು. ಕ್ರೈಸ್ತರು ಬಂದರು, ಅವ್ರು ಚರ್ಚ್ಗಳನ್ನು ಮಾಡಿಕೊಂಡ್ರು. ಇವ್ರು ಬಂದರು, ಅವರ ಮಸ್ಜಿದಿಗಳನ್ನು ಮಾಡಿಕೊಂಡ್ರು. ಯಾವುದಕ್ಕೂ ಹಿಂದೂಗಳು ಯಾವತ್ತೂ ಬೇಡ ಅಂತ ಹೇಳಿಲ್ಲ. ಯಾಕೆಂದರೆ ಎಲ್ಲವನ್ನೂ ಸ್ವೀಕರಿಸುವುದೇ ಹಿಂದೂಗಳ ಒಂದು ಔದಾರ್ಯದ ಸ್ವಭಾವ. ಆದರೆ ನಮ್ಮ ದೇವರು ನಮ್ಮ ಅವತಾರಗಳಲ್ಲಿ, ವಿಷ್ಣುವಿನ ಅವತಾರಗಳಲ್ಲಿ 7ನೇ ಅವತಾರ ಅಂತ ನಾವು ನಂಬುವ ರಾಮನ ಜಾಗವನ್ನೇ ಒಡೆದು ಎಷ್ಟು ಬಾರಿ ಯುದ್ಧ ಮಾಡಿದರೂ ಅದು ಕೊಡದೇ ಹೋದಾಗ ಹಿಂದೂಗಳು ಸಹಜವಾಗಿಯೇ ಕೋಪಗೊಂಡದ್ದು, ಅಸಹನೆಗೊಂಡದ್ದು ಸಹಜ ಅಂತ ಅನ್ನಿಸ್ತದೆ. ಅಲ್ಲಿ ಒಂದು ದೊಡ್ಡ ಯುದ್ಧ 1934ರಲ್ಲಿ ನಡೀತು. ಆ ಮಸೀದಿಯ ಗೋಡೆಯ ಭಾಗಗಳನ್ನೆಲ್ಲ ಜಖಮ್ ಮಾಡಿದ್ರು. ಆಮೇಲೆ ಮುಂದೆ ಜಖಮ್ ಆದಮೇಲೆ ಆ ಜಾಗದಲ್ಲಿ 1934-35 ಆದಮೇಲೆ ಅಲ್ಲಿ ಮತ್ತೆ ನಮಾಜ್ ನಡೀಲಿಲ್ಲ. ಅಂದರೆ ಕೋರ್ಟ್ ಮುಂದೆ ಈ ಕೇಸ್ ಹೋದಾಗ 89, 88, 89ರಲ್ಲೆಲ್ಲ ಅಲ್ಲಿ ಯಾವುದೇ ಪ್ರಾರ್ಥನೆಯನ್ನು ಆ ಸಮುದಾಯದವರು ಸಲ್ಲಿಸ್ತಿರಲಿಲ್ಲ. ಪ್ರಾರ್ಥನೆಯನ್ನೇ ಸಲ್ಲಿಸದೇ ಇರುವಂಥ ಜಾಗವನ್ನು ಅತ್ಯಂತ ಸುಲಭವಾಗಿ ಅವರು ಹಿಂದೂಗಳಿಗೆ ಬಿಟ್ಕೊಡ್ಬೋದಾಗಿತ್ತು. ಆದರೆ ಆಗ ಇದ್ದಂತಹ ನಮ್ಮ ದೆಹಲಿಯ ಮತ್ತು ಬೇರೆ ರಾಜ್ಯಗಳ ರಾಜಕೀಯ ವ್ಯವಸ್ಥೆ ಮತ್ತು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿದ್ದಂಥ, ನಾನು ಆಗಲೇ ಹೇಳಿದಂಥ 4 ಜನ ಇತಿಹಾಸಕಾರರು, ಅವರು ಇಲ್ಲ ಅಲ್ಲಿ ದೇವಸ್ಥಾನ ಇತ್ತು ಅನ್ನೋಕ್ಕೆ ಯಾವ ಸಾಕ್ಷಿನೂ ಇಲ್ಲ, ನಾವು ನಿಮಗೆ ಪ್ರೂವ್ ಮಾಡ್ತೀವಿ ಅಂತ ಬಾಬರಿ ಮಸ್ಜಿದ್ ಆ್ಯಕ್ಷನ್ ಕಮಿಟಿಯವ್ರನ್ನ ದಾರಿ ತಪ್ಪಿಸಿದ್ರು. ಇಲ್ಲ ಅಂದಿದ್ರೆ ವಿಶ್ವ ಹಿಂದೂ ಪರಿಷತ್ನವರು ಬಾಬರಿ ಮಸ್ಜಿದ್ ಆ್ಯಕ್ಷನ್ ಕಮಿಟಿಯವರ ನಡುವೆ ಏನೇನು ಚರ್ಚೆ ನಡೀತು ಅನ್ನೋದು ದಾಖಲೆಗಳು ಸಿಗುತ್ತೆ. ಸರ್ಕಾರವೇ ಆ ರೀತಿ ಒಂದು ಮಾತುಕತೆಗೆ ಆ ಕಾಲದಲ್ಲಿ ಮಾಡಿತ್ತು ವ್ಯವಸ್ಥೆ. ಪ್ರತಿಯೊಂದು ಮೀಟಿಂಗಿಗೆ ಬರುವಾಗ ಬೇರೆ ಬೇರೆ ಇತಿಹಾಸಕಾರರನ್ನ ಕನ್ಸಲ್ಟ್ ಮಾಡಿ, ವಿಶ್ವ ಹಿಂದೂ ಪರಿಷತ್ನವ್ರಿಗೆ ಗೊತ್ತಿತ್ತು ಅವ್ರು ಹಿಸ್ಟಾರಿಯನ್ಸ್ ಅಲ್ಲ ಅಂತ, ಅವರು ಹೋರಾಟಗಾರರು, ಆದರೆ ರಾಮಭಕ್ತರು, ಅವರು ಇತಿಹಾಸಕಾರರನ್ನು ಕೇಳಿಕೊಂಡು ಅವರಿಂದ ಸಾಕ್ಷ್ಯಗಳನ್ನು ದಾಖಲೆಗಳನ್ನು ತಗೊಂಡು ಒಂದು ಕೋರ್ಟ್ಗೆ ಹೋಗುವಾಗ ಹೇಗೆ ತುಂಬ ಶಿಸ್ತಾಗಿ ತುಂಬ ಗೌರವಾನ್ವಿತವಾಗಿ ಹೋಗ್ತಾರೆ, ಆ ರೀತಿ ಹೋಗಿ ಅವರು ಮೀಟಿಂಗ್ಗಳಲ್ಲಿ ತಂದರೆ ಇವರು ಯಾವುದೋ ಕೆಲವು ಹಾಳೆಗಳನ್ನು ತರೋದು. ನಾನು ಹೇಳ್ತಿರೋದು ಬಾಬರಿ ಮಸ್ಜಿದ್ ಆ್ಯಕ್ಷನ್ ಪ್ರಿಪರೇಷನ್ನೇ ಇಲ್ಲ. ದೇ ಆರ್ ನಾಟ್ ಪ್ರಿಪೇರ್ಡ್. ಅವ್ರಿಗೆ ಒಂದು ಹುಂಬ ಧೈರ್ಯ ಇತ್ತು, ಹೇಗೂ ಅಲ್ಲಿ ಅದು ಬಾಬರಿ ಮಸ್ಜಿದ್ ಅಂತ ಇದೆ, ನಮ್ಗೆ ಅದು ನಂಪರ ಆಗೇ ಆಗುತ್ತೆ ಇದು ಅಂತ, ಏನೂ ದಾಖಲೆ ತರ್ತಾ ಇರಲಿಲ್ಲ. ಕೊನೆಗೆ 4 ಜನ ಹಿಸ್ಟಾರಿಯನ್ಸ್ ಹೆಸರು ಹೇಳಿದ್ನಲ್ಲ, ರಮೀಲಾ ಥಾಪರ್ ಇತ್ಯಾದಿ 4 ಜನ ಬೇರೆ ಬೇರೆ ಸ್ಟೇಟ್ಮೆಂಟ್ಸ್ ಕೊಟ್ಟರು. ಅವರು 4 ಜನ ಒಂದು ಸೈನ್ ಮಾಡಿರುವ ಒಂದು ಡಾಕ್ಯುಮೆಂಟ್ ಕೊಡೋಕ್ಕಾಗಲಿಲ್ಲ ಅವ್ರಿಗೆ. ಅಂದರೆ ಭಾರತದ ಇತಿಹಾಸದಲ್ಲಿ ರಮೀಲಾ ಥಾಪರ್, ಇರ್ಫಾನ್ ಹಬೀಬ್, ಆರ್ ಎಸ್ ಶರ್ಮಾ, ಹರ್ಬಸಿನ್ ಮುಖಿಯಾ ಇವರು ಮಾಡಿರುವಂಥ ಅಪಚಾರ ಇದೆಯಲ್ಲ ಸತ್ಯಕ್ಕೆ, ಇದು ಅಕ್ಷಮ್ಯವಾಗಿದೆ. ಆ್ಯಕ್ಚುಲಿ ಅವರವತ್ತು ಬಾಬರಿ ಮಸ್ಜಿದ್ ಆ್ಯಕ್ಷನ್ ಕಮಿಟಿಯವ್ರಿಗೆ ಬುದ್ಧಿ ಹೇಳಿ, ಇಲ್ಲ ಕಣೆಯ ಈ ಕೇಸನ್ನು ನೀವು ಗೆಲ್ಲಕ್ಕಾಗಲ್ಲ, ಯಾಕೆಂದ್ರೆ ಹಿಸ್ಟ್ರಿ ಹಿಂಗೆ ಹೇಳ್ತಾ ಇದೆ ಅಂತ ಹೇಳಿದ್ದಿದ್ರೆ ಪ್ರಾಯಃ ಇಮಾಮ್ ಬುಖಾರಿನೂ ಬಿಡ್ತಾಯಿದ್ರು ಏನೋ. ಇವರ ಒಂದು ಸೈದ್ಧಾಂತಿಕವಾದ ಮಾರ್ಕ್ಸ್ವಾದಿ ಸೈದ್ಧಾಂತಿಕವಾದ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಈ ಭಾರತದ ಇತಿಹಾಸವನ್ನೇ ತಪ್ಪಿಸಿದ್ರು, ಅದನ್ನು ದಾರಿ ತಪ್ಪಿಸೋ ಪ್ರಯತ್ನ ಆಯಿತು. ಇದಾದಮೇಲೆ ಸಮಾಜದಲ್ಲಿ ಸಾಕಷ್ಟು ಹೋರಾಟ ನಡೀತು. ನಾನು ಸ್ವಾತಂತ್ರ್ಯ ಹೋರಾಟದ ಹೇಳ್ತಾ ಇದ್ದೆ. ಸ್ವಾತಂತ್ರ್ಯ ಹೋರಾಟದ ಕಾಲ ಮುಗಿದು ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ 47ನೇ ಇಸ್ವಿ ಆದಮೇಲೆ ಒಂದು ವಿಚಿತ್ರ ಘಟನೆ ನಡೀತು. 1949ನೇ ಇಸ್ವಿ ಡಿಸೆಂಬರ್ 22 ಮತ್ತು 23ರ ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ಆ ವಿವಾದಿತ ಜಾಗದಲ್ಲಿ ರಾಮಲಲ್ಲ ಅಂದರೆ ಪುಟಾಣಿ ರಾಮನ ಒಂದು ವಿಗ್ರಹ ಕಾಣಿಸ್ಕೊಳ್ತು. ಶ್ರದ್ಧಾವಂತರು ಹೇಳೋದು ರಾಮನೇ ಅಲ್ಲಿ ಬಂದು ಕೂತ ಅಂತ, ಇತಿಹಾಸದವ್ರು ಹೇಳೋದು ಯಾವುದೋ ಹಿಂದೂ ಕಾರ್ಯಕರ್ತರು ಅದನ್ನು ಸ್ಥಾಪನೆ ಅಥವಾ ಯಾರೋ ಒಬ್ಬರು ಧಾರ್ಮಿಕ ವ್ಯಕ್ತಿಗಳು ಸ್ಥಾಪನೆ ಮಾಡಿರ್ಬೋದು, ಏನೇ ಆದರೂ ಅದು ಬಂತು. ಇದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿದ್ದರು. ಅವರು ಅವ್ರದ್ದೇ ಆದ ರೀತಿಯ ಸಮಾಜವಾದದಲ್ಲಿ ನಂಬಿಕೆ ಇಟ್ಟಿದ್ದವರು. ಅವರು ತಕ್ಷಣ ಆರ್ಡ್ರ್ ಮಾಡಿ ಅಲ್ಲಿರುವಂಥ ಸ್ಥಳೀಯ ಅಧಿಕಾರಿಗಳಿಗೆ ಕೆ ನಾಯರ್ ಅಂತ ಇದ್ದರು, ನೀವು ಇದನ್ನು ಕಿತ್ತಾಕಿ ಇಲ್ಲಿಂದ ಅಂತ ಹೇಳಿದ್ರು. ನಾಯರು ಫೈಜಾಬಾದ್ ಜಿಲ್ಲೆಯ ಮುಖ್ಯ ಆಡಳಿತಾಧಿಕಾರಿಯಾಗಿದ್ದರು, ಸರ್ಕಾರಿ ಆಫೀಸರು ಕೆ ನಾಯರು. ಅವರು ಆಗಲ್ಲ ಅಂತ ಹೇಳಿದ್ರು. ಪ್ರಧಾನಮಂತ್ರಿ ಕಚೇರಿಯಿಂದ ಬಂದಂಥ ಆದೇಶವನ್ನು ಕೆ ನಾಯರ್ ಅನ್ನುವಂಥ ಸ್ಥಳೀಯ ಸರ್ಕಾರಿ ಅಧಿಕಾರಿ ಆತ ನಿರಾಕರಿಸಿದಂಥ ಒಂದು ಬಹಳ ವಿಚಿತ್ರವಾದ ಘಟನೆ ನಡೀತು. ಅವ್ರನ್ನೇನೂ ಮಾಡೋಕ್ಕಾಗಲಿಲ್ಲ. ಇಲ್ಲಿಗೆ ಈ ಒಂದು ಖಡ್ಗವನ್ನು ಹಿಡಿದು ಅಥವಾ ಯುದ್ಧವನ್ನು ಮಾಡಿ ಅದನ್ನು ಬಗೆಹರಿಸಿಕೊಳ್ಳುವಂಥ ಘಟ್ಟ ಮುಗಿದು ಅದು ಒಂದು ರೀತಿ ಕಾನೂನಿನ ಚೌಕಟ್ಟಿಗೆ, ಸರ್ಕಾರಿ ಆಡಳಿತ ವ್ಯವಸ್ಥೆಯ ಚೌಕಟ್ಟಿಗೆ ಬರ್ತಾ ಹೋಯಿತು. ಅತ್ಲಾ ಕಡೆ ಗುಜರಾತ್ನಲ್ಲಿ ಸರ್ದಾರ್ ಪಟೇಲ್ ಮತ್ತು KM ಮುನ್ಷಿಯವರು ಸೋಮನಾಥ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು. ಅದಕ್ಕೆ ರಾಜೇಂದ್ರ ಪ್ರಸಾದ್ ರಾಷ್ಟ್ರಪತಿಗಳಾಗಿದ್ದರು, ಅವರನ್ನು ಉದ್ಘಾಟನೆ ಮಾಡಿ ಅಂದರು. ಅವರು ಒಪ್ಪಿದರು. ನೆಹರು ಅವ್ರಿಗೆ ಬರೆದಿದ್ದರು, ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿ ಪತ್ರ ಬರೆದು ಹೋಗಬೇಡಿ ಅಂತ ಹೇಳಿದರು. ಹೋಗ್ತೀನಿ, ನಾನೊಬ್ಬ ಸಾಮಾನ್ಯ ಹಿಂದುವಾಗಿ ಹೋಗ್ತೀನಿ ಅಂತ ರಾಜೇಂದ್ರ ಪ್ರಸಾದ್ ಹೋಗಿದ್ದರು. ಆ ಕಾಲದಲ್ಲೂ ಕೂಡ ನೆಹರು ಮತ್ತು ನೆಹರು ಅವರ ಸರ್ಕಾರ ಅಲ್ಲಿರುವಂಥ ಸ್ಥಳೀಯ
ಫೈಜಾಬಾದ್ ಅಥವಾ ಅಯೋಧ್ಯೆಯಲ್ಲಿರುವಂಥ ಹಿಂದೂ ಮತ್ತು ಮುಸ್ಲಿಂ ಗುಂಪುಗಳನ್ನು ಕೂರಿಸ್ಕೊಂಡು ಶಾಂತಿಯುತವಾಗಿ ಈ ಕೇಸನ್ನು ಇತ್ಯರ್ಥ ಮಾಡಬಹುದಾಗಿತ್ತು. ಅಂದರೆ 92ರ ಡಿಸೆಂಬರ್ 6ರಂದು ಆ ಗುಮ್ಮಟ ಬಿದ್ದಿದ್ದು ಈ ಎಲ್ಲ ಅವಕಾಶವಿದ್ದಂತಹ ಸಂಧಾನದ ಮಾತುಕತೆಗಳಿಗೆ ಸರ್ಕಾರವಾಗಲಿ ಅಥವಾ ಒಂದು ಗುಂಪಿನ ಸಮುದಾಯವಾಗಲಿ ಮುಂದೆ ಬರಲಿಕ್ಕೆ ಆಸಕ್ತಿಯನ್ನೇ ತೋರಿಸದೇ ಇರೋ ಕಾರಣಕ್ಕೆ ಹೋರಾಟ ಭುಗಿಲೇಳ್ತು. ಸಾಮಾನ್ಯವಾಗಿ ಹಿಂದೂಗಳು ಯಾವ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋ ಜನ ಅಲ್ಲ. ಭುಗಿಲೇಳುವ ಸ್ವಭಾವ ಹಿಂದೂ ಸಮಾಜದಲ್ಲಿ ಮೊದಲಿಂದಲೂ ಇಲ್ಲ. ನಾನಾಯಿತು ನನ್ನ ಕೆಲಸ ಆಯಿತು ಅಂತ ನೋಡ್ಕೊಂಡಿರೋದು ಹಿಂದೂಗಳ ಸ್ವಭಾವ. ಕೊನೆಯಲ್ಲಿ ಯಾವಾಗ ಇದು ಕೋರ್ಟಲ್ಲಿ ಅಥವಾ ಸರ್ಕಾರಿ ವ್ಯವಸ್ಥೆಯಲ್ಲಿ ಇತ್ಯರ್ಥ ಆಗಲ್ಲ ಅಂದಾಗ ಸಂತ ಸಮಾಜ, ಭಾರತದ ವಿಶ್ವ ಹಿಂದೂ ಪರಿಷತ್ ಮತ್ತು ಉಳಿದ ಧಾರ್ಮಿಕ ವ್ಯಕ್ತಿಗಳು ಒಂದು ನಿರ್ಧಾರಕ್ಕೆ ಬಂದರು. ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಶಪಥವನ್ನು ಮಾಡಿದ್ರು. ಬಹಳ ಇಂಪಾರ್ಟೆಂಟ್. ವಿಶ್ವ ಹಿಂದೂ ಪರಿಷತ್ತು ಈಗಿನ ಕಾಲದ ಯುವಕ ಯುವತಿಯರಿಗೆ ಅಷ್ಟಾಗಿ ಗೊತ್ತಿಲ್ಲದಂಥ ಸಂಘಟನೆ. ಇಫ್ ದೇರ್ ವಾಸ್ ನೋ ವಿಶ್ವ ಹಿಂದೂ ಪರಿಷತ್ ದೇರ್ ವುಡ್ ನಾಟ್ ಹ್ಯಾವ್ ಬೀನ್ ರಾಮ ಜನ್ಮಭೂಮಿ ಮೂಮೆಂಟ್. ಎಷ್ಟೇ RSS ಇರಲಿ, ಎಷ್ಟೇ BJP ಇರಲಿ, ಅದಕ್ಕಿಂತ ಮುಖ್ಯ ಪಾತ್ರವನ್ನು ಆ ಕಾಲದಲ್ಲಿ ವಹಿಸಿದ್ದು ವಿಶ್ವ ಹಿಂದೂ ಪರಿಷತ್. ನಾನು ಅದನ್ನು ಪ್ರತ್ಯಕ್ಷ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನೋಡಿದ್ದೀನಿ. 1984ರ ಅಕ್ಟೋಬರ್ 10ನೇ ತಾರೀಕು ಸುಮಾರು 10,000 ಸಂಖ್ಯೆಯಲ್ಲಿ ರಾಮಭಕ್ತರು ಅಯೋಧ್ಯೆಯ ಸರಿಯೂ ನದಿಗಿಳಿದ್ರು, ಒಂದು ಬೊಗಸೆ ನೀರು ತಗೊಂಡ್ರು. ಇದೆಲ್ಲ ಹಿಂದೂಗಳ ಒಂದು ಸರಳವಾದಂಥ ಒಂದು ಆಚರಣೆ. ತಗೊಂಡು ರಾಮನ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡಿದ್ರು. ಅಪ್ಪ, ನಿನಗೋಸ್ಕರ ಒಂದು ದೇವಾಲಯವನ್ನು ನಾವು ಇಂದಲ್ಲ ನಾಳೆ ಈ ಪೀಳಿಗೆ ದಾಟಿ ಇನ್ನೊಂದು ಪೀಳಿಗೆ ಬರಲಿ, ಆ ಪೀಳಿಗೆಯೂ ಸತ್ತೋಗಿ 4ನೇ ಪೀಳಿಗೆ ಬರಲಿ, ಕಟ್ತೀವಿ. ಹಮ್ ಮಂದಿರ್ ವಹಿ ಬನಾಯೆಂಗೆ, ಅಲ್ಲೇ ಕಟ್ತೀವಿ ಅನ್ನೋ ಪ್ರತಿಜ್ಞೆಯನ್ನು 1984 ಅಕ್ಟೋಬರ್ 10ನೇ ತಾರೀಕು ಅವ್ರು ನಡೆದರು. ಅಲ್ಲಿಂದ ಮುಂದಕ್ಕೆ 8 ವರ್ಷಗಳ ಕಾಲ ಘನಘೋರವಾದಂಥ ಒಂದು ಸಾಮಾಜಿಕ ಆಂದೋಲನ, ಅದಕ್ಕೆ ಸ್ವಲ್ಪ ರಾಜಕೀಯ ಆಂದೋಲನವಾಗೂ ಪರಿವರ್ತನೆ ಅದು ನಡೀತು. ಇದು ನಡೆದಿದ್ದು ಅಯೋಧ್ಯೆಯಲ್ಲೇ. ಎಲ್ಲಿ ಅದು ಅಯೋಧ್ಯೆಯಲ್ಲಿ ಸಮಸ್ಯೆ ಇತ್ತೋ ಅಲ್ಲೇ ಅವರು ಶಪಥವನ್ನು ಮಾಡಿದ್ರು. ಇಲ್ಲಿಂದ ಮುಂದಕ್ಕೆ ಕರ್ನಾಟಕದ ಪಾತ್ರ ಬಹಳ ದೊಡ್ಡದು. ಇದನ್ನು ಕೂಡ ನಮ್ಮ ಪಠ್ಯಪುಸ್ತಕ ಅಥವಾ ನಮ್ಮ ಇವತ್ತಿನ ಚರ್ಚೆಗಳ ಜನಕ್ಕೆ ಗೊತ್ತಿರಲ್ಲ. ಉಡುಪಿನಲ್ಲಿ 1985ನೇ ಇಸ್ವಿನಲ್ಲಿ ಧರ್ಮ ಸಂಸತ್ ನಡೀತು. ವಿಶ್ವ ಹಿಂದೂ ಪರಿಷತ್ ಪೇಜಾವರ ಸ್ವಾಮಿಗಳಿದ್ದರು, ಇನ್ನೂ ಬೇರೆ ಬೇರೆ ಹಿರಿಯರಿದ್ದರು. ಆವಾಗ ಅಲ್ಲಿರುವಂಥ ಅಶೋಕ್ ಸಿಂಘಲ್ಲಿದ್ದರು. ಸನ್ಯಾಸಿಗಳು ಹೇಳಿದ್ದು, ಅಯೋಧ್ಯೆಯ ವಿಷಯ ಇತ್ಯರ್ಥವಾಗದೆ ಹೋದರೆ ನಾವು ಆಮರಣ ಅಂತ ಉಪವಾಸ ಕೂತ್ಕೊಳ್ತೀವಿ ಅಂತ. ಸಾಮಾನ್ಯವಾಗಿ ಸನ್ಯಾಸಿಗಳು, ಸಂತರು, ಸಾಧುಗಳು ಈ ರೀತಿಯಾದಂಥ ಭಾಷೆಯಲ್ಲಿ ಮಾತಾಡಲ್ಲ. ಅಂದರೆ ಅವರಿಗೆ ಅಷ್ಟು ಬೇಸರ ಆಗಿತ್ತು. ಭಾರತದಲ್ಲಿ ಇಷ್ಟೊಂದು ಧಾರ್ಮಿಕವಾದ, ಸಾಂಸ್ಕೃತಿಕವಾದ ಶ್ರೀಮಂತಿಕೆ ಇರುವಂಥ ಹಿಂದೂ ಸಂಸ್ಕೃತಿ ಇದೆ, ನಮ್ಮ ದೇವರ ಜಾಗವನ್ನು ಕೊಡೋದಕ್ಕೆ ಇಷ್ಟು ವಿಳಂಬ ಯಾಕೆ ನಡೀತಾ ಇದೆ, ಇಷ್ಟೊಂದು ರಾಜಕೀಯ ನಡೀತಿದೆ, ಮತ್ತು ನಮ್ಮನ್ನು ಚುಚ್ಚುವಂಥ ಮಾತುಗಳು, ರಾಮ ಅಲ್ಲೇ ಹುಟ್ಟಿದ್ದ ಅನ್ನೋದಕ್ಕೇನು ಸಾಕ್ಷಿ ಅನ್ನುವಂಥ ಮಾತುಗಳನ್ನೆಲ್ಲ ಕೇಳ್ತಾ ಇದ್ದಾರೆ. 86ನೇ ಇಸ್ವಿಯಲ್ಲಿ ಫೆಬ್ರವರಿ ತಿಂಗಳಲ್ಲಿ ಈ ಹೋರಾಟಕ್ಕೆ ಒಂದು ಹಂತದ ಜಯ ಸಿಕ್ತು. ಆ ಅಯೋಧ್ಯೆಯ ಫೈಜಾಬಾದ್ನ ಜಿಲ್ಲಾ ನ್ಯಾಯಾಲಯ ರಾಮಲಲ್ಲ ಇರುವಂಥ ರಾಮ ಮಂದಿರಕ್ಕೆ ಹಾಕಿರುವಂಥ ಬೀಗವನ್ನು ತೆಗಿಬೇಕು, ಪ್ರತಿ ದಿವಸ ರಾಮನಿಗೆ ವಿಗ್ರಹಕ್ಕೆ ಪೂಜೆ ಆಗಬೇಕು, 1 ಗಂಟೆ ಮಾತ್ರ, 1 ಗಂಟೆ ಅದನ್ನು ತೆಗೆದು ದೇವರ ದರ್ಶನ ಪೂಜೆ ಮಾಡಿ ಮತ್ತೆ ಬೀಗ ಹಾಕಬೇಕು, ಮತ್ತು ಮಾರನೇ ದಿವಸ ಮುಂದುವರಿಸ್ಬೋದು ಅಂತಾಯಿತು. ಇದಕ್ಕೆ ಹಿಂದೂ ಸಮಾಜ ಒಪ್ಕೊಳ್ತು. ಆಗ ಹುಟ್ಕೊಂಡಿದ್ದೇನೆ ಬಾಬರಿ ಮಸ್ಜಿದ್ ಆ್ಯಕ್ಷನ್ ಕಮಿಟಿ. ಬಾಬರಿ ಮಸೀದಿ ಕ್ರಿಯಾ ಸಮಿತಿ ಅವಾಗ ಹುಟ್ಕೊಂಡು ಅವರು ಯಾವುದು ನಮಾಜೇ ನಡೆಯಲ್ವೋ ಆ ಜಾಗವನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಸೈಯದ್ ಶಹಾಬುದ್ದೀನ್ ಅವರ ನೇತೃತ್ವದಲ್ಲಿ, ಅವರು ರಾಜಕೀಯದಲ್ಲೂ ಇದ್ದವರು, ಈ ಒಂದು ಬಾಬರಿ ಮಸೀದಿ ಆ್ಯಕ್ಷನ್ ಕಮಿಟಿ ಆಗಿ ಅವರು ಕೇಸ್ಗಳ ಮೇಲೆ ಕೇಸುಗಳನ್ನು ಹಾಕ್ಕೊಂಡು ಬಂದರು. ಇಷ್ಟು ವಿಷಯಗಳು ಆದಾಗ ನಮ್ಮ ಈ ವಿಶ್ವ ಹಿಂದೂ ಪರಿಷತ್ತು ಮುಂದುವರೆದ ಮೇಲೆ ರಾಜಕೀಯವಾದಂಥ ಒಂದು ಲಾಭವನ್ನು ತೆಗೆದುಕೊಳ್ಳುವ ಒಂದು ಸಹಜವಾದ ಪ್ರಯತ್ನವನ್ನೇ, ನಾನೇನಾದ್ರು ಅಸಹಜ ಅಂತ ಹೇಳಿದ, ರಾಜಕೀಯ ಪಕ್ಷಗಳಿಗೆ ಯಾವುದೇ ಪರಿಸ್ಥಿತಿಗಳನ್ನು ಅವರು ಲಾಭವಾಗಿ ತಗೊಳ್ಳೋಕೆ ನೋಡ್ತಾರೆ. ಆಗ ವಿಶ್ವ ಹಿಂದೂ ಪರಿಷತ್ ಕೂಡ ಇದಕ್ಕೆ ಕೈ ಹಾಕೋಕ್ಕೆ ನೋಡ್ತು. ಉದಾಹರಣೆಗೆ ಇವರು BJP ಕೂಡ 1989ನೇ ಇಸ್ವಿಯ ದೇವೋತ್ಥಾನ ದ್ವಾದಶಿಯ ದಿವಸ ಅಲ್ಪಸಂಖ್ಯಾತ ಪಂಗಡಕ್ಕೆ ಸೇರಿದಂಥ ಹಿಂದೂ ಸಮಾಜಕ್ಕೆ ಸೇರಿದ ಬಿಹಾರದ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತ ರಾಮೇಶ್ವರ ಚೌಪಾಲ್ ಅಯೋಧ್ಯೆಯ ರಾಮ ಮಂದಿರಕ್ಕೆ ಮೊದಲನೇ ಅಡಿಗಲನ್ನು ಇಟ್ಟರು. ರಾಮೇಶ್ವರ ಚೌಪಾಲ್ BJPಯವರು ಈಗಾಗಲೇ ರಾಮ ಮಂದಿರದ ಜೊತೆ ಅಟ್ಯಾಚ್ ಆಗಿಬಿಟ್ಟಿದ್ರು. ಆವಾಗಲೇ ನಾನು ಹೇಳಿದೆ, BJPಯ ಒಂದು ಅಧಿವೇಶನದಲ್ಲಿ ನಾವು ಇದನ್ನು ಮಾಡ್ತೀವಿ ರಾಮ ಮಂದಿರದ ಜೊತೆ ಅಂತ ಅವ್ರು ಶ್ವೇತಪತ್ರ ಹೊರಡಿಸಿದ್ರು. ವೈಟ್ ಪೇಪರ್ ಕೂಡ BJPಯವರು ಹೊರಡಿಸಿದ್ರು. 1990ನೇ ಇಸ್ವಿ 25/9/1990ರಲ್ಲಿ ಗುಜರಾತ್ನ ಸೋಮನಾಥದಿಂದ ಅಯೋಧ್ಯೆ ತನಕ ಒಂದು ರಥಯಾತ್ರೆ ಶುರುವಾಯಿತು. ಈ ರಥಯಾತ್ರೆ ಅನ್ನುವುದೇ ಒಂದು ವಿಶೇಷವಾದ ಕಲ್ಪನೆ. ರಥಯಾತ್ರೆ ಅಂದರೆ ಅದೇನು ರಥ ಅಲ್ಲ, ಅದೊಂದು ಮೆಟಡರು. ಆ ಮೆಟಡರು ರಥದ ಥರ ಕಾಣಿಸುತ್ತೆ.
ಅದರಲ್ಲಿ ಮುರಳಿ ಮನೋಹರ್ ಜೋಶಿ, ಮುಖ್ಯವಾಗಿ ಅದ್ವಾನಿ, ಆಮೇಲೆ ಆ ಕಾಲದಲ್ಲಿದ್ದಂಥ ಯಂಗ್ ಲೀಡರ್ ಬಿ ಜೆ ಪಿನಲ್ಲಿ ಪ್ರಮೋದ್ ಮಹಾಜನ್, ಇವ್ರುಗಳೆಲ್ಲ ಇರ್ತಾಯಿದ್ರು. ಇಂಥ ಒಂದು ರೂಟ್ ಅಂತ ಮಾಡಿದರು. ಅದು ಸುಮಾರು ಒಂದು 10,000 ಕಿಲೋಮೀಟ್ರ್ ಯಾತ್ರೆಯನ್ನು ಮಾಡ್ತು. ಗುಜರಾತ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ಮಧ್ಯಪ್ರದೇಶ್, ಬಿಹಾರ್, ಉತ್ತರ ಪ್ರದೇಶ್, ಈ ರೀತಿಯಾಗಿ ಆ ರಥಯಾತ್ರೆಯನ್ನು ಮಾಡಿದ್ರು. ಹಳ್ಳಿಗಳಲ್ಲಿ ಆ ರಥ ಎಲ್ಲಿ ಬರುತ್ತೋ ಅದು ಮೇನ್ ರೋಡಲ್ಲಿ ಹೋಗುತ್ತೆ. ಸುತ್ತಮುತ್ತ ಹಳ್ಳಿಗಳಿಂದೆಲ್ಲ ಜನಗಳು ಬಂದು ಹೂ ಹಾಕಿದ್ರು, ನಮಸ್ಕಾರ ಮಾಡಿದ್ರು. ಅದು ರಾಜಕೀಯದವ್ರು ಮಾಡ್ತಿರೋದು. ಆದರೆ ಜನಕ್ಕೆ ರಾಜಕೀಯವನ್ನು ಮೀರಿ ಆ ರಥಯಾತ್ರೆಯಲ್ಲಿ ರಾಮ ಕಾಣಿಸ್ತಿದೆ, ರಾಮಾಯಣದ ಮೌಲ್ಯಗಳು ಕಾಣಿಸ್ತಾ ಇತ್ತು. ಇದು ಬಹಳ ಇಂಪಾರ್ಟೆಂಟ್. ಅದೇ ಕಾಲದಲ್ಲಿ ಈ ರಮಾನಂದ್ ಸಾಗರ್ ತೆಗೆದಂತಹ ಈ ರಾಮಾಯಣ ಸೀರಿಯಲ್ ಕೂಡ ದೂರದರ್ಶನದಲ್ಲಿ ಬಂತು. ಹೀಗೆ ಒಂದು ರಾಮಮಯವಾದ ವಾತಾವರಣ ಟಿ ವಿ ಡಬ್ಬಾದಲ್ಲಿ ಮತ್ತು ಈ ಒಂದು ರಥಯಾತ್ರೆಯಲ್ಲಿ ಜನಕ್ಕೆ ಕಾಣಿಸಿದ್ದು ರಾಜಕೀಯವಾಗಿ ಬಿ ಜೆ ಪಿಯವರಿಗೆ ಅನುಕೂಲವಾಗಿ ಬಳಸ್ಕೊಳ್ಳೋಕ್ಕೆ ಆಯಿತು. ಬಿ ಜೆ ಪಿಯವರಲ್ಲದೆ ಇದನ್ನು ಬೇರೆ ಪಕ್ಷಗಳವರು ಬಳಸ್ಕೋಬೋದಾಗಿತ್ತು. ಯಾಕೆಂದರೆ ಭಾರತದಲ್ಲಿ ಹಿಂದೂಗಳ ಆಸ್ಥೆ ಅಂತಿದೆಯಲ್ಲ, ಅದನ್ನು ಯಾರು ಬೇಕಾದರೂ ಬಳಸ್ಕೊಂಡು ಅವರ ರಾಜಕೀಯವಾದ ದಾರಿಯನ್ನು ಮಾಡ್ಕೋಬೋದಾಗಿತ್ತು. ಆದರೆ ಅದನ್ನೆಲ್ಲವನ್ನು ಬಿ ಜೆ ಪಿಗೆ ಬಿಟ್ಕೊಟ್ಟು ಬಿ ಜೆ ಪಿಯನ್ನು, ವಿಶ್ವ ಹಿಂದೂ ಪರಿಷತ್ತನ್ನು, ಆರ್ ಎಸ್ ಎಸ್ಸನ್ನೆಲ್ಲ ನೀವೆಲ್ಲ ಕೋಮುವಾದಿಗಳು, ನಾವು ಸೆಕ್ಯುಲರ್ವಾದಿಗಳು ಅನ್ನುವಂಥ ಒಂದು ಧ್ರುವೀಕರಣ ಅಂತ ಕರೆದ್ರು. ಅವಾಗ ಒಂದು ಪೋಲರೈಸೇಷನ್ ನಮ್ಮ ದೇಶದ ರಾಜಕೀಯದಲ್ಲಾಯಿತು. ಅದೇನೇ ಇವತ್ತಿನ ಮೀಡಿಯಾ ಭಾಷೆಯಲ್ಲಿ ಲೆಫ್ಟ್ ಟು ರೈಟ್ ಅನ್ನುವ ಚರ್ಚೆಗೆ ಮೂಲ ಕಾರಣ ಆಯಿತು. ಈ ಚರ್ಚೆ ನಮ್ಮಲ್ಲಿ ಮುಂಚೆ ಈ ಮಟ್ಟಕ್ಕಂತೂ ನನಗೆ ಗೊತ್ತಿರುವಂತೆ ಇರಲಿಲ್ಲ. ಅದ್ವಾನಿಯವರ ಯಾತ್ರೆಗೆ ಗುಜರಾತಿನಿಂದ ಹಿಡಿದು ಮಧ್ಯಪ್ರದೇಶ ತನಕ ಯಾವ ತಡೆನೂ ಆಗಲಿಲ್ಲ, ತೊಂದರೆನೂ ಆಗಲಿಲ್ಲ. ಆಗ ಅವರು ಯಾವಾಗ ಬಿಹಾರ ರಾಜ್ಯಕ್ಕೆ ಅವರು ಕಾಲಿಡ್ತೋ ಅಲ್ಲಿ ಆಳ್ತಿದ್ದವರು, ಆವಾಗ ಮುಖ್ಯಮಂತ್ರಿಯಾಗಿದ್ದವರು ಲಾಲು ಪ್ರಸಾದ್ ಯಾದವ್ ಅವರು ಸಮಷ್ಟಿಪುರದಲ್ಲಿ ಲಾಲು ಸರ್ಕಾರ ಅದ್ವಾನಿಯವ್ರನ್ನ ಅರೆಸ್ಟ್ ಮಾಡ್ತು ಸಮಷ್ಟಿಪುರದಲ್ಲಿ. ಅಲ್ಲಿಂದ ಒಂದು ಸಾಂಸ್ಕೃತಿಕ ಧಾರ್ಮಿಕ ಯಾತ್ರೆಯಾಗಿ ಮುಂದುವರೆದು ಅಯೋಧ್ಯೆ ತನಕ ಹೋಗಿ ಮುಗ್ದೋಗ್ಬೋದಾಗಿದ್ದಂಥ ಒಂದು ಸಹಜವಾದ ಯಾತ್ರೆ ಬಿ ಜೆ ಪಿಗೆ ಒಂದು ಪ್ರತಿಷ್ಠೆಯ ಪ್ರಶ್ನೆ ಆಯಿತು. ಅವರನ್ನು ಸಪೋರ್ಟ್ ಮಾಡ್ತಿದ್ದಂಥ ಬೆಂಬಲಿಗರಿಗೆ ಹೇಗಾದರೂ ಮಾಡಿ ನಾವು ಇದನ್ನು ಚಾಲೆಂಜಾಗಿ ತೊಗೊಂಡು ಮಾಡಲೇಬೇಕು ಅಂತ ಬಂತು. ಅಂದರೆ ಯಾರು ಸೆಕ್ಯುಲರ್ ವಾದವನ್ನು, ಇಸ್ಲಾಂ ವಾದವನ್ನು ಮತ್ತು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಮಾರ್ಕ್ಸ್ವಾದವನ್ನು ಇಟ್ಕೊಂಡಿದ್ರು, ಈ ಮೂರೂ ಗುಂಪುಗಳು ವಿವೇಕಯುತವಾಗಿ ನಡೆದುಕೊಂಡಿದ್ದರೆ ಅಯೋಧ್ಯೆ ಆಂದೋಲನ ಬಹಳ ಸರಳವಾಗಿ ಮುಗಿದೋಗುವ ಅವಕಾಶ ಇತ್ತು. ಪ್ರಾಯ ಅವರಿಗೆ ಹಿಂದುತ್ವದ ಜಾಗೃತಿನಲ್ಲಿ ಇಂಡೈರೆಕ್ಟಾಗಿ ತಮ್ಮ ಪಾಲನ್ನು ಕೊಡಬೇಕು ಅನ್ನೋ ಆಸೆ ಇತ್ತೋ ಏನೋ, ಅವರು ಇದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ಮಾಡಿದ್ರು. ಆ ಕಾಲದಲ್ಲಿ ನೆನಪಿಸ್ಕೊಳ್ಬೇಕಾದ ಕೆಲವು ಪತ್ರಕರ್ತರು ಇಂಗ್ಲೀಷ್ನಲ್ಲಿ ಅಂತ ಹೇಳಿದ್ರೆ ಜೈದು ಭಾಷಿಯವರು, ಅರುಣ್ ಶೌರಿಯವರು ಇಂಡಿಯನ್ ಎಕ್ಸ್ಪ್ರೆಸ್ನ ಎಡಿಟರ್ ಆಗಿದ್ದರು. ಅವರು ರಾಮಜನ್ಮಭೂಮಿಯ ಪರವಾಗಿ ಲೇಖನಗಳನ್ನು ಬರೆದಿದ್ದರಿಂದ 92ನೇ ಇಸ್ವಿ ನಂತರದಲ್ಲಿ ಅವರು ತಮ್ಮ ಉದ್ಯೋಗವನ್ನು ಕಳ್ಕೊಂಡು ರಾಜೀನಾಮೆ ಕೊಡೋ ಸಂದರ್ಭ ಬಂತು. ಅದೇ ಥರ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಮುಖ್ಯಸ್ಥರಾಗಿದ್ದಂತಹ ಗಿರಿಲಾಲ್ ಜೈನ್ ಅವರು ಒಳ್ಳೆಯ ಪುಸ್ತಕ ಬರೆದರು ಮುಂದೆ, ಹಿಂದೂ ಫಿನಾಮಿನನ್ ಅಂತ. ಅವರು ಕೂಡ ತಮ್ಮ ಉದ್ಯೋಗವನ್ನು ಕಳ್ಕೊಳ್ಬೇಕಾಯಿತು. ಯಾಕೆ ಅಂದರೆ ಅಯೋಧ್ಯ ಆಂದೋಲನ ನೀವು ದೇವಸ್ಥಾನದ ಪರನೋ ದೇವಸ್ಥಾನದ ವಿರುದ್ಧನೋ ಹೇಳಿ ಅನ್ನುವಷ್ಟು ಒಂದು ಟೆನ್ಷನ್ಗೆ ಒಂದು ವೈಚಾರಿಕವಾದ ಟೆನ್ಷನ್ಗೆ ನಮ್ಮ ದೇಶದಲ್ಲಿ ಕಾರಣವಾಯಿತು. ಪ್ರಾಯ 75ನೇ ಇಸ್ವಿ ಎಮರ್ಜೆನ್ಸಿ ಆದಮೇಲೆ ಅತಿ ದೊಡ್ಡ ರೀತಿಯಲ್ಲಿ ಜನಗಳನ್ನು ಆಕರ್ಷಿಸಿದ ಆಂದೋಲನ ಅಯೋಧ್ಯ ಆಂದೋಲನ. ಇದಾದಮೇಲೆ 92ನೇ ಇಸ್ವಿನಲ್ಲಿ 89ರಲ್ಲಿ 90ರಲ್ಲಿ ಬೇರೆ ಬೇರೆ ಕಾಲದಲ್ಲಿ ಕರಸೇವೆಗೆ ಅವಕಾಶ ಕೊಟ್ಟರು. ಕರಸೇವೆ ಅಂದರೆ ಏನೂ ಇಲ್ಲ ಇವತ್ತಿನ ವೀಕ್ಷಕರ ದೃಷ್ಟಿಯಿಂದ ಹೇಳೋದು. ಈ ಸಿಖ್ ದೇವಸ್ಥಾನಗಳಲ್ಲಿ ಅವರ ಒಂದು ದೇವಸ್ಥಾನದ ಮಂದಿರ, ಗೋಡೆ, ಕಾಂಪೌಂಡು ಮತ್ತು ದೇವರನ್ನು ಅವರು ಪೂಜೆ ಮಾಡುವ ಜಾಗದ, ಪ್ರಾರ್ಥನಾ ಜಾಗದ ಸುತ್ತ ಅದನ್ನೆಲ್ಲ ನೀರು ಹಾಕಿ ಕೈಯಲ್ಲಿ ತಿಕ್ಕಿ ತೊಳಿತಾರೆ. ಅದೊಂದು ಸೇವೆ, ಒಂದು ಪೂಜೆ ಮಾಡುವ ಸೇವೆ. ಅದು ಕೈಯಲ್ಲಿ ಮಾಡುವುದರಿಂದ ಕರಸೇವೆ ಅಂತ ಬಂದಿದೆ. ಆಮೇಲೆ ಹಿಂದಿಯೆಲ್ಲ ಕನ್ನಡದಲ್ಲಿನ ಕಾರಸೇವೆ ಅದು ಕರಸೇವೆ. ಅದನ್ನು ಇಲ್ಲೂ ನಾವು ಮಾಡ್ತೀವಿ. ನಾವೇನೂ ಮಾಡಲ್ಲ, ಹೋಗ್ತೀವಿ ದೇವಸ್ಥಾನದ ಅಥವಾ ಮಸೀದಿ ದೇವಸ್ಥಾನ ಇರುವ ಜಾಗದಲ್ಲಿ ನಾವು ಗೋಡೆಗಳಿಗೆ ಏನಿರುತ್ತೋ ನಾವು ಅದನ್ನು ಒಂದು ಸತಿ ಶುದ್ಧೀಕರಣ ಮಾಡಿ ಬರ್ತೀವಿ. ಆ ಕಟ್ಟಡವನ್ನು ಏನೂ ಮಾಡಲ್ಲ ಅನ್ನುವ ರೀತಿಯಲ್ಲಿ ಈ ಹೋರಾಟ ಶುರುವಾಯಿತು. ಈ ಕರಸೇವೆ ಯಾವಾಗ ಇವ್ರನ್ನ ತಡೆದಿದ್ದು ಹೇಳಿದೆ ನಾನು ನಿಮಗೆ, ಲಾಲು ಪ್ರಸಾದ್ ಇದಾದಮೇಲೆ 90ನೇ ಇಸ್ವಿನಲ್ಲಿ ಮೊದಲನೇ ಬಾರಿಗೆ ಕರಸೇವೆ ನಡೀತು. ಕರಸೇವೆ ಮೊದಲನೇ ಬಾರಿಗೆ ನಡೆದಾಗ 30ನೇ ತಾರೀಕು ಅಂದರೆ ಅಕ್ಟೋಬರ್ 30ನೇ ತಾರೀಕು ಏನಾಯಿತು ಅಂದರೆ, ಕರಸೇವೆಗೆ ಅಂತ ಅಯೋಧ್ಯೆಗೆ ಕಡೆ ಹೊರಟಿದ್ದಂತಹ ರಾಮಭಕ್ತರನ್ನು ನಾನು ಒಳಗೆ ಬಿಡಲ್ಲ, ಉತ್ತರ ಪ್ರದೇಶದ ಗಡಿಯನ್ನು ದಾಟಿ ಒಂದು ಹಕ್ಕಿ ಕೂಡ ಹಾರುವುದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಅಂತ ಮುಲಾಯಂ ಸಿಂಗ್ ಯಾದವ್
ಆವಾಗ ಅವರು ಮುಖ್ಯಮಂತ್ರಿ ಆಗಿದ್ದರು. ಅವ್ರ ಮಗನೇ ಆಮೇಲೆ ಬಂದ ಅಖಿಲೇಶ್ ಯಾದವ್. ಅವರು ಒಂದು ದೊಡ್ಡ ಧಮಕಿಯನ್ನು ಹಾಕಿದ್ರು. ಆದರೆ ಕರಸೇವಕರು ಅವ್ರು ಹಾಕಿದಂಥ ಮುಳ್ಳು ತಂತಿ ಇತ್ಯಾದಿಗಳನ್ನೆಲ್ಲ ದಾಟ್ಕೊಂಡು ಹೋದರು. ಅನೇಕರು ಗೋಲಿಬಾರಿಗೆ ಒಳಗಾದರು. ಭಾಳ ದುಃಖ ಅಂದರೆ ಗೋಲಿಬಾರಿಗೆ ನಮ್ಮ ಸಮಾಜದ ಭಾರತೀಯರನ್ನು ಅವ್ರು ಹಿಂದೂಗಳೇ ಆಗಲಿ ಯಾರೇ ಆಗಲಿ ಗೋಲಿಬಾರಿಗೆ ಈಡು ಮಾಡಿದಂಥ ವ್ಯಕ್ತಿಗೆ ಮುಂದೆ ಪದ್ಮ ಪ್ರಶಸ್ತಿ ಸಿಕ್ತು. ಇದು ಬಹಳ ದುರಂತ ಅಂತ ನಾನು ಅಂದ್ಕೊಳ್ತೀನಿ. ಅವರು ಗೋಲಿಬಾರ್ ಮಾಡಿದ್ರಿಂದ ಹಲವಾರು ಜನ ಪ್ರಾಣ 60-71 ಸಂಖ್ಯೆ ಹೇಳ್ತಾರೆ, ಗೊತ್ತಿಲ್ಲ, ಸಾವಿರಾರು ಜನಕ್ಕೆ ಗುಂಡಂತೂ ಬಿತ್ತು. ಪೇಜಾವರ ಸ್ವಾಮಿಗಳು ಆಗ ತರಂಗ ಪತ್ರಿಕೆಗೆ ಕೊಟ್ಟಂಥ ಅವರ ಹೇಳಿಕೆ ಸಂದರ್ಶನದಲ್ಲಿ ನಾನು ಓದಿದ್ದೀನಿ, ನೆನಪಿದೆ. ಅವ್ರು ಹೇಳಿದರು, ಹಲವರಿಗೆ ಕಾಲಿಗೆ ಈ ಮರಳಿನ ಒಂದು ಸಿಮೆಂಟ್ ಚೀಲದಲ್ಲಿ ಪೂರ್ತಿ ಮರಳನ್ನು ತುಂಬಿ ಅದನ್ನು ಕಟ್ಟಿ ಅವರನ್ನು ಸರಿಯೂ ನದಿಯಲ್ಲಿ ರಾಮಭಕ್ತರನ್ನು ಮುಳುಗಿಸಲಾಯಿತು. ಮತ್ತು ಆಗ ಠಾಕೂರು ಸಹೋದರರು ಇವರ ಬಲಿದಾನ ನಡೀತು. ಇನ್ನೂ ಅನೇಕರು ಬಲಿದಾನಗಳಿಗೆ ಒಳಗಾದರು. ಭಾಳ ಮುಖ್ಯವಾಗಿ ಹೇಳಬೇಕು ಅಂದರೆ ಹಿಂದೆ ಹೇಳಿದಂಥ 76 ಯುದ್ಧಗಳ ಪೈಕಿ ಒಬ್ಬಳು ರಾಜಕುಮಾರಿ ಸುಮಾರು 13,000 ಜನ ಮಹಿಳಾ ಸೈನ್ಯವನ್ನು ಕಟ್ಟಿ ಅವಳು ಅಯೋಧ್ಯೆಯನ್ನು ರಕ್ಷಣೆ ಮಾಡುವ ಪ್ರಯತ್ನವನ್ನು ಮಾಡಿದ್ಳು. ಹೀಗಾಗಿ ಇದು ಭಾರತೀಯರಿಂದ ಹಿಂದೂಗಳಿಂದ ಮುಚ್ಚಿಡಲ್ಪಟ್ಟ ಇತಿಹಾಸದ ಒಂದು ದೊಡ್ಡ ಸುವರ್ಣ ಅಧ್ಯಾಯ, ಬಹಳ ದೊಡ್ಡ ಅಧ್ಯಾಯ ಇದು. ಯಾಕೆಂದರೆ ಹಿಂದೂಗಳಿಗೆ ಆ ರೆಸಿಲೆನ್ಸ್ ಇದೆಯಲ್ಲ, ರೆಸಿಸ್ಟೆನ್ಸ್ನ ಒಂದು ಶಕ್ತಿ ಇದೆಯಲ್ಲ, ಅದು ಇಲ್ಲವೇ ಇಲ್ಲ ಅಂತ ಇತಿಹಾಸಕಾರರು ಹೇಳಿದರು. ಲೋಗ್ ಆತೆಗೆಯೇ ಅವ್ರು ಹಿಂದೂಸ್ತಾನ ಬಂತಾಗಯೇ ಜನಗಳು ಬರ್ತಾ ಹೋದರೂ ಹಿಂದೂಸ್ತಾನ ಭಾರತ ನಿರ್ಮಾಣ ಆಯಿತು ಅಂತ ಆಗಲಿಲ್ಲ. ಭಾರತೀಯರಿಗೆ ನಮ್ಮದು ಯಾವುದು, ಅನ್ಯ ಯಾವುದು, ವಿದೇಶಿವಾದ ಯಾವುದು, ಯಾವುದನ್ನು ಸ್ವೀಕಾರ ಮಾಡಬೇಕು, ಯಾವುದನ್ನು ತಿರಸ್ಕಾರ ಮಾಡಬೇಕು, ಯಾವುದನ್ನು ಎಷ್ಟು ತೊಗೋಬೇಕು ಅನ್ನೋ ವಿವೇಕದ ಸಂಕೇತವಾಗಿ ನಮಗೆ ಅಯೋಧ್ಯೆ ಉಳ್ಕೊಂಡು ಬಂತು. ಇದನ್ನು ನೋಡುವಾಗ ಯಾವಾಗ ಯಾವಾಗ ಮುಲಾಯಂ ಸಿಂಗ್ ಯಾದವ್ ಅವರು ಈ ಒಂದು ಹೇಳಿದ್ರು, ನಾವು ಅಲ್ಲಿ ರಾಮಭಕ್ತರನ್ನೆಲ್ಲ ಅವರು ಒಂದು ರೀತಿ ಗೋಲಿಬಾರೆಲ್ಲ ಮಾಡಿದ್ರು, ಆಗ ಜನಗಳಿಗೆ ನಾವು ರಾಮ ಮಂದಿರವನ್ನು ಅಲ್ಲೇ ಕಟ್ತೀವಿ ಅನ್ನುವಂಥ ಹುಮ್ಮಸ್ಸು ಇನ್ನೊಂದು ಕಡೆ ಜಾಸ್ತಿ ಆಯಿತು. ಅಂದರೆ ಸರ್ಕಾರ ಈ ಡಿಸ್ಪ್ಯೂಟ್ ಅಥವಾ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಅಂತ ಒಂದಿರುತ್ತೆ. ವಿವಾದಗಳು ಉಂಟಾದಾಗ ಅದನ್ನು ಹೇಗೆ ಪರಿಹರಿಸಬೇಕು ಅಂದಾಗ ದಂಡ ಸಂಹಿತೆ ಇರುವಂಥ ಸರ್ಕಾರ, ಅಂದರೆ ತನ್ನಲ್ಲಿ ಪವರ್ ಇರುವಂಥ ಸರ್ಕಾರ ಬೇರೆ ರೀತಿಯಲ್ಲಿ ಡಿಪ್ಲೊಮ್ಯಾಟಿಕ್ಕಾಗಿ ನಡೆದುಕೊಂಡು ಇದನ್ನು ಪರಿಹಾರ ಮಾಡುವ ಎಲ್ಲ ಸಾಧ್ಯತೆಯೂ ಇತ್ತು. ಅದೆಲ್ಲವನ್ನೂ ಕೈಬಿಟ್ಟು ನಮ್ಮ ಕೈಯಲ್ಲಿ ಪೊಲೀಸ್ ವ್ಯವಸ್ಥೆ ಇದೆ, ನಮ್ಮ ಕೈಯಲ್ಲಿ ಕಾನೂನಿದೆ, ಆಡಳಿತ ಇದೆ ಅಂತ ಸಾಮಾನ್ಯವಾದ ಸಾರ್ವಜನಿಕರ ಮೇಲೆ ದಬ್ಬಾಳಿಕೆಯನ್ನು ಮಾಡುವ ಪ್ರಯತ್ನವನ್ನು ಮಾಡಿತು. ಆಗ ಕರ್ನಾಟಕ ಮತ್ತು ಸೇರಿದಂತೆ ಭಾರತದ ಅನೇಕ ಬುದ್ಧಿಜೀವಿಗಳು ಇದನ್ನು ವಿರೋಧ ಮಾಡಿದರು. ಯಾವುದನ್ನು ರಾಮ ಮಂದಿರ ಹೋರಾಟವನ್ನು ವಿರೋಧ ಮಾಡಿದರು. ಅನಂತಮೂರ್ತಿಯವರಿಂದ ಹಿಡಿದು ಜಿ.ಕೆ. ಗೋವಿಂದರಾವ್ ಅನೇಕ ಲೇಖಕರು ಅದನ್ನು ಕರ್ನಾಟಕದಲ್ಲಿ ವಿರೋಧ ಮಾಡಿದರು. ಮತ್ತು ಇಂಗ್ಲೀಷ್ನಲ್ಲಿ ಖುಷ್ವಂತ್ ಸಿಂಗ್ ಇತ್ಯಾದಿಯವರು ವಿರೋಧ ಮಾಡಿದರು. ಆಗ ಅಯೋಧ್ಯ ಆಂದೋಲನವನ್ನು ಸಪೋರ್ಟ್ ಮಾಡಿ ಮಾತನಾಡಿದವರು ಕೆಲವೇ ಕನ್ನಡದ ಲೇಖಕರು. ಅದರಲ್ಲಿ ಬಹಳ ಮುಖ್ಯವಾಗಿ ನಾನು ಜ್ಞಾಪಿಸ್ಕೊಳ್ಬೇಕಾದ್ದು ಡಾಕ್ಟರ್ S.L. ಭೈರಪ್ಪನವ್ರನ್ನ. ಅವರು ಅವತ್ತಿನಿಂದನೂ ಭಾರತೀಯ ವಿಚಾರದ ಪರನೇ ನಿಂತಿದ್ದಾರೆ. ಅವರು ನಮ್ಮ ದೇಶದಲ್ಲಿ ಸಹಜವಾಗಿ ಇರುವಂಥ ಜಾಗದಲ್ಲಿ ಕಟ್ಟೋದ್ರಲ್ಲಿ ಏನು ತಪ್ಪಿದೆ, ಅಲ್ಲಿ ರಾಮ ಹುಟ್ಟಿದ್ದಾನೆ ಅಂತ ಜನಗಳ ನಂಬಿಕೆ ಇದೆ, ಎಲ್ಲ ದಾಖಲೆಗಳು ಸಿಗ್ತಾ ಇದೆಯಂತೆ ಅಂತ ಭೈರಪ್ಪನವ್ರು ಹೇಳಿದರು. V.S. ನೈಪಾಲ್, ಇಂಗ್ಲೀಷ್ ಲೇಖಕ V.S. ನೈಪಾಲ್ ಕೂಡ ಈ ರಾಮ ಜನ್ಮಭೂಮಿ ಆಂದೋಲನದ ಹೋರಾಟವನ್ನು ಅವರು ಸಪೋರ್ಟ್ ಮಾಡಿದರು. ಅಂದರೆ ಇವತ್ತು 2023 ಅಥವಾ 2024ರಲ್ಲಿ ರಾಮ ಜನ್ಮಭೂಮಿ ಸಪೋರ್ಟ್ ಮಾಡೋದು ಸುಲಭ. 91-92ರಲ್ಲಿ ರಾಮ ಜನ್ಮಭೂಮಿಯ ಹೋರಾಟವನ್ನು ನೀವೇನಾದರೂ ಸಪೋರ್ಟ್ ಮಾಡಿದರೆ ಉದ್ಯೋಗ ಕಳ್ಕೊಳ್ತಾ ಇದ್ರಿ, ವ್ಯಾಪಾರಕ್ಕೆ ಹಾಳಾಗ್ತಿತ್ತು ನಿಮ್ಮದು, ವಿದ್ಯಾರ್ಥಿಯಾಗಿದ್ದರೆ ನಿಮ್ಮ ಮೇಲೆ ವಾರಂಟ್ ಬರ್ತಾಯಿತ್ತು. ಅಂಥ ಒಂದು ತುರ್ತು ಪರಿಸ್ಥಿತಿಯನ್ನು ನೆನಪಿಸುವ ಪರಿಸ್ಥಿತಿ ಎಲ್ಲೆಲ್ಲಿ ನಿಮಗೆ ಬೇರೆ ಬೇರೆ ಈ ಸೆಕ್ಯುಲರಿಸಮ್ನ ಧ್ವಜವನ್ನು ಎತ್ತಿಡಿಯುವಂಥ ಪಕ್ಷಗಳಿತ್ತು ಅಲ್ಲಿ ಕಾಣಿಸ್ತಾ ಇತ್ತು. ಒಂದು ರೀತಿಯದು ಅನುಮಾನಾಸ್ಪದ ವ್ಯಕ್ತಿಗಳು ನೀವು ರಾಮ ಜನ್ಮಭೂಮಿಯನ್ನು ಸಪೋರ್ಟ್ ಮಾಡಿದ್ರೆ ಅನ್ನುವ ವಾತಾವರಣ ಇದ್ದ ಕಾಲದಲ್ಲಿ ವಿದ್ಯಾರ್ಥಿ ಸಮುದಾಯ ಎದ್ದು ನಿಂತ್ಕೊಳ್ತು, ರೈತರು, ಹಳ್ಳಿಯ ಜನ ಅದರ ಪರ ನಿಂತರು, ಪಟ್ಟಣಗಳಲ್ಲಿರುವಂಥ ಜನ ಇನ್ನೂ ಗೊಂದಲದಲ್ಲಿದ್ದರು, ಮಿಡಲ್ ಕ್ಲಾಸ್ನವರು. ಬಹಳ ವಿಚಿತ್ರವಾದಂಥ ಸಂದರ್ಭವನ್ನು ಭಾರತೀಯ ಸಮಾಜ ಅವತ್ತು ಇದಾಯಿತು. ಅದನ್ನು ಎದುರಿಸಬೇಕಾಗಿ ಬಂತು. ಕೊನೆಗೆ ಈ ಬಾಬರ್ ಅಥವಾ ಔರಂಗಜೇಬನ ಕಾಲದಲ್ಲಿ ಬಂದ 3 ಗುಮ್ಮಟಗಳು ಇರೋ ತನಕ ಈ ಪ್ರಾಬ್ಲಮ್ನ ಕೋರ್ಟೂ ಸಾಲ್ವ್ ಮಾಡೋಕ್ಕಾಗಲ್ಲ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಗಿರಿ ಅಂದರೆ ಎಲ್ಲಿ ಅಗಿಯೋಕ್ಕಾಗತ್ತೆ? ಅಗಿಬೇಕಾದ್ರೆ ಕಟ್ಟಡ ಇದೆ. ಹೀಗಾಗಿ 92ನೇ ಇಸ್ವಿ ನವೆಂಬರ್ ನಂತರ ಡಿಸೆಂಬರ್ ನಡೆದಂಥ ಕಾರ್ಯಸೇವೆಯಲ್ಲಿ ಹೋದಂಥ ಕಾರ್ಯಕರ್ತರ ಬೇರೆ 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 ರಾಜ್ಯ ದೇಶದ ಬೇರೆ ಬೇರೆ ಕಡೆಗಳಿಂದ ಬಂದಿದ್ದರು. ಅವರು ಅಲ್ಲಿದ್ದಂಥ RSS, VHP, ಆಮೇಲೆ ಹೋವೆ ಶೇಷಾದ್ರಿಯವರು RSSಯಿಂದ, ಅಥವಾ ಲಾಲ್ ಕೃಷ್ಣ ಅದ್ವಾನಿಯವರು, ಉಮಾಭಾರತಿಯವರು, ಮತ್ತು ಇವರು
ಪೇಜಾವರ ಹಿಂದಿನ ವಿಶ್ವೇಶ್ವರ ತೀರ್ಥ ಸ್ವಾಮಿಗಳು ಎಲ್ಲರೂ ಕೂಡ ನೀವು ಬರೀ ನಿಮ್ಮ ಸೇವೆಯನ್ನು ಮಾತ್ರ ಸಲ್ಲಿಸಿ, ಕೋರ್ಟಿನ ಆರ್ಡರ್ ಇನ್ನೂ ಇತ್ತು, ಬರಬೇಕಾಗಿತ್ತು, ಕೋರ್ಟಿನ ಆರ್ಡರ್ ಕಾಯೋಣ ಅಂತಿದ್ರು. ದೆಹಲಿಯಲ್ಲಿ PV ನರಸಿಂಹರಾವ್ ಅವರ ಕೇಂದ್ರ ಸರ್ಕಾರ ಇತ್ತು, ಕಾಯೋಣ ಅಂತಿದ್ರು. ಆದರೆ ಕಾರ್ಯಕರ್ತರು ಅಥವಾ ಅಲ್ಲಿ ಬಂದಂಥ ಹಿಂದೂ ರಾಮಭಕ್ತರು ನಮ್ಮ ಸಹನೆಯ ಕಾಲ ಮುಗಿದಿದೆ, ನಾವಿದನ್ನು ಕೆಳಕ್ಕೆ ಉರುಳಿಸ್ತೀವಿ ಅಂಥೇಳಿ ಆ ಒಂದು ಗುಂಬಜ್ನ ಮೇಲೆ ಕತ್ತಿ ಅದನ್ನು ಉರುಳಿಸಿದ್ರು. ಅದಾದಮೇಲೆ ಪಾರ್ಲಿಮೆಂಟಲ್ಲಿ ಮಾತಾಡ್ತಾ ಲಾಲು ಪ್ರಸಾದ್ ಯಾದವ್ ಇದು ಬಿದ್ದಿದ್ದರಿಂದ ನಮ್ಮ ಸೆಕ್ಯುಲರಿಸಮ್ನ ಗುಮ್ಮಟವೇ ಬಿದ್ದಂಗಾಯಿತು ಅಂತ ಅವರು ಮಾತಾಡಿದರು. ನಾನು ಆವಾಗಲೇ ಹೇಳಿದೆ, ಒಂದು ಧಾರ್ಮಿಕ ಸಂಕೇತ ಸೆಕ್ಯುಲರಿಸಮ್ ಸಂಕೇತ ಹೇಗಾಗುತ್ತೆ ಅಂತ ಅವತ್ತಿಂದ ಇವತ್ತಿನ ತನಕ ನನಗೆ ಅರ್ಥ ಆಗಿಲ್ಲ. ಅವ್ರು ಬೇರೆ ಯಾವುದಾದ್ರು ವಿಷಯಕ್ಕೆ ಅವ್ರು ಹೇಳ್ಬೋದಾಗಿತ್ತು. ಹೇಳಬೇಕಾಗಿದ್ದರೆ ಆ ಕಾಲದ ರಾಜಕೀಯ ಮುಖಂಡರು ಹೇಳಬೇಕಾಗಿದ್ದು, ಅಯೋಧ್ಯೆ ಸುತ್ತ ಆರ್ಕಿಯಾಲಜಿ ಸರ್ವೆ ಮಾಡಿಸಿ, ಭೂ ಉತ್ಖನನ ಮಾಡಿಸಿ, ಏನು ರಿಪೋರ್ಟ್ಸ್ ಬರುತ್ತೋ ನೋಡೋಣ. ಯಾಕೆಂದರೆ ಅಯೋಧ್ಯೆ ಎನ್ನುವುದು ರಾಜಕಾರಣಿಗಳ ತುತ್ತಾಗಿರಲಿಲ್ಲ, ಅಯೋಧ್ಯೆ ಎನ್ನುವುದು ಇತಿಹಾಸಕಾರರ ವಶಕ್ಕೆ ಬರುವ ವಿಷಯ ಆಗಿರಲಿಲ್ಲ. ಹಾಗಾದರೆ ಅದು ಯಾರು ಪರಿಹಾರ ಮಾಡಬಹುದಾದ ವಿಷಯವಾಗಿತ್ತು ಅಂದರೆ ಒಂದಾ ಕೋರ್ಟು, ಅಥವಾ ಕೋರ್ಟ್ ಕೂಡ ನೇರ ಮಾಡೋಕ್ಕಾಗ್ತಿರಲಿಲ್ಲ. ಯಾಕೆಂದ್ರೆ ಭೂಮಿಯ ಮೇಲೆ ಕಾಣಿಸುವ ವಿಷಯಗಳ ಮೇಲೆ ಕೋರ್ಟ್ ತೀರ್ಪು ಕೊಡ್ಬೋದು, ಭೂಮಿಯ ಕೆಳಗಡೆ ಇದೆ ಅನ್ನೋದನ್ನು ಕೋರ್ಟ್ ಹೇಗೆ ತೀರ್ಪು ಕೊಡುತ್ತೆ? ಎಂಥದೇ ಕೋರ್ಟ್ ಆದ್ರೂ ಅದನ್ನು ಮಾಡ್ಬೋದಾಗಿದ್ದವರು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಮಾತ್ರ. ಹೀಗಾಗಿ ಆ ಕಟ್ಟಡ ಉರುಳಿದ್ರಿಂದ ತಕ್ಷಣ ಅದು ಉರುಳಿದ ತಕ್ಷಣ 1992 ಡಿಸೆಂಬರ್ 6ನೇ ತಾರೀಕು ಅಲ್ಲೊಂದು ಮೇಕ್ ಶಿಫ್ಟ್ ಒಂದು ಪುಟಾಣಿಯಾದಂಥ ಒಂದು ಟೆಂಟ್ ಮಾಡಿ ಅಲ್ಲಿ ರಾಮಲಲ್ಲಾ ವಿಗ್ರಹವನ್ನು ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿ. ಯಾಕೆಂದರೆ ಆ ಜಾಗದ ಮೇಲಿನ ಹಕ್ಕು ಮುಂದುವರಿಬೇಕಾದ್ರೆ ಆ ಕೆಲಸ ಮಾಡಬೇಕಾಗಿತ್ತು. ಇಷ್ಟು ಆದಮೇಲೆ ವಾಪಸ್ಸು ಕಾರ್ಯಕರ್ತರು ಕರಸೇವಕರು ಬಂದರು. ಅವರು ಇದರಲ್ಲಿ ಬರಬೇಕಾದ್ರೆ, ಟ್ರೈನ್ ಬೋಗಿಗಳಲ್ಲಿ ಬರಬೇಕಾದ್ರೆ ಅವ್ರಿಗೆ ಮಿಲ್ಟ್ರಿಯವರು ಅನೇಕ ಕಡೆಗಳಲ್ಲಿ ಅವ್ರನ್ನ ಸ್ವಾಗತ ಮಾಡಿದ್ದು, ಅಥವಾ ಸಾಮಾನ್ಯ ಜನ ಅವರಿಗೆ ಹೂಮಾಲೆ ಹಾಕಿದ್ದೆಲ್ಲ ಇದೆ. ಎಲ್ಲಿ ಈ ರಾಮ ಜನ್ಮಭೂಮಿಯ ವಿಷಯವನ್ನು ವಿರೋಧ ಮಾಡುವಂಥ ಜನಗಳಿರುವಂಥ ಹಳ್ಳಿಗಳಲ್ಲಿ ಆ ರೈಲು ಡಬ್ಬದ ಮೇಲೆ ಎಸೆಯುವಂಥ, ಕಲ್ಲು ಹೊಡೆಯುವಂಥ ಇತ್ಯಾದಿ ಪ್ರಯತ್ನಗಳು ಕೂಡ ನಡೀತು. ಅನೇಕರು ಕರ್ನಾಟಕವೂ ಸೇರಿದ ಅನೇಕರು ಊರು ಸೇರಿಕೊಂಡ್ರು. ಕದ್ದು ಮುಚ್ಚಿ ಹೊಲಗದ್ದೆಗಳಲ್ಲಿ ಬಂದು ರಾತ್ರಿಗಳಿದ್ದು ಎಷ್ಟೋ ದಿನಗಳಾದಮೇಲೆ ಊರು ಸೇರಿಕೊಂಡ್ರು. ಬಂದಮೇಲೆ ಅಣ್ಣ ತಮ್ಮಂದಿರ ನಡುವೆ ವ್ಯಾಜ್ಯಗಳು ನಡೆದು ತಮ್ಮನಿಗೆ ಅಥವಾ ಅಣ್ಣನಿಗೆ ಆಸ್ತಿ ಸಿಗದೆ ಅವನು ಬೀದಿ ಪಾಲಾಗಿರೋ ಘಟನೆಗಳಿದೆ. ಅಥವಾ ವ್ಯಾಪಾರ ಮಾಡ್ತಿದ್ದವರು ಇನ್ನು ಊರಲ್ಲಿ ಹೆಂಗೆ ಮುಖ ತೋರ್ಸೋಕ್ಕೆ ಕಷ್ಟ, ಏಕೆಂದರೆ ಪೊಲೀಸು ವಾರಂಟು ಮತ್ತೊಂದು ಅಂತ ಅವರು ಬೇರೆ ಕಡೆ ಹೋಗಿರೋ ಉದಾಹರಣೆಗಳಿದೆ. ಅನೇಕರಿಗೆ ಮದುವೆ ಫಿಕ್ಸ್ ಆಗಿರೋರಿಗೆ ಇಂಥ ಹುಡುಗನಿಗೆ ಮದುವೆ ಮಾಡಿಕೊಟ್ರೆ ನಮ್ಮ ಹುಡುಗಿ ಎಷ್ಟು ಸೇಫಾಗಿರ್ತಾಳೆ ಅಂತ ಮದುವೆ ಬಿದ್ದು ಹೋಗಿರೋದಿದೆ. ಹೀಗೆ ಒಂದು ಧಾರ್ಮಿಕ ಆಂದೋಲನವಾಗಿ ಶುರುವಾಗಿದ್ದು ಒಂದು ಸಾಮಾಜಿಕ ರಾಜಕೀಯ ಆಂದೋಲನವಾಗಿ ಒಂದು ಕೌಟುಂಬಿಕ ಹಂತದವರೆಗೆ ಕೂಡ ಅದು ರಾಮ ಜನ್ಮಭೂಮಿಯ ಹೋರಾಟ ಬಂತು. ಅದರಲ್ಲಿ ಕರ್ನಾಟಕದ ಅನೇಕರು ಕೂಡ ಆ ಗುಮ್ಮಟದ ಮೇಲೆ ಹತ್ತಿ ಅವರು ಆ ಒಂದು ಇದರಲ್ಲಿ ಭಾಗವಹಿಸಿದ್ವಿ ಅಂತ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರು ಹೇಳಿರೋದುಂಟು. ಇದರಲ್ಲಿ ಭಾಳ ಮುಖ್ಯವಾದಂಥ ಪಾತ್ರವನ್ನು ವಹಿಸಿದವರು ನಾನು ಮೌಖಿಕ ಇತಿಹಾಸದಲ್ಲಿ ಕೇಳಿರುವಂಥದ್ದು ಮೊರಪ್ಪನ್ ಪಿಂಗಳೆಯವರು. ಅವರು ಇವತ್ತಿಲ್ಲ, ಮೊರಪ್ಪನ್ ಪಿಂಗಳೆಯವರು ಇವತ್ತಿಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿದ್ದವರು. ಅವರು ಈ ಹೋರಾಟಕ್ಕೆ ಒಂದು ಯೋಜನೆಯನ್ನು ಮಾಡಿದವರು ಅಂಥೇಳಿ ಅನೇಕರು ಹೇಳುವ ಒಂದು ಮೌಖಿಕವಾದ ಮಾತನ್ನು ನಾನು ಕೇಳಿದ್ದೀನಿ. ಇದು ದಾಖಲೆಗಳಲ್ಲಿ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಮೊರಪ್ಪನ್ ಪಿಂಗಳೆಯವರು ಈ ಕರಸೇವೆಯ ಅಂತಿಮ ಹಂತ ಡಿಸೆಂಬರ್ 6ರ ಹಂತದ ಕಾರ್ಯಾಚರಣೆಯಲ್ಲಿ ಪ್ರಮುಖವಾದಂಥ ಒಂದು ಮಾರ್ಗದರ್ಶಕ ಅವರೇನಲ್ಲಿ ಇರಲಿಲ್ಲ ಪಾತ್ರವನ್ನು ವಹಿಸಿದ್ರು ಅಂತ ಕೇಳಿದ್ದೀನಿ. ಇದು ಏನೇ ಆದರೂ ಕೂಡ ಇದು ಬಿದ್ದಿದ್ದರಿಂದ ಸೆಕ್ಯುಲರ್ ಪಕ್ಷಗಳಿಗೂ BJP ಅಥವಾ ವಿಶ್ವ ಹಿಂದೂ ಪರಿಷತ್ ಎಲ್ಲರಿಗೂ ಒಂದು ರೀತಿ ನಿರಾಳ. ಯಾಕೆ ಅಂದರೆ ಈ ವಿಷಯ ಇನ್ನು ಈ ಟೆನ್ಷನ್ಗೆ ಹೋಗೋಕ್ಕಾಗಲ್ಲ. ಆ ಕಟ್ಟಡ ಇರೋ ತನಕ ಟೆನ್ಷನ್ ಇದೆ, ಕಟ್ಟಡವೇ ಇಲ್ಲ ಅಂದಮೇಲೆ ಏನೂ ಟೆನ್ಷನ್ ಇರಲ್ಲ. ಇದಾದಮೇಲೆ ಇದೊಂದು ಹೇಳಿ ನಾನು ನನ್ನ ಮಾತಿನ ಕೊನೆಯ ಭಾಗಕ್ಕೆ ಬರ್ತೀನಿ. ಇಲ್ಲಿ ಇದಾದ ನಂತರದಲ್ಲಿ ಆಗ ರಾಷ್ಟ್ರಪತಿಗಳಾಗಿದ್ದ ಅಂಥವರು ಕೋರ್ಟನ್ನು ಒಂದು ಮಾತನ್ನು ಅವರು ಕೇಳಿದ್ರು. ಏನು ಅಂತ ಹೇಳಿದ್ರೆ, ಇಲ್ಲಿ ಅಯೋಧ್ಯೆಯ ವಿಷಯದಲ್ಲಿ ಈ ಗುಮ್ಮಟ ಅಥವಾ ಕಟ್ಟಡ ಉರುಳಿದ ಮೇಲೆ RSS ವಿಶ್ವ ಹಿಂದೂ ಪರಿಷತ್ ಇವೆಲ್ಲ ಬ್ಯಾನ್ ಆಯಿತು. ಅದಾದಮೇಲೆ ಅಯೋಧ್ಯೆಯ ಕೇಸು ಸಂತರಿಂದ ಜನತೆಗೆ ಬಂದಿತ್ತು, ಈಗ ಜನತೆಯಿಂದ ಅದು ಕೋರ್ಟ್ಗೆ ಹೋಯಿತು. ಇದು ಮೂರನೇ ಮತ್ತು ಅಂತಿಮ ಹಂತ. ಈ ಧ್ವಂಸವಾಯಿತಲ್ಲ ಜಾಗ, ಇಲ್ಲಿ ಕ್ರಿಸ್ತಶಕ 1528ಕ್ಕಿಂತ ಮುಂಚೆ ಹಿಂದೂಗಳ ಯಾವುದಾದ್ರೂ ಒಂದು ಮಂದಿರ ಇತ್ತಾ ಅನ್ನೋ ಪ್ರಶ್ನೆಯನ್ನು ಒಬ್ಬರು ಕೇಳಿದ್ರು. ಆ ಕೇಳಿದವ್ರು ಯಾರೂ ಸಾಮಾನ್ಯ ವ್ಯಕ್ತಿಯಲ್ಲ, ಭಾರತದ ಮೊದಲ ಪ್ರಜೆ. ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ಗೆ ಲಿಖಿತವಾದ ಬರವಣಿಗೆ ಮೂಲಕ ಕೇಳಿದ್ರು. ಯಾವ ಕಾನೂನಿನ ಪ್ರಕಾರ ಕೇಳಿದ್ರು ಅಂದರೆ, ಸಂವಿಧಾನದಲ್ಲಿರುವಂಥ 143ನೇ ಆರ್ಟಿಕಲ್ ಪ್ರಕಾರ, ಅನುಚ್ಛೇದದ ಪ್ರಕಾರ ರಾಷ್ಟ್ರಪತಿಗಳಾದವರು ಸುಪ್ರೀಂ ಕೋರ್ಟಿಗೆ ಈ ಒಂದು ಡೌಟನ್ನು ಪ್ರಶ್ನೆಯನ್ನು ಕೇಳಿದ್ರು. ಬಹಳ ಒಂದು
ವಿಶೇಷವಾದ ಸಂದರ್ಭ. ರಾಷ್ಟ್ರಪತಿಗಳು, ಸುಪ್ರೀಂ ಕೋರ್ಟ್ ಎಲ್ಲವೂ ಪಾಲ್ಗೊಂಡಂಥ ಒಂದು ಕೇಸಾಗಿ ಇದು ಪರಿವರ್ತನೆ ಆಯಿತು. ಈ ಗಂಭೀರವಾದ ಪ್ರಶ್ನೆಗೆ ಸುಪ್ರೀಂ ಕೋರ್ಟ್ ನೇರ ಉತ್ತರ ಕೊಡೋಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಏನು ಮಾಡ್ತು, ಈ ಪ್ರಶ್ನೆಗೆ ನೀವು ಉತ್ತರ ಹುಡುಕಿ ಪರಿಹಾರ ಕೊಡಬೇಕು ಅಂತ ಆದೇಶವನ್ನು ಕೆಳಗಿನ ಹಂತದ ರಾಜ್ಯ ಮಟ್ಟದ ಕೋರ್ಟ್ ಆದ ಅಲಹಾಬಾದ್ ಹೈಕೋರ್ಟಿಗೆ ಕೊಡ್ತು. ಅಲಹಾಬಾದ್ ಹೈಕೋರ್ಟು ಒಂದು ತೀರ್ಪನ್ನು 2010 ಹೊತ್ತಿಗೆ ಅದು ಕೊಡ್ತು. ಏನು ಅಂತ ಹೇಳಿದ್ರೆ, ಈ ಜಮೀನಿನ 2/3 ಭಾಗ ಹಿಂದೂಗಳಿಗೆ ಮತ್ತು 1/3 ಭಾಗ ಮುಸಲ್ಮಾನರಿಗೆ ಕೊಡಬೇಕು ಅಂತ ಆಯಿತು. ಆದರೆ ಸಮಾಧಾನ ಆಗದಿಂದ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಯಿತು. 2010ರಲ್ಲಿ ಸುಪ್ರೀಂ ಕೋರ್ಟ್ ವಿವಾದಿತ ಕಟ್ಟಡವಿದ್ದ ಜಾಗದ ಕೆಳಗೆ ದೇವಾಲಯ ಇರೋದಕ್ಕೆ ಏನಾದರೂ ಸಾಕ್ಷಿ ಇದೆಯಾ ಅಂತ ಮತ್ತೆ ಪ್ರಶ್ನೆ ಬಂತು. ಆಗ ಉತ್ತರ ಪ್ರದೇಶದ ಹೈಕೋರ್ಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ನೀವು ಇಲ್ಲಿ ಸರ್ವೆ ಮಾಡಿ ಅಂತ. ಅದಕ್ಕಿಂತ ಮುಂಚೆ KV ರಮೇಶ್ ಇತ್ಯಾದಿಯವರು ಆ ಶಾಸನಗಳನ್ನು ಇಟ್ಕೊಂಡು ಅವರು ದಾಖಲೆಗಳನ್ನು ಕೊಟ್ಟಿದ್ದರು. ಅಂದರೆ ಭೂಮಿಯ ಹೊರಗಡೆ ಸಿಗೋದು, ಅದಾದಮೇಲೆ ಕಟ್ಟಡ ಬಿದ್ದ ಮೇಲೆ ಒಂದಷ್ಟು ಏನು ವಸ್ತುಗಳು ಬಂತು, ಅದನ್ನು ಇಟ್ಕೊಂಡು ಕೂಡ ಸ್ಟಡಿ ಮಾಡಿದರು. ಎಲ್ಲವೂ ಕೂಡ ಟೆಂಪಲ್ ಇದೆ ಅಂತ ಬಂದಿತ್ತು. ಆದರೆ ಇದೆಲ್ಲವೂ ಅಚಾನಕ್ಕಾದಂಥ ಘಟನೆಗಳು. ಅಧಿಕೃತವಾದ ಸರ್ಕಾರಿ ಆದೇಶದ ಪ್ರಕಾರ ಆಗಬೇಕು ಅಂಥೇಳಿ ಹೈಕೋರ್ಟು ಸರ್ವೆಗೆ ಹೇಳ್ತು. ಈ ರೀತಿ ಸರ್ವೆ ಮಾಡಿಬಿಟ್ಟು ಒಂದು ವರದಿಯನ್ನು ಕೊಟ್ಟರು. ಆ ಸರ್ವೆಯನ್ನು ಮಾಡಿದ ಒಂದು ವರದಿ ಏನಿದೆ ಅದರೊಳಗಡೆ ಅನ್ನುವಂಥದ್ದನ್ನು ಮೀನಾಕ್ಷಿ ಜೈನ್ ಅವರು ಒಳ್ಳೆ ಡೀಟೇಲ್ ಆಗಿ ಅವರ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಈ ಬಾಬರ್ ಕಾಲದಲ್ಲಿ ಮುಂಚೆನೇ ಒಂದಷ್ಟು ಬಾಬರ್ ಕಾಲಕ್ಕಿಂತ ಮುಂಚೆ ದೇವಸ್ಥಾನ ಇತ್ತು, ಅದು ನಾಶ ಆಗಿರಬೇಕು. ಯಾಕೆಂದರೆ ಆ ಬಾಬರ್ ಕಟ್ಟಡ ಏನಿತ್ತು, ಕಾಲದ ಮಸೀದಿಯ ಕಟ್ಟಡ, ಅದರ ಕೆಳಗೆ ನಮಗೆ ಲೇಯರ್ ಸಿಗ್ತಾ ಇದೆ. ಆ ಲೇಯರ್ಗಳಲ್ಲಿ ನಮಗೆ ಸಂಶಯಾತೀತವಾದಂಥ ಒಂದು ಬೃಹತ್ ಸಂಕೀರ್ಣ, ಒಂದು ದೊಡ್ಡದಾಗಿರೋ ಕಾಂಪ್ಲೆಕ್ಸ್, ಟೆಂಪಲ್ ಕಾಂಪ್ಲೆಕ್ಸ್ ಇದ್ದಿದ್ದಕ್ಕೆ ದಾಖಲೆ ಇದೆ ಅಂತ ಆರ್ಕಿಯಾಲಜಿಯವರು ಕೊಟ್ಟರು ವರದಿ. ಅವ್ರು ಹೇಳಿದ್ರು, ಗುಂಡಿಗಿನ ವೃತ್ತಾಕಾರದ ಗುಡಿಗಳಿವೆ, ಸ್ತಂಭದ ತಳಪಾಯಿಗಳಿವೆ, ಅಡ್ಡ ಬರುವಂಥ ಹೀಗೆ ಅಡ್ಡ ಇರುವ ಕಟ್ಟಿರುವಂಥ ಗೋಡೆಗಳಿವೆ, ಕೆತ್ತನೆಗಳಿದೆ, ದೇವಾಲಯದಲ್ಲಿರುವಂಥ ಕೆತ್ತನೆಗಳಿದೆ. ಇದಕ್ಕೋಸ್ಕರ ಇಲ್ಲೊಂದು ಹಿಂದೂ ದೇವಾಲಯ ಇತ್ತು ಅನ್ನುವಂಥ ಒಂದು ತೀರ್ಪು ಕೊಡ್ತು. ಇದನ್ನು ತೀರ್ಪಲ್ಲ, ಒಂದು ವರದಿಯನ್ನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಕೊಡ್ತು. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಕೊಟ್ಟಂಥ ಈ ವರದಿ ಇದೆಯಲ್ಲ, ಭಾಳ ಪ್ರಮುಖವಾದ ವರದಿ. ಈ ವರದಿಯ ಆಧಾರದ ಮೇಲೆ, ಅಂದರೆ 4 ಸರ್ತಿಯಲ್ಲಿ ಆರ್ಕಿಯಾಲಜಿಯ ಡಿಪಾರ್ಟ್ಮೆಂಟಿನ ಕೆಲಸ ನಡೆದಿದೆ. ಕೊನೆಯ ಹಂತದ ಈ ವರದಿಯನ್ನು ಕೊಡುವಾಗ KK ಮೊಹಮ್ಮದ್ ಅವರು ಕೂಡ ಇದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದರು. ಅವರು ಆ ವರದಿಯನ್ನೆಲ್ಲ ಕೋರ್ಟಿನ ಮುಂದೆ ಕೊಟ್ಟರು. ಕೋರ್ಟ್ ಅದನ್ನೆಲ್ಲ ಪರಿಶೀಲನೆ ಮಾಡಿದ ಮೇಲೆ ಅಲ್ಲಿ ತನ್ನ ಅಂತಿಮ ತೀರ್ಪನ್ನು ಕೋರ್ಟು ಕೊಡ್ತು. ಅಂತಿಮ ತೀರ್ಪನ್ನು ಸುಪ್ರೀಂ ಕೋರ್ಟ್ ನಮಗೆ ಕೊಟ್ಟಿರೋದ್ರ ಮೂಲಕವಾಗಿ ಈ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿ ವಿವಾದಿತ ಜಾಗ ಸಂಪೂರ್ಣವಾಗಿ ರಾಮನಿಗೆ ಸೇರಿದ್ದು, ಹಿಂದೂಗಳಿಗೆ ಸೇರಿದ್ದು. ಇಲ್ಲಿ ಇವರು ಸರ್ಕಾರಕ್ಕೆ ಆದೇಶ ಕೊಡ್ತು, ನೀವೇ ಮುಂದೆ ನಿಂತು ಮಧ್ಯಸ್ಥಿಕೆ ವಹಿಸಿ ಇಲ್ಲಿ ದೇವಾಲಯವನ್ನು ಕಟ್ಟಬೇಕು ಇತ್ಯಾದಿ ಅಂತ ಮಾಡ್ತು. ಹೀಗಾಗಿ ಈಗ ಮೋದಿಯವರ ನೇತೃತ್ವದಲ್ಲಿ ಆ ದೇವಾಲಯದ ಒಂದು ಪ್ರಾಣ ಪ್ರತಿಷ್ಠಾಪನೆ 22ನೇ ತಾರೀಕು ಜನವರಿ ನಡೀತಾ ಇದೆ. ಎಲ್ಲವನ್ನೂ ಹೇಳಿ ಮುಗಿಸಿದ ಮೇಲೆ ಕೊನೆಯದಾಗಿ ಒಬ್ಬ ಚಿಂತಕನಾಗಿ ಅಥವಾ ಒಬ್ಬ ಇತಿಹಾಸಕಾರನಾಗಿ ನಾನು ಕೇಳೋ ಪ್ರಶ್ನೆ, ಅಯೋಧ್ಯೆ ಯಾವುದರ ಸಂಕೇತ? ಇಡೀ 500 ವರ್ಷದ ಹೋರಾಟ ಇದೆಯಲ್ಲ, ಇದು ಏನು ಒಂದು ಜಾಗಕ್ಕೆ ಸಂಬಂಧಪಟ್ಟಿದ್ದ, ಇದು ದೇವರು ಇಲ್ಲೇ ಹುಟ್ಟಿದ ಅನ್ನುವುದಕ್ಕೆ ಸಂಬಂಧಪಟ್ಟಿದ್ದ, ಅಥವಾ 2 ಸಮುದಾಯಗಳ ನಡುವಿನ ಸಂಘರ್ಷಕ್ಕೆ ಸಂಬಂಧಪಟ್ಟಿದ್ದ, ಯಾವುದರ ಸಂಬಂಧಪಟ್ಟಿದ್ದು ಅಂದರೆ ನನಗನ್ಸೋದು ನಿಮ್ಮ ಕಲ್ಚರಲ್ ಐಡೆಂಟಿಟಿ ಯಾವುದು, ನಿಮ್ಮ ಸಾಂಸ್ಕೃತಿಕವಾದಂಥ ಅಸ್ಮಿತೆ ಯಾವುದು. ನೋಡಿ, ಒಂದು ಧ್ವಜ, ಒಂದು ಭೂಗೋಳ, ಒಂದು ಗಡಿ, ಒಂದು ಸಂವಿಧಾನದ ಕೆಳಗಡೆ ನಾವಿದ್ದಾಗ ಆ ದೇಶದ ಪ್ರಜೆಗಳಾಗ್ತೀವಿ. ಆ ದೇಶದ ಪ್ರಜೆಗಳಾಗಿದ್ದವರಿಗೆ ಒಂದು ವಿರಾಸತ್ ಅಂತಿರುತ್ತೆ. ವಿರಾಸತ್ ಅಂದರೆ ಅವ್ರಿಗೊಂದು ಪರಂಪರೆ ಹರ್ಕೊಂಬಂದಿರುತ್ತೆ. ನಾನಿವತ್ತು ಹುಟ್ಟಿರಬಹುದು, ಆದರೆ ಬೆಂಗಳೂರು ಎಷ್ಟೋ 100,000 ವರ್ಷಗಳಿಂದ ಇರುತ್ತೆ, ಅಥವಾ ಇನ್ನೊಂದು ಯಾವುದೋ ಕಾಶಿನೋ ಮೈಸೂರೋ 100 ವರ್ಷಗಳಿಂದ ಇರುತ್ತೆ, 1000 ವರ್ಷಗಳಿಂದ ಇರುತ್ತೆ. ಆ ಪರಂಪರೆಯಲ್ಲಿ ನಾನು ನನ್ನನ್ನು ಗುರುತಿಸ್ಕೊಳ್ತೀನ? ಯಾವುದನ್ನು ನಮ್ಮ ಸಮಾಜವಾದಿ ಗೆಳೆಯರೆಲ್ಲ ನೆಲಮೂಲದ ಸಂಸ್ಕೃತಿ ಅಂತ ಕರೀತಾರೆ. ಈ ದೇಶದ ನೆಲಮೂಲದ ಸಂಸ್ಕೃತಿ ಇದೆಯಲ್ಲ, ಇದು ಭಾರತೀಯವಾದ ಸಂಸ್ಕೃತಿ. ಇದು ಪ್ರಧಾನವಾಗಿ ಹಿಂದೂ ಸಂಸ್ಕೃತಿ. ರಾಮ, ಕೃಷ್ಣ, ದುರ್ಗಿ, ಅಥವಾ ನಮ್ಮ ಎಲ್ಲ ಗ್ರಾಮ ದೇವತೆಗಳು, ಆದಿವಾಸಿ ಅಥವಾ ಬುಡಕಟ್ಟಿನ ದೇವತೆಗಳು, ಇವರು ಇದರ ಆಧಾರ. ಇದಕ್ಕೆ ಬೇರೆ ಕಡೆಗಳಿಂದ ಬೇರೆ ದೇಶಗಳಿಂದ ಯಾವುದೇ ಕಾರಣಕ್ಕೋಸ್ಕರ ಬಂದಿರಲಿ, ಅವರು ಇದ್ರ ಜೊತೆ ಜೆಲ್ಲಾಗಬೇಕು ಹೊರತು ಅವರ ಆಸ್ಥೆ ಪ್ರಧಾನವಾಗಿ ಭಾರತದಲ್ಲಿ ಇರೋಕ್ಕೆ ಸಾಧ್ಯವಿಲ್ಲ. ಹೇಗೆ ಇಂಗ್ಲೆಂಡಿನಲ್ಲಿ ಇಂಗ್ಲೆಂಡಿನ ಜನಗಳ ಮಾತೇ ನಡೆಯುತ್ತೋ,
ಹೇಗೆ ರಷ್ಯಾ ಅಥವಾ ಇನ್ನೊಂದು ಯಾವುದೋ ಒಂದು ಇಟಲಿನಲ್ಲಿ ಇಟಲಿಯ ಜನಗಳ ಮಾತೇ ನಡೆಯುತ್ತೋ, ಅವರ ಸಾಂಸ್ಕೃತಿಕ ಚಿಂತನೆಗಳು ನಂಬಿಕೆಗಳಿಗೆ ಪ್ರಾಧಾನ್ಯತೆ ಇರುತ್ತೋ, ಅಷ್ಟೇ ಸಹಜವಾಗಿ ಹೇಗೆ ಅಮೆರಿಕಾದಲ್ಲಿ ಅಮೆರಿಕನ್ ಮಾತುಗಳಿಗೆ ಬೆಲೆ ಬರುತ್ತೋ, ಭಾರತದಲ್ಲಿ ಹಿಂದೂಗಳ ಮಾತಿಗೆ ಹೆಚ್ಚಿನ ಬೆಲೆ ಬರಬೇಕಾದ್ದು ಅತ್ಯಂತ ಸಹಜ. ಇದು ಲೋಕಾರೂಢಿ, ಇದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಈ ಪ್ರಕಾರ ತಗೊಂಡಾಗ ಹಿಂದೂಗಳು ಪ್ರಭು ಶ್ರೀರಾಮನನ್ನು ತಮ್ಮ ಆದರ್ಶ ನಾಯಕ, ಸಾಂಸ್ಕೃತಿಕ ನಾಯಕ, ಧಾರ್ಮಿಕ ನಾಯಕ, ಆಧ್ಯಾತ್ಮಿಕ ನಾಯಕ ಅಂತ ಒಪ್ಕೊಂಡಿದ್ದಾರೆ. ಈ ಆಧ್ಯಾತ್ಮಿಕ ನಾಯಕನನ್ನು ವಾಲ್ಮೀಕಿ ಮಹರ್ಷಿ ತನ್ನ ರಾಮಾಯಣದಲ್ಲಿ ಕೆತ್ತಿ ನಮಗೆ ಮಹಾಕಾವ್ಯವನ್ನು ಕೊಟ್ಟಿದ್ದಾರೆ. ಅದನ್ನು ದೇಶ ಭಾಷೆಗಳಲ್ಲಿ ಹಲವಾರು ಕವಿಗಳು ಭಜನೆಗಳಲ್ಲಿ, ಹಾಡುಗಳಲ್ಲಿ, ಕಾವ್ಯಗಳಲ್ಲಿ ನಮಗೆ ಕೊಟ್ಟಿದ್ದಾರೆ. ಪರಂಪರಾನುಗತವಾಗಿ ರಾಮಾಯಣ, ರಾಮನ ಜನ್ಮಸ್ಥಾನ ಇವೆಲ್ಲವೂ ಭಾರತೀಯ ಹೃದಯದಲ್ಲಿ ಅಚ್ಚೊತ್ತುಬಿಟ್ಟಿದೆ. ಆ ಜಾಗದ ಮೇಲೆ ನಡೆದಂತಹ ಈ ರೀತಿಯ ಒಂದು ಐತಿಹಾಸಿಕ ದೌರ್ಜನ್ಯ ಮತ್ತು ಸಮಕಾಲೀನವಾದ ಸೆಕ್ಯುಲರ್ ದೌರ್ಜನ್ಯ, ಸೆಕ್ಯುಲರ್ ಶಕ್ತಿಗಳು ಮಾಡಿದಂಥ ದೌರ್ಜನ್ಯ ಇದೆಯಲ್ಲ, ಇದರ ಒಂದು ಉಪಸಂಹಾರ, ಇದರ ಒಂದು ಅಂತ್ಯ ನಮಗೆ ಈ ರಾಮ ಜನ್ಮಭೂಮಿ ಹೋರಾಟದೊಂದಿಗೆ ಅಂತ್ಯವಾಗ್ತಾ ಇದೆ. ಇದು ಎತ್ತುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಹಿಂದೂಗಳಾದವರು ಸದಾ ಎಚ್ಚರಿಕೆಯಿಂದ ಇರಬೇಕು. ತಮ್ಮ ಸಂಸ್ಕೃತಿಯನ್ನು ಅವರು ಬರೀ ಆಚರಣೆ ಮಾಡೋದಲ್ಲ, ಅರ್ಥ ಮಾಡಿಕೊಳ್ಳೋದು. ಹಿಂದೂಗಳಲ್ಲಿ ಅರಿತು ಆಚರಣೆ ಮಾಡುವವರ ಸಂಖ್ಯೆ ಕಡಿಮೆ, ಅರಿಯದೇ ಆಚರಣೆ ಮಾಡುವವರು ಮಾಡ್ತಿದ್ದಾರೆ. ನಮ್ಮ ಪರಂಪರೆ ಏನು, ಈ ದೇವಸ್ಥಾನ ಎಷ್ಟು ಹಳೆಯದು, ಈ ಊರು ಎಷ್ಟು ಹಳೆಯದು, ಇದು ಏನೇನು ನಡ್ಕೊಂಡು ಬಂದಿದೆ, ಪೂರ್ವಜರು ಏನು ಮಾಡಿದ್ದಾರೆ ಅನ್ನುವಂಥ ಹಿಸ್ಟಾರಿಕಲ್ ಸೆನ್ಸ್ ಇದು ನಮಗೆ ಜಾಸ್ತಿ ಆದಷ್ಟು ನಮಗೆ ಈ ರೀತಿಯ ಅವಘಡಗಳು ಅತ್ಯಂತ ಶೀಘ್ರದಲ್ಲಿ ಅದು ಪರಿಹಾರ ಆಗ್ಬೋದು. ಆಗ ಹಿಂದೂಗಳು ಕೇಳಿದಂಥ ಬಹಳ ಮುಖ್ಯವಾದ ಪ್ರಶ್ನೆ ಏನು ಅಂದರೆ, ವಿಶ್ವ ಹಿಂದೂ ಪರಿಷತ್ತು ಮತ್ತು ಉಳಿದ ಹಿಂದೂ ಸಂಘಟನೆಗಳು ನಮ್ಮ ಹತ್ರ 2000 ಅಥವಾ ಅದಕ್ಕಿಂತ ಹೆಚ್ಚಿನ ದೇವಾಲಯಗಳನ್ನು ಇಸ್ಲಾಮಿನ ಮುಘಲ್ ಅಥವಾ ಇಸ್ಲಾಮಿನ ಆಡಳಿತದ ಕಾಲದಲ್ಲಿ ಮಾಡಿದ್ದಕ್ಕೆ ದಾಖಲೆಗಳಿದೆ. ಇದನ್ನು ಸೀತಾರಾಮ್ ಗೋಯಲ್ ಇತ್ಯಾದಿಯವರು ಕೊಟ್ಟಿದ್ದಾರೆ. ನಾವು ಅಷ್ಟೂ ದೇವಾಲಯಗಳ ಬಗ್ಗೆ ಮಾತಾಡ್ತಿಲ್ಲ. ನನ್ನ ಪ್ರಕಾರ ಮಾತಾಡೋರು ಮಾತಾಡ್ಬೋದು, ಆ ಕಾಲದಲ್ಲಿ ಅವ್ರು ಮಾತಾಡಲಿಲ್ಲ ಅಷ್ಟೆ. ನಮಗೆ ಬೇಕಾಗಿರೋದು ಶ್ರೀರಾಮ ಹುಟ್ಟಿದ ಅಯೋಧ್ಯೆ, ಶ್ರೀಕೃಷ್ಣ ಹುಟ್ಟಿದಂಥ ಮಥುರಾ ಮತ್ತು ಶಿವನ ವಾಸಸ್ಥಾನವಾದಂಥ ಕಾಶಿ. ಈ 3 ಜಾಗಗಳನ್ನು ನಮಗೆ ಬಿಟ್ಕೊಡಿ, ನಾವೆಲ್ಲರೂ ಸಮಾಜದಲ್ಲಿ ಚೆನ್ನಾಗಿ ಬದುಕೋಣ. ಮತ್ತು ನೀವು ಹೇಳುವಂಥ ಈ ಬಾಬ್ರಿ ಮಸೀದಿ ಇದೆಯಲ್ಲ, ಇದನ್ನು ವೈಜ್ಞಾನಿಕವಾಗಿ ನಾವು ಇದನ್ನು ಬಳಸಿ, ಇಂಜಿನಿಯರಿಂಗ್ ಟೆಕ್ನಾಲಜಿ ಬಳಸಿ ಇದನ್ನು ಕತ್ತರಿಸ್ತೀವಿ. ಇದನ್ನು ನೀವು ಯಾವ ಜಾಗದಲ್ಲಿ ಹೇಳ್ತೀರೋ ನಮ್ಮ ಖರ್ಚಲ್ಲಿ ನಾವು ಫಂಡ್ ಕಲೆಕ್ಟ್ ಮಾಡಿ ನಿಮಗೆ ಅಯೋಧ್ಯೆಯಲ್ಲೇ ಕಟ್ಕೊಡ್ತೀವಿ. ಯಾವುದಕ್ಕೂ ಬಾಬ್ರಿ ಮಸೀದಿ ಆ್ಯಕ್ಷನ್ ಕಮಿಟಿಯವರು ಒಪ್ಕೊಳ್ಳಿಲ್ಲ, ಆಗಿದ್ದಂಥ ವ್ಯವಸ್ಥೆಗಳು ಒಪ್ಕೊಳ್ಳಿಲ್ಲ. ಹಿಂದೂಗಳಿಗೆ ಅತ್ಯಂತ ಅಸಹಾಯಕ ಪರಿಸ್ಥಿತಿಯನ್ನು ಹಿಂದೂಗಳು 86, 87, 88, 89, 91 ಅನುಭವಿಸೋದು. ಎಲ್ಲಿದ್ದೀವಿ ನಾವು, ಯಾವ ದೇಶದಲ್ಲಿದ್ದೀವಿ, ಯಾವ ಪುರುಷಾರ್ಥಕ್ಕೋಸ್ಕರ ನಾವು ನಮ್ಮನ್ನು ಹಿಂದೂಗಳು ಅಥವಾ ಭಾರತೀಯರು ಅಂತ ಗುರುತಿಸ್ಕೊಳ್ತಾ ಇದ್ದೀವಿ ಅನ್ನುವಂಥ ಫಂಡಮೆಂಟಲ್ ಆದಂಥ ಸಂಕಟ ಹಿಂದೂ ಸಮಾಜಕ್ಕೆ ಬಂತು. ಇದನ್ನು ಕೇವಲ ಒಂದು ಧಾರ್ಮಿಕವಾದ ಪ್ರಶ್ನೆಯಾಗಿ ಉಳ್ಕೊಳ್ಳಿಲ್ಲ. ಇದು ಈ ಆಧಾರವನ್ನು ನಾವು ಇಟ್ಕೊಂಡು ನೋಡಿದಾಗ ಅಯೋಧ್ಯೆ ಎನ್ನುವುದು ಹಿಂದೂಗಳ ಒಂದು ಸಂಕಟದ ಸಂಕೇತ. ಅದು ಯಾವ ಸಂಕಟವನ್ನು ಹಿಂದೂಗಳು ಈ ಒಂದು ಅಸಮತೋಲನ ವ್ಯವಸ್ಥೆ ಇರುವಂಥ ಒಂದು ವ್ಯವಸ್ಥೆ ಒಳಗಡೆ ಅವರು ನಡೆಸ್ಕೊಂಡು ಅವರು ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ ಅನ್ನುವುದಕ್ಕೋಸ್ಕರ ಬಂತು. ನನ್ನ ಪ್ರಕಾರ ಅಯೋಧ್ಯೆ ಈ ಹೋರಾಟ ನಿಲ್ಲಬಾರ್ದು. ಅತ್ಯಂತ ಸ್ಪಷ್ಟವಾಗಿ ನಾನು ನಮ್ಮ ಈ ವಾಹಿನಿ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಕಾಶಿನಿಗೆ ಮುಂದುವರಿಬೇಕು. ಕಾಶಿಯನ್ನು ಹಿಂದೂಗಳು ಕೋರ್ಟಿನ ತೀರ್ಪುಗಳೆಲ್ಲ ಬರಲಿ, ಆರ್ಕಿಯಾಲಜಿಯವರು ವರದಿಗಳೆಲ್ಲ ಕೊಟ್ಟಿದ್ದಾರೆ. ಹಿಂದೂಗಳು ಅಲ್ಲಿ ಮತ್ತೆ ಭವ್ಯವಾದಂಥ ವಿಶ್ವನಾಥನ ಮಂದಿರವನ್ನು ಕಟ್ಟಬೇಕು. ಲಕ್ಷಾಂತರ ಕೋಟ್ಯಂತರ ಹಿಂದೂಗಳಿಗೆ ಕಾಶಿಯಲ್ಲಿ ಪ್ರಾಣ ಬಿಟ್ಟರೆ ಮತ್ತೆ ನಮಗೆ ಪುನರ್ಜನ್ಮವಿಲ್ಲ ಅನ್ನೋ ನಂಬಿಕೆ ಇದೆ. ಅದೇ ಜಾಗದಲ್ಲಿ ಔರಂಗಜೇಬ ಒಡೆದು ಜ್ಞಾನವಾಪಿ ಮಸೀದಿಯನ್ನು ಕಟ್ಟಿದೆ. ಜ್ಞಾನವಾಪಿ ಅನ್ನೋ ಶಬ್ದವೇ ಇಸ್ಲಾಂನಲ್ಲಿಲ್ಲ. ಇದು ನಂದಿ ಯಾವ ಕಡೆ ಮುಖ ಮಾಡಿಕೊಂಡಿದೆ ಅದು ನಮಗೆ ಗೊತ್ತಿದೆ, ಅಲ್ಲಿ ಆಗಬೇಕು. ಮೂರನೇದು ಮಥುರಾ ಕೃಷ್ಣನ ಜನ್ಮಸ್ಥಾನ ನೋಡಿದವ್ರಿಗೆ ಗೊತ್ತಾಗುತ್ತೆ. ಒಂದು ಪುಟಾಣಿದಾಗಿರುವಂಥ ಒಂದು ಓಣಿ ಥರ ಜಾಗ ಇದೆ, ಅಲ್ಲಿ ನಿಮಗೆ ಕೃಷ್ಣ ಹುಟ್ಟಿದ ಜಾಗ ತೋರಿಸ್ತಾರೆ. ಪಕ್ಕಕ್ಕೆ ದೊಡ್ಡದಾಗಿರೋ ಒಂದು ಮುಳ್ಳು ತಂತಿಗಳು ಹಾಕಿದೆ, ಅಲ್ಲಿ ಪಕ್ಕದಲ್ಲಿ ಒಂದು ದೊಡ್ಡ ಮಸೀದಿ ಇದೆ. ಇದು ಆ ಕಾಲದಲ್ಲಿ ಅಕ್ಬರ್, ಜಹಾಂಗೀರ್, ಔರಂಗಜೇಬ್, ಆಮೇಲೆ ಬಾಬರ್ ಇವ್ರುಗಳ ಕಾಲದಲ್ಲಿ ಮತ್ತು ಇನ್ನು ಬೇರೆ ಬೇರೆ ಮುಸ್ಲಿಂ ಆಡಳಿತಗಾರ ಕಾಲದಲ್ಲಿ ಅಟ್ಟಹಾಸವಾದ ಪ್ರತೀಕ, ಒಂದು ಅನ್ಯ ಸಂಸ್ಕೃತಿಯ ಅಟ್ಟಹಾಸದ ಪ್ರತೀಕವಾಗಿ ಇವುಗಳು ನಮಗೆ ಕಾಣಿಸ್ಕೊಳುತ್ತೆ. ಇದ್ರ ಬಗ್ಗೆ ನೂರಾರು ಪಾರ್ಸಿ ಉರ್ದು ದಾಖಲೆಗಳಿದೆ, ಯಾರು ಕೇಳಿದ್ರು ಕೊಡ್ಬೋದು ಅದನ್ನು. ಅದರಲ್ಲಿ ಏನು ಇದ್ಯಾವುದನ್ನು ಎಮೋಷನಲ್ಲಾಗಿ ಹೇಳೋ ಅವಶ್ಯಕತೆ ಇಲ್ಲ. ಮತ್ತು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಕೊಟ್ಟಿರೋ ವರದಿಗಳಲ್ಲೇ ಈ ಮಾತುಗಳಿದೆ. ಅಂದರೆ ಇವತ್ತು ಬೇಕಾಗಿರೋದು, ಇದುವರೆಗೂ ಸಹನಶೀಲವಾಗಿದ್ದ ಹಿಂದೂ ಸಮಾಜ ಎಚ್ಚೆತ್ತ ಜಾಗೃತ ಹಿಂದೂ ಸಮಾಜ ಆಗಬೇಕು. ಇದುವರೆಗೂ ಸೆಕ್ಯುಲರಿಸಮ್ನ
ಒಂದು ಮುಸುಕಿನಲ್ಲಿ ಇದ್ದಂಥ ಮುಸ್ಲಿಂ ಸಮಾಜ ಹೆಚ್ಚು ವೈಜ್ಞಾನಿಕವಾಗಿ ಬೆಳಿಬೇಕು, ಹೆಚ್ಚು ಪ್ರಗತಿಪರ ಆಗಬೇಕು. ಯಾವುದು ಕಾಂಟೆಂಪರರಿ ಇದೆ ಅದಕ್ಕೆ ಅವರು ಓಪನ್ ಆಗಬೇಕು. ಓಪನ್ ಆಗಿ ಈ ದೇಶದಲ್ಲಿ ಅವರನ್ನು ಚೆನ್ನಾಗಿ ನಡೆಸ್ಕೊಳ್ತಾ ಇರುವಂಥ ಹಿಂದೂ ಸಮಾಜದ ಜೊತೆಯಲ್ಲಿ ಅವರು ಮುಖ್ಯವಾಹಿನಿಯಲ್ಲಿ ಸೇರಿಕೊಳ್ಬೇಕು. ಮತ್ತು ಹಿಂದೂಗಳು ಈ ಹೋರಾಟಗಳನ್ನು ಯಶಸ್ವಿಯಾಗಿ ಪೂರೈಸಬೇಕು. ಯಾವುದನ್ನ? ಕಾಶಿಯ ಹೋರಾಟವನ್ನು. ಮಥುರಾದ ಒಂದು ದೇವಾಲಯ ನಿರ್ಮಾಣ ಕೂಡ ನಮ್ಮ ಕಣ್ಮುಂದೆ ಆಗತ್ತೆ ಅನ್ನುವಂಥ ಒಂದು ಆಸೆ ನನಗಿದೆ. ಯಾಕೆಂದರೆ ಹಿಂದೆ 2000, 2001, 2002 ಇಸ್ವಿಗಳಲ್ಲಿ ಇದ್ದಾಗ ನಾವು ನಮ್ಮ ಕಣ್ಮುಂದೆ ರಾಮಜನ್ಮಭೂಮಿಯ ಹೋರಾಟದ ಒಂದು ಅಂತಿಮ ಫಲವನ್ನು ನೋಡ್ತೀವ. ಎಂದಾದರೂ ಒಂದು ದಿವಸ ನಮ್ಮ ಕಣ್ಣು ಮುಂದೆ ರಾಮನ ಒಂದು ಭವ್ಯ ಮಂದಿರ ನಿರ್ಮಾಣ ಆಗತ್ತಾ, ಅಥವಾ ಆಸೆಯನ್ನು ಈಡೇರಿಸ್ಕೊಳ್ಳದೆ ನಾವೆಲ್ಲ ಪ್ರಾಣ ಬಿಡ್ತೀವ ಅಂತ ನನ್ನನ್ನು ಸೇರಿ ಕೋಟ್ಯಾಂತರ ಜನಕ್ಕೆ ಎದೆ ನಡುಗೋಗಿತ್ತು, ಮನಸ್ಸು ಮುದುಡೋಗಿತ್ತು. ಆದರೆ ಇವತ್ತು ಆ ಸಂತಸಗಳಿಗೆ ನಮಗೆ ಬಂದಿದೆ. ಇಲ್ಲಿಗೆ ನಿಲ್ಲಬಾರ್ದು. ಪಿ ವಿ ನರಸಿಂಹರಾಯರು ಮಾಡಿದಂಥ ಅತ್ಯಂತ ಒಂದು ದುಷ್ಟ ಕಾನೂನು ಪ್ರಧಾನಮಂತ್ರಿಗಳಾಗಿದ್ದಾಗ ಮಾಡಿದ್ದು ಹಿಂದೂ ಟೆಂಪಲ್ಸ್ ವರ್ಷಿಪ್ ಆ್ಯಕ್ಟ್. ಅದರ ಪ್ರಕಾರ ಸ್ವಾತಂತ್ರ್ಯ ಬಂದ ಸಮಯದಲ್ಲಿ ಯಾವ ಯಾವ ದೇವಾಲಯ ಅಥವಾ ಪ್ರಾರ್ಥನಾ ಸ್ಥಳಗಳು ಹೇಗಿವೆಯೋ, ಯಾರ ವಶದಲ್ಲಿದೆಯೋ ಅದು ಹಾಗಾಗೇ ಇದ್ದುಬಿಡಲಿ ಅನ್ನುವುದನ್ನು ಮಾಡಿದ್ರು. ಇದರಿಂದ ನಿಮಗೆ ಯಾವ ವಿಷಯವನ್ನು ಪ್ರಸ್ತಾಪ ಮಾಡೋಕ್ಕಾಗೋದಿಲ್ಲ. ಇದರ ಮರು ವಿಚಾರಣೆ ಕಾನೂನುಬದ್ಧವಾಗಿ ನಡೀಬೇಕು. ಈ ಒಂದು ಆ್ಯಕ್ಟ್ ಇದೆಯಲ್ಲ, ಈ ಕಾನೂನಿನ ಪ್ರಕ್ರಿಯೆ ಬಗ್ಗೆ ನಾವು ಮರು ಸವಾಲನ್ನು ಹಿಂದೂ ಸಮಾಜ ಹಾಕಬೇಕಾಗಿದೆ. ಹಾಗಾದ್ರೆ 47ನೇ ಇಸ್ವಿ ತನಕ ಬಾಬರು ಅಥವಾ ಔರಂಗಜೇಬ ಏನೇನು ನಾಶ ಮಾಡ್ದ ಅದು ಯಾವುದೂ ನಮಗೆ ಸೇರಿದ್ದಲ್ವ? ಹಾಗಾದರೆ ನೀವೊಂದು ಕಾನೂನು ಮಾಡಿದ ಕ್ಷಣ ಆ್ಯಕ್ಚುಲಿ ಯಾರನ್ನು ಕೇಳಿ ಈ ಕಾನೂನನ್ನು ಅವರು ತೆಗೆದುಕೊಂಡು ಬಂದರು? ಅವರು ಹಿಂದೂ ಸಮಾಜದ ಸಮ್ಮತಿ ಇದೆಯಾ? ಸಂತರು, ಆಧ್ಯಾತ್ಮಿಕ ವ್ಯಕ್ತಿಗಳ ಸಮ್ಮತಿ ಇದೆಯಾ? ಅದಕ್ಕೆ ಯಾರೂ ಸಮ್ಮತಿ ಕೊಡಲಿಲ್ವಲ್ಲ. ನರಸಿಂಹರಾಯರು ಮಾಡಿದಂಥ ಅತ್ಯಂತ ಕೆಟ್ಟ ಕಾನೂನುಗಳಲ್ಲಿ ಇದೊಂದು. ಇನ್ನೊಂದು ಕೊನೆಯದಾಗಿ ಈ ಮುಜರಾಯಿ ಇಲಾಖೆ, ಅದರ ವ್ಯಾಪ್ತಿಯಲ್ಲಿ ಲಕ್ಷಾಂತರ ದೇವಸ್ಥಾನಗಳಿವೆ. ತಮಿಳುನಾಡಿನಲ್ಲೇ ಹತ್ತಾರು ಸಾವಿರ ದೇವಸ್ಥಾನಗಳು ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುತ್ತೆ. ಮುಜರಾಯಿ ಇಲಾಖೆಗೆ ಏನು ಕಲೆಕ್ಷನ್ ಬರುತ್ತೆ, ನಮ್ಮ ಹಿಂದೂ ಭಕ್ತಾದಿಗಳು ಕೊಡುವಂಥ ಹಣ, ಅದು ಸರ್ಕಾರದ ಸೆಕ್ಯುಲರ್ ಬೊಕ್ಕಸಕ್ಕೆ ಹೋಗುತ್ತೆ. ನೀವು ಸೆಕ್ಯುಲರ್ ಅಂತ ಹೇಳಿದಾಗ ನೀವು ಧರ್ಮದಿಂದ ದೂರ ಇರಬೇಕು. ನೀವು ಇಸ್ಲಾಮಿನ ಪ್ರಾರ್ಥನಾ ಸ್ಥಳಗಳಿಂದ ಈ ರೀತಿ ನೀವು ಕಲೆಕ್ಟ್ ಮಾಡಲ್ಲ, ಅಲ್ಲಿಗೆ ಮುಜರಾಯಿ ಇಲ್ಲ. ಯಾವುದೇ ಒಂದು ಇಸ್ಲಾಮಿನ ಒಂದು ಸಂಸ್ಥೆಗೆ ಅದನ್ನು ವಕ್ಫ್ ಬೋರ್ಡ್ ನೋಡ್ಕೊಳ್ಳುತ್ತೆ. ಕ್ರಿಶ್ಚಿಯನ್ ಸಂಸ್ಥೆಗಳಿಗೆ ಅವ್ರದ್ದೇ ಚರ್ಚಿನ ಆಡಳಿತ ವ್ಯವಸ್ಥೆ ನೋಡ್ಕೊಳ್ಳುತ್ತೆ. ಹಿಂದೂಗಳು ಬಹುಸಂಖ್ಯಾತರಾದ ದೇಶದಲ್ಲಿ ಮುಜರಾಯಿ ಇಲಾಖೆಯ ಪಾತ್ರ ಏನು? ದುಡ್ಡನ್ನು ಸಂಗ್ರಹ ಮಾಡುವುದನ್ನು ಬಿಟ್ಟು ಮುಜರಾಯಿ ಇಲಾಖೆ ಇನ್ನೇನು ಕೆಲಸ ಮಾಡ್ತಿದೆ? ಅಲ್ಲಿ ಫೋಟೋ ತೆಗಿಬೇಡಿ, ಇಲ್ಲಿ ನಿಂತ್ಕೋಬೇಡಿ, ಅಲ್ಲಿ ಕೂತ್ಕೋಬೇಡಿ, ಈ ಕೆಲಸ ಮಾಡ್ತಾರೆ. ನಮ್ಮ ಪುರೋಹಿತರು ಬಡತನದಲ್ಲಿದ್ದಾರೆ. ಯಾವುದೇ ಜಾತಿ, ಯಾವುದೇ ಪಂಥದ ಅರ್ಚಕರಿರಲಿ, ಅವರಿಗೆ ನಾವು ದುಡ್ಡನ್ನು ನೇರವಾಗಿ ಕೊಡೋಂಗಿಲ್ಲ. ಯಾರು ಅರ್ಚಕರಿಗೆ ಕೊಡಬಾರ್ದು, ಹುಂಡಿಗೆ ದುಡ್ಡು ಹಾಕಬೇಕು. ನೀನು ಯಾರು ಅಂತ ನಾನು ಸರ್ಕಾರನ ಕೇಳ್ತೀನಿ. ಕೇಂದ್ರವೇ ಆಗಲಿ, ರಾಜ್ಯವಾಗಿ, ನೀನು ಯಾರಪ್ಪ? ನನಗೆ ಯಾರಿಗೆ ಬೇಕೋ ಅವ್ರಿಗೆ ಹಣ ಕೊಡುವಷ್ಟು ಹಕ್ಕು ನನಗೆ ಒಬ್ಬ ಪ್ರಜೆಯಾಗಿಲ್ವಾ? ಫಂಡಮೆಂಟಲಿ ನನ್ನ ಹಕ್ಕಿಗೆ ಇದು ಚ್ಯುತಿ ಬರ್ತಾ ಇದೆ ಅಲ್ವಾ? ಹೀಗಾಗಿ ಸದ್ಗುರು ಇತ್ಯಾದಿ ವ್ಯಕ್ತಿಗಳು ಈ ಹೋರಾಟಕ್ಕೆ ಇಳಿದಿದ್ದಾರೆ. ಮುಂದಿನ ದಿನಗಳಲ್ಲಿ ಮುಜರಾಯಿ ಇಲಾಖೆಯಿಂದ ಸಮಸ್ತ ಸಣ್ಣದರಿಂದ ಹಿಡಿದು ಅತ್ಯಂತ ದೊಡ್ಡ ಹಿಂದೂ ದೇವಾಲಯಗಳನ್ನು, ದುಡ್ಡೇ ಬರದ ದೇವಾಲಯಗಳಿಂದ ಹಿಡಿದು ಅತ್ಯಂತ ಹೆಚ್ಚು ಶ್ರೀಮಂತ ಬೊಕ್ಕಸ ಇರುವ ದೇವಾಲಯ ತನಕ ಎಲ್ಲ ದೇವಾಲಯಗಳು ಈ ಒಂದು ಸೆಕ್ಯುಲರ್ ಸರ್ಕಾರದ ಹಿಡಿತದಿಂದ ದೂರ ಆಗಬೇಕು. ನಿಮ್ಮ ಸೆಕ್ಯುಲರಿಸಮ್ ಇಟ್ಕೊಂಡು ನೀವು ಪಾರ್ಲಿಮೆಂಟ್ ನಡೆಸ್ಕೊಳ್ಳಿ, ನಿಮ್ಮ ವಿಧಾನಸಭೆ ವಿಧಾನ ಪರಿಷತ್ ನಡೆಸ್ಕೊಳ್ಳಿ, ನಮ್ಮ ದೇವಾಲಯದ ತಂಟೆಗೆ ನೀವು ಬರಬೇಡಿ. ಅಯೋಧ್ಯೆ ಆಂದೋಲನ ಒಂದು ವಟವೃಕ್ಷವಾಗಿ ಬೆಳೆದರೆ ಚಿಂತನೆಯ ಮಟ್ಟದಲ್ಲಿ ಅದು ಇಡೀ ಸಮಸ್ತ ಹಿಂದೂ ದೇವಾಲಯಗಳ ಮುಕ್ತಿಯ ಹೋರಾಟ ಆಗುತ್ತೆ. ಇದು ಒಂದು ರಾಮನ ದೇವಾಲಯದ ಮುಕ್ತಿಯ ಹೋರಾಟವಾಗಿ ಶುರುವಾಗಿದ್ದು ಸಮಸ್ತ ಹಿಂದೂ ದೇವಾಲಯಗಳ ಒಂದು ಬಿಡುಗಡೆ ನಮಗೆ ಈ ಸೆಕ್ಯುಲರ್ ಭಾರತದಲ್ಲಿ ಆಗಬೇಕಾಗಿದೆ. ಇದನ್ನು ಮಾಡೋದ್ರ ಜೊತೆಗೆ ಹಿಂದೂಗಳು ಯಾರು ತಮ್ಮ ಪರಂಪರೆ ಬಗ್ಗೆ ಕೆಲಸ ಮಾಡಿದ್ದಾರೆ, ಕಲೆ, ತಮ್ಮ ಸಾಹಿತ್ಯ, ತಮ್ಮ ಶಿಲ್ಪಕಲೆ, ದೇವಾಲಯಗಳು, ಅಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ತಿಳ್ಕೋಬೇಕು ಹಿಂದೂಗಳು. ಅದು ಆನಂದ ಕುಮಾರಸ್ವಾಮಿ ಇರ್ಬೋದು, ಸ್ಟೆಲ್ಲಾ ಕ್ರ್ಯಾಮರಿಶ್ ಇರ್ಬೋದು, ಇನ್ನೂ ಅನೇಕ ವ್ಯಕ್ತಿಗಳು ಕರ್ನಾಟಕದಲ್ಲೂ ಕೂಡ ಅನೇಕ ದೊಡ್ಡ ವ್ಯಕ್ತಿಗಳಾಗೋಗಿದ್ದಾರೆ. ಎಸ್ ಕೆ ರಾಮಚಂದ್ರ ಇರ್ಬೋದು, ಶ್ರೀಕಂಠ ಶಾಸ್ತ್ರಿ ಇರ್ಬೋದು, ಆರ್ ಸಿ ಮಜುಮ್ದಾರ್ ಇರ್ಬೋದು, ಜದುನಾಥ್ ಸರ್ಕಾರ್ ಹೆಸರು ಆವಾಗಲೇ ಹೇಳಿದೆ, ರಾಧಾಕುಮುದ್ ಮುಖರ್ಜಿ ಇರ್ಬೋದು. ಇಂತಹ ಅಸಲಿ ಇತಿಹಾಸಕಾರರು ಬರೆದ ಇತಿಹಾಸವನ್ನು ಓದಬೇಕು. ನಕಲಿ ಇತಿಹಾಸಕಾರರ ಇತಿಹಾಸ ನಮಗೆ ಸಾಕು. ಬೂಟಾಟಿಕೆ ಇತಿಹಾಸಕಾರರು ಬರೆದ ದಾಖಲೆಗಳೇ ಇಲ್ಲದೆ ಕೇವಲ ಗಾಳಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಕೊಡುವವರ ಇತಿಹಾಸಗಳು ನಮಗೆ ಸಾಕು. ಖಚಿತವಾದ ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ವಿವೇಕದ ದೃಷ್ಟಿಯಿಂದ ಬರೆದಿರುವ ಇಂತಹ ಭಾರತೀಯ ಮನಸ್ಸಿನ, ಭಾರತೀಯ ಪ್ರಜ್ಞೆಯ ಇತಿಹಾಸಕಾರರ ಇತಿಹಾಸದ ಗ್ರಂಥಗಳನ್ನು
ಪುಸ್ತಕಗಳನ್ನು, ಲೇಖನಗಳನ್ನು ಹೆಚ್ಚೆಚ್ಚು ಸಂಖ್ಯೆಗಳಲ್ಲಿ ಯೂಟ್ಯೂಬ್ನಲ್ಲಿ ಅಥವಾ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ನಮ್ಮ ಯುವಕ ಯುವತಿಯರು, ನಮ್ಮ ಪುಟಾಣಿ ಮಕ್ಕಳು, ಎಲ್ಲ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತ ಎಲ್ಲ ಮಕ್ಕಳನ್ನು ಸೇರಿಸಿ ಹೇಳ್ತಾ ಇದ್ದೀನಿ, ಅವರು ಅದನ್ನು ಓದಿದಾಗ ನಿಜವಾದ ಭಾರತೀಯ ಅಸ್ಮಿತೆ, ನಿಜವಾದ ಒಂದು ಹಿಂದೂ ಐಡೆಂಟಿಟಿ ಅಂದರೆ ಎಷ್ಟು ಶ್ರೇಷ್ಠವಾದ್ದು, ಎಷ್ಟು ದೊಡ್ಡದು, ಎಷ್ಟು ಮಾನವೀಯವಾದ್ದು, ಎಷ್ಟು ಉದಾತ್ತವಾದ್ದು, ಎಷ್ಟು ವೈಶ್ವಿಕವಾದ್ದು, ಎಷ್ಟು ಯೂನಿವರ್ಸಲ್ ಆ್ಯಂಡ್ ಹೌ ಮಚ್ ಇಟ್ ಈಸ್ ಹ್ಯೂಮೇನ್ ಅನ್ನುವುದರ ಒಂದು ಅರಿವಾಗ್ತದೆ. ಎಲ್ಲ ಅರಿವಿನ ಸಂಕೇತವಾಗಿ ನಮಗೆ ಅಯೋಧ್ಯೆ ನಿಂತ್ಕೊಳ್ಳುತ್ತೆ. ಈ ಎಲ್ಲ ಹಿಂದೂ ಸಮಾಜದ, ಭಾರತೀಯ ಸಮಾಜದ ಭಾರತೀಕರಣ, ಭಾರತೀಯರಾದ ನಾವು ಸುಮ್ಮನೆ ಮಾತಿನಲ್ಲಿ ಭಾರತೀಯರಾಗಿದ್ದೀವಿ, ನಿಜವಾದ ಅರ್ಥದಲ್ಲಿ ಭಾರತೀಯರಾಗುವುದಕ್ಕೆ ಈ ಅಯೋಧ್ಯೆಯ ಒಂದು ರಾಮನ ಜನ್ಮಸ್ಥಾನದ ಒಂದು ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭ ನಮಗೆ ಅವಕಾಶವನ್ನು ಕೊಟ್ಟಿದೆ, ಈಗಾಗಲೇ ಕೊಟ್ಟಿದೆ. ಇದನ್ನು ಹಿಂದೂ ಸಮಾಜ, ಭಾರತೀಯ ಸಮಾಜ ಉಪಯೋಗಿಸ್ಕೊಳ್ಬೇಕು ಅನ್ನುವುದಕ್ಕೆ ಇದು ಬಹಳ ದೊಡ್ಡ ಸಂಕೇತವಾಗಿ ನಿಂತುಕೊಳ್ಳುತ್ತೆ. ಅನೇಕರು ಅಜ್ಞಾತ ಬಲಿದಾನಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಹೋರಾಟದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರೆಲ್ಲರ ಸಾಧನೆ, ತ್ಯಾಗ, ಬಲಿದಾನ ಇದು ಅಕ್ಷರ ರೂಪಕ್ಕೆ ಇಳಿಬೇಕು. ಇದು ಸಂಪುಟಗಳಲ್ಲಿ ಭಾರತದ ಫ್ರೀಡಮ್ ಮೂಮೆಂಟಿನ ಇತಿಹಾಸವನ್ನು ಹೇಗೆ ನಾವು ಅನೇಕ ಗ್ರಂಥಗಳಲ್ಲಿ ಓದ್ತೀವಿ, ಅಯೋಧ್ಯೆಯ ಹೋರಾಟದ ಈ ವಿಷಯಗಳು ದಾಖಲೆ ಆಗಬೇಕು. ಕನ್ನಡ, ಹಿಂದಿ, ಇಂಗ್ಲೀಷ್, ತಮಿಳು, ತೆಲುಗು ಎಲ್ಲ ಭಾಷೆಗಳಲ್ಲಿ ವ್ಯಾಪಕವಾದ ಸಂಖ್ಯೆಯಲ್ಲಿ ಈ ಗ್ರಂಥಗಳು ನಿರ್ಮಾಣವಾಗಬೇಕು. ಇದರ ಮೇಲೆ ಕಥೆ, ಕಾದಂಬರಿ, ಡಾಕ್ಯುಮೆಂಟ್ರಿ, ಫಿಲ್ಮ್ಸು ಇದು ಪಾಸಿಟಿವ್ ಆಗಿ ಬರಬೇಕು. ಯಾರೋ ವಿದೇಶದಲ್ಲಿ ಕೂತ್ಕೊಂಡು ಅದನ್ನು ನೆಗೆಟಿವ್ ಆಗಿ ಕಮೆಂಟ್ ಮಾಡೋದಲ್ಲ. ಇದನ್ನು ನಾವು ನೋಡಿದಾಗ ಒಂದೇ ಒಂದು ಮಾತನ್ನು ಹೇಳಿ ಮುಗಿಸ್ಬೇಕಂದ್ರೆ, ಒಬ್ಬರು BBC ಕರೆಸ್ಪಾಂಡೆಂಟು ಈ ಹೋರಾಟ ನಡೆಯುವಾಗ ಮುರಳಿ ಮನೋಹರ್ ಜೋಶಿ ಅವ್ರನ್ನ ಕೇಳಿದ್ರು. ಅವರು ಈ ಹೋರಾಟದಲ್ಲಿ ಇದ್ದವರು, ಅವರು ಫಿಸಿಕ್ಸ್ನ ಪ್ರೊಫೆಸರ್ ಕೂಡ ಆಗಿದ್ದರು ಮತ್ತು BJPಯಲ್ಲಿದ್ದರು. ಯಾಕೆ ವೈ ಸ್ಟ್ರಗಲ್ ಆರ್ ಫೈಟ್ ಫಾರ್ ರಾಮ್ ಟೆಂಪಲ್ ಅಂದರು. ಅವ್ರು ಕೇಳಿದ್ರು, ಇಮ್ಯಾಜಿನ್ ಮಾಡಿ, ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಹಿಟ್ಲರ್ ಬಂದು ಇಂಗ್ಲೆಂಡನ್ನು ಗೆದ್ದುಬಿಟ್ಟು ನಿಮ್ಮ ಲಂಡನ್ ನಗರದಲ್ಲಿರುವ ನಿಮ್ಮ ರಾಜರಾಣಿಯರ ವಿಗ್ರಹಗಳನ್ನೆಲ್ಲ ಕಿತ್ತಾಕ್ಬಿಟ್ಟು ಅಲ್ಲಿ ಹಿಟ್ಲರ್ ತನಗೆ ಬೇಕಾದಂಥ ತನ್ನ ವಿಗ್ರಹವನ್ನು ಅಥವಾ ಇನ್ಯಾರೋ ಒಂದು ಜರ್ಮನಿಯ ವಿಗ್ರಹವನ್ನು ಲಂಡನ್ನಿನ ಕೇಂದ್ರ ಭಾಗದಲ್ಲಿ, ಹೃದಯ ಭಾಗದಲ್ಲಿ ಸ್ಥಾಪನೆ ಮಾಡಿದರೆ ನಿಮ್ಗೆ ಹೆಂಗೆ ಅನ್ನಿಸ್ತಿತ್ತು? ಅಥವಾ ಫ್ರೆಂಚರು ಬಂದು ನಿಮ್ಮನ್ನು ಸೋಲಿಸ್ಬಿಟ್ಟು, ಅಂದರೆ ಬ್ರಿಟಿಷರನ್ನು, ನೆಪೋಲಿಯನ್ನ ದೊಡ್ಡ ವಿಗ್ರಹವನ್ನು ನಿಮ್ಮ ಅರಮನೆಯ ಮುಂದೆ, ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಮುಂದೆ ನಿಲ್ಲಿಸಿದ್ರು, ಅಥವಾ ಬಕಿಂಗ್ಹ್ಯಾಮ್ ಪ್ಯಾಲೇಸ್ನೇ ಒಡೆದು ಆ ಜಾಗದಲ್ಲೇ ಒಂದು ನೆಪೋಲಿಯನ್ ಅಥವಾ ಹಿಟ್ಲರ್ನ ಸ್ಟ್ಯಾಚ್ಯೂ ಇಟ್ಟಿದ್ದು ನಿಮ್ಗೆ ಹೆಂಗೆ ಅನ್ನಿಸ್ತಿತ್ತು? ನಾವು ಅದನ್ನೆಲ್ಲ ಸಹಿಸೋಕ್ಕಾಗಲ್ಲ, ಹಾಗೆ ನಾವು ಕೂಡ ಅಂತ ಮುರಳಿ ಮನೋಹರ್ ಜೋಶಿ ಹೇಳಿದ್ರು. ಇಲ್ಲ ಇದಾದರೆ ಪೊಲಿಟಿಕಲ್ಲು, ರಾಮ ಆದರೆ ರಿಲಿಜಿಯಸ್ ಅಲ್ವಾ ಅಂದರೆ, ಇಲ್ಲ, ರಾಮ ಕೇವಲ ನಮ್ಮ ಧಾರ್ಮಿಕ ನಾಯಕ ಅಲ್ಲ, ರಾಮ ನಮ್ಮ ಸಾಂಸ್ಕೃತಿಕ ನಾಯಕ ಅನ್ನೋ ಮಾತನ್ನು ಮುರಳಿ ಮನೋಹರ್ ಜೋಶಿ ಹೇಳಿದ್ರು. ಇದನ್ನು ರೋಡ್ ಟು ಅಯೋಧ್ಯ ಪುಸ್ತಕದಲ್ಲಿ ಜೈದು ಭಾಷಿ ಅವರು ಹೇಳ್ತಾರೆ. ಒಳ ಒಂದು ಆರ್ಟಿಕಲ್ ತುಂಬ ಸುಂದರವಾಗಿದೆ. ಹಾಗಾಗಿ ಯಾರೂ ರಾಮನನ್ನು ಪೂಜೆ ಮಾಡ್ತಾರೋ, ರಾಮ ಅವನಿಗೆ ದೇವರು, ಅನೇಕರು ರಾಮನನ್ನು ಪೂಜೆ ಮಾಡದೇ ಇರ್ಬೋದು ಭಾರತದಲ್ಲಿ. ಆದರೆ ರಾಮ ಮತ್ತು ರಾಮಾಯಣ ಅದು ಪ್ರತಿಬಿಂಬಿಸುವ ಮೌಲ್ಯಗಳು ಇಡೀ ಭಾರತೀಯ ಸಮಾಜಕ್ಕೆ ಸಂಬಂಧಪಟ್ಟಿದ್ದು. ರಾಮಾಯಣ, ಮಹಾಭಾರತ ನಮ್ಮ ಎರಡು ಕಣ್ಣುಗಳಿದ್ದಂತೆ. ಲೋಹಿಯಾ ಅವರು ಹೇಳಿದಂತೆ ರಾಮಾಯಣ, ಮಹಾಭಾರತ ಭಾರತದ ಎರಡು ಭಾಷೆಗಳು, ನಮ್ಮ ಎರಡು ಕಣ್ಣುಗಳು, ಎರಡು ಭಾಷೆಗಳು. ಅದು ಬಿಟ್ಟು ಭಾರತವನ್ನು ನಾವು ಕಲ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಅಂಥ ರಾಮನಿಗೆ ಇರುವಂಥ ಒಂದು ಜಾಗದ ಮೇಲೆ ದಾಳಿ ನಡೆದು, ಸತತ ಬಲಿದಾನ ಹೋರಾಟ ನಡೆದಾಗ ಹಿಂದೂಗಳು ಸಹಜವಾಗಿಯೇ ಕ್ರೋಧಗೊಳ್ಳುವುದು, ಅಸಮಾಧಾನಗೊಳ್ಳುವುದು ಸಹಜ. ಅದು ಮನುಷ್ಯ ಸ್ವಭಾವದ ಸಹಜ. ಅದರ ಒಂದು ಪ್ರಕಟಣೆಯಾಗಿ ಅಥವಾ ಅದರದ್ದೊಂದು ಎಕ್ಸ್ಪ್ರೆಷನ್ ಆಗಿ ಈ ಕರಸೇವೆ, ಬಾಬ್ರಿ ಮಸೀದಿಯ ಧ್ವಂಸ ಇತ್ಯಾದಿಗಳೆಲ್ಲ ನಡೆದು ಈಗ ಅದು ಕೋರ್ಟಿನಲ್ಲಿ ಶಾಂತಿಯುತವಾಗಿ ಇತ್ಯರ್ಥಗೊಂಡಿದೆ. ಆದರೆ ಹಿಂದೂ ಸಮಾಜ ತನ್ನ ಈ ಸಂಕೇತಗಳನ್ನು ಬಿಟ್ಕೊಡಬಾರ್ದು. ಈ ಹೋರಾಟದ ಸಂಘರ್ಷದ ನೆನಪುಗಳನ್ನು ಹಿಂದೂ ಸಮಾಜ ಬಿಟ್ಕೊಟ್ಟು ಮತ್ತೆ ಇದು ಮಲಗಬಾರ್ದು. ಇದು ಮುಂದುವರಿಸಿ ಕೃಷ್ಣ ಜನ್ಮಸ್ಥಾನ, ಶಿವನ ಒಂದು ಜಾಗ, ಮತ್ತು ನಾನು ಹೇಳಿದಂತೆ ಹಿಂದೂ ಟೆಂಪಲ್ ಆ್ಯಕ್ಟ್, ಅದು ಆ್ಯಕ್ಟ್, ವರ್ಷಿಪ್ ಆ್ಯಕ್ಟ್, ಮತ್ತು ಈ ಮುಜರಾಯಿ ಇಲಾಖೆಯ ನಿಯಮಗಳನ್ನು ನಾವು ಬಿಡಿಸಿ ನಿಜವಾದ ಅರ್ಥದಲ್ಲಿ ನಾವು ಸ್ವದೇಶಿ ಸಮಾಜ, ನಮ್ಮನ್ನು ನಾವು ಆಳ್ಕೊಳ್ತೀವಿ, ನಿಮ್ಮ ಆಡಳಿತ ನಮಗೇನು ಬೇಡ. ಯಾಕೆಂದರೆಲ್ಲ ಬ್ರಿಟಿಷ್ ಕಾಲದಲ್ಲಿ, ಮೊಘಲರ ಕಾಲದಲ್ಲಿ ಬಂದಂಥ ಶಾಸನಗಳು ಅಷ್ಟೇ. ಅದನ್ನು ಮಾಡಿಕೊಂಡಾಗ ಇನ್ನಷ್ಟು ಭಾರತೀಯ ಸಮಾಜ ಭಾರತೀಕರಣಗೊಳ್ಳುತ್ತೆ. ಈ ಭಾರತೀಕರಣಗೊಳ್ಳುವುದರ ಹೆಜ್ಜೆಯಾಗಿ ಅಯೋಧ್ಯೆಯನ್ನು ನೋಡಬೇಕು ಅಂತ ನನಗೆ ಅನಿಸುತ್ತೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.